ಆತ್ಮೀಯ ಮಕ್ಕಳೇ, ಇಂದು ನಾವು 9ನೇ ತರಗತಿಯಲ್ಲಿ 2ನೇ ಪಾಠ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ. ಮಕ್ಕಳೇ, ನಿಮಗೆ ಮೊದಲನೆಯ ಪಾಠದಲ್ಲಿ ನಾವು ದ್ರವ್ಯದ ಬಗ್ಗೆ ನಾವು ಹೆಚ್ಚಾಗಿ ದ್ರವ್ಯಗಳ ಸ್ಥಿತಿ, ಗುಣಲಕ್ಷಣ ಎಲ್ಲದರ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿದ್ವಿ, ಹೌದಲ್ಲ? ಸೊ ಈಗ 2ನೇ ಪಾಠ ಆ ಮೊದಲನೆಯ ಪಾಠದ ಮುಂದುವರೆದ ಭಾಗ. ನಮ್ಮ ಸುತ್ತಮುತ್ತಲಿನ ದ್ರವ್ಯ ಶುದ್ಧ ಅನ್ನೋ ಒಂದು ಪದ ಬರ್ತದೆ. ನಾವು ಯಾವುದನ್ನು ಶುದ್ಧ ಅನ್ಬೋದು? ಹಾಲನ್ನು ಶುದ್ಧ ಅನ್ಬೋದೆ ಅಥವಾ ನೀರನ್ನು ಶುದ್ಧ ಅನ್ಬಹುದೇ ಅನ್ನೋ ಪ್ರಶ್ನೆಗಳು ನಮಗೆ ಉದ್ಭವ ಆಗ್ತದೆ, ಹೌದಲ್ಲ? ಇಲ್ಲಿ ಶುದ್ಧ ಅನ್ನೋದು ನಾವು ಸ್ವಲ್ಪ ಗಮನಿಸಬೇಕಾದಂಥ ಅಂಶ. ಸ್ವಲ್ಪ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಸೊ ಮೊದಲನೆಯದು, ಒಂದು ಶುದ್ಧ ವಸ್ತು ಅಂದಾಗ ಏನಿರಬೇಕು? ಆ ಶುದ್ಧ ವಸ್ತುವಿನ ಅಲ್ಲಿ ಘಟಕಗಳು ಏನಿರ್ತವೆ ಆ ಘಟಕಗಳು ಮಾತ್ರ ಇರಬೇಕು. ಆ ವಸ್ತುವಿಗೆ ಸಂಬಂಧಪಟ್ಟಂಗೆ, ವಸ್ತುವಿನ ಗುಣಲಕ್ಷಣಕ್ಕೆ ಸಂಬಂಧಪಟ್ಟಂಗೆ, ವಸ್ತುವಿನ ರಾಸಾಯನಿಕತೆಗೆ ಸಂಬಂಧಪಟ್ಟಂಗೆ, ವಸ್ತುವಿನ ಭೌತಿಕತೆಗೆ ಸಂಬಂಧಪಟ್ಟಂಗೆ ಆ ಶುದ್ಧ ವಸ್ತುವಿನಲ್ಲಿ ಒಂದೇ ರೀತಿಯಾದಂತಹ ಕಣಗಳು ಇರಬೇಕು, ಹೌದಲ್ಲ? ಆಗ ಅದನ್ನು ನಾವು ಶುದ್ಧ ವಸ್ತು ಅನ್ನೋದಕ್ಕೆ ಆಗುತ್ತೆ. ಈಗ ಅದಕ್ಕೆ ಉದಾಹರಣೆ, ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಈ ಉದಾಹರಣೆ ಕಬ್ಬಿಣ ಅಂತ ತಿಳ್ಕೊಳ್ಳಿ. ಒಂದು ಶುದ್ಧವಾದಂತಹ ಕಬ್ಬಿಣವನ್ನು ನಾವು ತೆಗೆದುಕೊಳ್ಳೋಣ. ಕಬ್ಬಿಣವನ್ನು ನಾವು ಶುದ್ಧ ಅಂತ ಹೇಳಕ್ ಸಾಧ್ಯನಾ? ಹೌದು. ಯಾಕೆ ಹೇಳಿ? ಯಾಕೆಂದ್ರೆ ಕಬ್ಬಿಣದ ಪರಮಾಣುಗಳು ಮಾತ್ರ ಇರ್ತವೆ, ಬೇರೆ ಯಾವ ಪರಮಾಣುಗಳು ಕೂಡ ಇರೋದಿಲ್ಲ, ಹೌದಲ್ಲ? ಸೊ ಹಾಗಾಗಿ ನಾವು ಧಾತುಗಳನ್ನ ನಾವು ಶುದ್ಧ ವಸ್ತುಗಳು ಅಂತ ಕರಿಬಹುದು. ಧಾತುಗಳು ಅಂತ ಕರಿತೀವಿ ಅಥವಾ ಮೂಲ ವಸ್ತುಗಳು ಅಂತ ಕರಿತೀವಿ. ಈ ಮೂಲ ವಸ್ತುಗಳನ್ನು ನಾವು ಶುದ್ಧ ವಸ್ತುಗಳೆಂದು ಕರೆಯಕ್ಕೆ ಆಗುತ್ತೆ. ಯಾಕೆಂದ್ರೆ ಕಬ್ಬಿಣದಲ್ಲಿ ಕಬ್ಬಿಣದ ಪರಮಾಣು ಇರ್ತವೆ, ಚಿನ್ನದಲ್ಲಿ ಚಿನ್ನದ ಪರಮಾಣುಗಳು ಇರ್ತವೆ, ಅಲ್ಯೂಮಿನಿಯಂನಲ್ಲಿ ಅಲ್ಯೂಮಿನಿಯಂದ ಪರಮಾಣುಗಳು ಇರ್ತವೆ, ಆಮ್ಲಜನಕವನ್ನು ತೆಗೆದುಕೊಂಡ್ರೆ ಆಮ್ಲಜನಕದ ಪರಮಾಣುಗಳು ಮಾತ್ರ ಇರ್ತವೆ, ಬೇರೆ ಯಾವ ಪರಮಾಣುಗಳು ಇರೋದಿಲ್ಲ, ಹೌದಲ್ಲ ಮಕ್ಕಳೇ? ಸೊ ಹಾಗಾಗಿ ನಾವು ಒಂದು ಧಾತುಗಳನ್ನು ತೆಗೆದುಕೊಂಡಾಗ ಅಥವಾ ಮೂಲ ವಸ್ತುಗಳನ್ನು ಉದಾಹರಣೆ ತೆಗೆದುಕೊಂಡಾಗ ಆ ಎಲ್ಲ ಮೂಲ ವಸ್ತುಗಳು, ಎಲ್ಲ ಧಾತುಗಳು ತಮ್ಮಷ್ಟಕ್ಕೆ ತಾವೇ ಶುದ್ಧ ವಸ್ತುಗಳಾಗ್ತವೆ. ಆದರೆ ಮಕ್ಕಳೇ, ನೀವು ಹೇಳ್ತೀರಾ, ಸರ್ ನಮ್ಮ ಮನೆಯಲ್ಲಿ ಹಸು ಹಾಲು ಕರೆಯುತ್ತೆ, ಹಾಲು ತುಂಬಾ ಶುದ್ಧವಾಗಿರುತ್ತೆ ಅಂತ ಹೇಳ್ತೀರಾ, ಹೌದಲ್ಲ? ನಾವು ಅಂಗಡಿಯಿಂದ ಎಣ್ಣೆ ತಂದು, ಸರ್ ಆ ಎಣ್ಣೆ ಬಹಳ ಶುದ್ಧವಾಗಿರುತ್ತೆ ಅಂತ. ಹಾಗಾದ್ರೆ ಇದನ್ನ ಧಾತುಗಳಿಗೆ ಹೋಲಿಕೆ ಮಾಡೋಕ್ಕೆ ಸಾಧ್ಯನಾ? ಇಲ್ಲ, ಧಾತುಗಳಿಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನಾಗ್ತದೆ? ನಾವು ಮೂಲ ವಸ್ತು ಅಂತ ಒಂದು ಹಂತದಲ್ಲಿ ತೆಗೆದುಕೊಂಡ್ರೆ, ಮೂಲ ವಸ್ತು ಶುದ್ಧ ವಸ್ತು ಅಂತ ತೆಗೆದುಕೊಂಡ್ರೆ, ಇನ್ನ ಸಂಯುಕ್ತ ವಸ್ತುಗಳನ್ನು ಕೂಡ ನಾವು ಶುದ್ಧ ವಸ್ತುಗಳೆನ್ನಬಹುದು. ಶುದ್ಧ ವಸ್ತುಗಳೆನ್ನಬಹುದು. ಯಾವಾಗ ಅಂದ್ರೆ ಅದು ರಾಸಾಯನಿಕವಾಗಿ ಏಕರೂಪ ಲಕ್ಷಣವನ್ನು ಹೊಂದಿರಬೇಕು. ಆಗ ಮಾತ್ರ ಸಂಯುಕ್ತ ವಸ್ತುವನ್ನು ನಾವು ಶುದ್ಧ ವಸ್ತು ಅಂತ ಅನ್ನೋದಕ್ಕೆ ಉದಾಹರಣೆ ಕೊಡ್ತೀವಿ. ಈ ಉದಾಹರಣೆ ನೋಡ್ರಿ, ಸೋಡಿಯಂ ಕ್ಲೋರೈಡ್, NaCl, ಸೋಡಿಯಂ ಕ್ಲೋರೈಡ್, ಇದನ್ನು ನಾವು ಉಪ್ಪು ಅಂತ ಕರಿತೀವಿ, ಹೌದಲ್ಲ? ಉಪ್ಪು, ಅಡಿಗೆ ಉಪ್ಪು ಅಂತ ಕರಿತೀವಿ. ನಮ್ಮ ನಿತ್ಯ ಜೀವನದಲ್ಲಿ ಬಳಸ್ಕೊಳ್ತೀವಿ. ಅಂಗಡಿಯಿಂದ ತರತಕ್ಕಂತಹ ಉಪ್ಪನ್ನು ಬಿಟ್ಟರೆ ಬೇರೆ ಏನು ಇರೋದಿಲ್ಲ. ಸೋಡಿಯಂ ಕ್ಲೋರೈಡ್ ನೋಡಿ, ಇದರಲ್ಲಿ ಏಕರೂಪ ಘಟಕಾಂಶಗಳಿದೆ, ಇದರಲ್ಲಿ ಬಹುರೂಪ ಘಟಕಾಂಶಗಳು. ಏನು ಸರ್? ಸೋಡಿಯಂ ಇದೆ ಮತ್ತೆ ಕ್ಲೋರಿನ್ ಇದೆ, ಎರಡೂ ಮಿಕ್ಸ್ ಆಗಿದೆ, ಕಂಬೈನ್ ಆಗಿದೆ, ಸಂಯುಕ್ತ ಉಂಟಾಗಿದೆ. ಆದರೆ ಸಂಪೂರ್ಣ ಸೋಡಿಯಂ ಕ್ಲೋರೈಡ್ ತನ್ನ ರಾಸಾಯನಿಕ ಲಕ್ಷಣವನ್ನು ಉಳಿಸಿಕೊಂಡಿರುತ್ತೆ. ಅದು ಎಲ್ಲಿಗೆ ಹೋದ್ರೂ ಕೂಡ ತನ್ನ ರಾಸಾಯನಿಕ ಲಕ್ಷಣವನ್ನ ಉಳಿಸ್ಕೊಳ್ಳುತ್ತೆ, ಆದರೆ ಬೇರೆ ಬೇರೆ ಮಾಡೋದಿಲ್ಲ. ಇಲ್ಲ ನಾನು ಸೋಡಿಯಂ ಬೇರೆ ರಾಸಾಯನಿಕ ಲಕ್ಷಣವನ್ನು ತೋರಿಸಲ್ಲ, ಅಥವಾ ಇಲ್ಲ ನಾನು ಕ್ಲೋರಿನ್ ಕೂಡ ಬೇರೆ ಲಕ್ಷಣವನ್ನ ತೋರಿಸಲ್ಲ. ನೋಡಿ, ಸೋಡಿಯಂ ಒಂದು ಲೋಹ, ಕ್ಲೋರಿನ್ ಒಂದು ಅಲೋಹ, ಬೇರೆ ಬೇರೆ ಲಕ್ಷಣವನ್ನ ತೋರಿಸೋದಿಲ್ಲ. ಎರಡೂ ಸೇರಿ ಸಂಯುಕ್ತದ ರೂಪದಲ್ಲಿ ಶುದ್ಧ ರೂಪದ ಲಕ್ಷಣವನ್ನ ತೋರಿಸ್ತವೆ. ಕನ್ಫ್ಯೂಷನ್ ಬಗೆಹರಿತ ಮಕ್ಕಳೇ? ಹಾಗಾಗಿ ಸಂಯುಕ್ತ ವಸ್ತುಗಳನ್ನು ಕೂಡ ನಾವು ಶುದ್ಧ ವಸ್ತುಗಳು ಅಂತ ಕರಿತೀವಿ. ಸೊ ಹೀಗೆ ನಾವು ಮೂಲ ವಸ್ತು ಮತ್ತು ಸಂಯುಕ್ತ ವಸ್ತುಗಳು ಎರಡನ್ನ
ಅವುಗಳ ಲಕ್ಷಣಗಳಲ್ಲಿ ಶುದ್ಧ ವಸ್ತು ಅಂತ ಕರೆಯೋದಕ್ಕೆ ನಾವು ಕಂಡುಕೊಂಡಿರ್ತಕ್ಕಂತಹ ಒಂದು ಅಂಶ. ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿದೆ, ಅದು ಮೂಲ ವಸ್ತು ಆಗಿರಲಿ ಸಂಯುಕ್ತ ವಸ್ತು ಆಗಿರಲಿ, ನಾವೆಲ್ಲವನ್ನೂ ಏಕರೂಪದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಕಬ್ಬಿಣದ ರೂಪದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ನಾವು ಮಿಶ್ರ ಲೋಹವನ್ನು ನೋಡ್ತೀವಿ. ಸೋಡಿಯಂ ಕ್ಲೋರೈಡ್ ಯಾವಾಗಲೂ ಸೋಡಿಯಂ ಕ್ಲೋರೈಡ್ ಅಂತಲೇ ನೋಡೋಕ್ಕಾಗಲ್ಲ. ಯಾಕೆಂದ್ರೆ ಅದನ್ನು ಸೋಡಿಯಂ ಕ್ಲೋರೈಡ್ ತಗೊಂಡು ನೀರೊಳಗೆ ಹಾಕ್ತೀವಿ, ಸೋಡಿಯಂ ಕ್ಲೋರೈಡ್ನ ತಗೊಂಡೋಗಿ ಬೇರೆ ಇನ್ನೆಲ್ಲೋ ಹಾಕ್ತೀವಿ, ಇನ್ನೆಲ್ಲೋ ಒಂದು ಕಡೆ ರಾಸಾಯನಿಕ ಕ್ರಿಯೆಗಳು ಜರುಗ್ತದೆ. ಈ ರೀತಿ ಶುದ್ಧ ವಸ್ತುಗಳು ಒಂದಕ್ಕೊಂದು ಬೆರೆಯೋದ್ರಿಂದ ಘಟಕಾಂಶಗಳ ಪ್ರಮಾಣ ಏನಾಗ್ತದೆ, ಜಾಸ್ತಿ ಆಗ್ತದೆ. ಆ ಘಟಕಾಂಶಗಳ ಪ್ರಮಾಣ ಜಾಸ್ತಿ ಆದಾಗ ಏನಾಗ್ತದೆ, ನಮಗೆ ಬೇರೆ ಬೇರೆ ಮಿಶ್ರಣಗಳು ಸಿಗ್ತವೆ. ಅದ್ರ ಜೊತೆಗೆ ಸಂಯೋಜನೆ ಬೇರೆ ಬೇರೆ ಆಗ್ತದೆ. ಸಂಯೋಜನೆ, ಘಟಕಾಂಶಗಳ ಸಂಯೋಜನೆ ಬೇರೆ ಬೇರೆ ಆಗ್ತದೆ. ಈ ರೀತಿ ಶುದ್ಧ ವಸ್ತುಗಳಲ್ಲಿರತಕ್ಕಂತಹ ಘಟಕಾಂಶಗಳ ಸಂಯೋಜನೆ ಬೇರೆ ಬೇರೆ ಆಗೋದ್ರಿಂದವ ಅದನ್ನು ನಾವು ಏನಂತ ಕರಿತೀವಿ, ಮಿಶ್ರಣ ಅಂತ ಕರಿತೀವಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಮಿಶ್ರಣ ಎಂದರೆ ಶುದ್ಧ ವಸ್ತುಗಳ ಘಟಕಾಂಶಗಳು ಅಥವಾ ಬೇರೆ ಬೇರೆ ಘಟಕಾಂಶಗಳು ಒಂದಾಗುವುದಕ್ಕೆ ನಾವೇನಂತ ಕರಿತೀವಿ, ಮಿಶ್ರಣ ಅಂತ ಕರಿತೀವಿ. ಸಂಯೋಜನೆ ಅದು ದ್ರವದಲ್ಲಾಗಿರ್ಬೋದು ಅಥವಾ ಅನಿಲದಲ್ಲಾಗಿರ್ಬೋದು ಅಥವಾ ಘನ ರೂಪದಲ್ಲಾಗಿರ್ಬೋದು, ಅದನ್ನು ನಾವು ಸಂಯೋಜನೆಯನ್ನ ಮಿಶ್ರಣ ಅಂತ ಕರಿತೀವಿ. ಹಾಗಾದರೆ ಮಿಶ್ರಣವನ್ನ ನಾವು ಮೂರು ರೀತಿ ಕಾಣ್ತೀವಿ. ಮೂರು ರೀತಿ ಯಾವ್ಯಾವ ರೀತಿ? ಮಿಶ್ರಣಗಳಲ್ಲಿ ನಾವು ಮೂರು ವಿಧ. ಒಂದು ಅನಿಲ ರೂಪದ ಮಿಶ್ರಣವನ್ನು ನಾವು ಕಾಣ್ತೀವಿ. ಅನಿಲ ರೂಪದ ಮಿಶ್ರಣ ನೋಡಿ, ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಮಗೆ ಗಾಳಿ ಇದೆ, ಗಾಳಿ ಒಂದು ಮಿಶ್ರಣ. ಹಾಗಾದ್ರೆ ಗಾಳಿನಲ್ಲಿ ಏನೇನಿರ್ತದೆ? ಗಾಳಿ ಒಂದು ಮಿಶ್ರಣ. ಅದರಲ್ಲಿ ಏನೇನಿರ್ತದೆ? ಆಮ್ಲಜನಕ ಇರ್ತದೆ, ಸಾರಜನಕ ಇರ್ತದೆ, ಇಂಗಾಲದ ಡೈಆಕ್ಸೈಡ್ ಇರ್ತದೆ ಮತ್ತು ಜಡ ಅನಿಲಗಳಿರ್ತವೆ. ಸೊ ಇವೆಲ್ಲವೂ ಸೇರಿದಾಗ ನೋಡಕ್ಕೆ ನಮಗೆ ಗಾಳಿ ನೋಡೋದಕ್ಕೆ ಒಂದೇ ರೀತಿ ಕಾಣುತ್ತೆ. ಅದನ್ನ ಏಕರೂಪ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಮಿಶ್ರಣದಲ್ಲಿ ನಾವು ಏಕರೂಪ ಮಿಶ್ರಣ ಗಾಳಿನ ತೆಗೆದುಕೊಂಡಾಗ ನಮ್ಗೆ ಒಂದೇ ರೀತಿ ಕಾಣ್ತದೆ, ಬದಲಾವಣೆಗಳು ಕಾಣುತ್ತೆ. ಆದರೆ ಅದರಲ್ಲಿ ಘಟಕಗಳಿರ್ತವೆ. ಅದು ಒಂದು ರೀತಿಯ ಮಿಶ್ರಣ ಅಂತ ತೆಗೆದುಕೊಳ್ತೀವಿ. ಮಿಶ್ರಣದಲ್ಲಿ ಅನಿಲ ಸ್ಥಿತಿಯನ್ನು ತೆಗೆದುಕೊಂಡಾಗ ಎರಡನೆಯದನ್ನು ಹೇಳ್ಬೇಕು ಅಂದ್ರೆ ದ್ರವ ರೂಪ ತೆಗೆದುಕೊಳ್ಳಿ. ದ್ರವ ರೂಪದ ಮಿಶ್ರಣವನ್ನು ತೆಗೆದುಕೊಂಡಾಗ ನೀವೇ ಉದಾಹರಣೆಯನ್ನ ಕೊಟ್ರೆ ನೀರು ಮತ್ತು ಹಾಲು, ಹೌದಲ್ಲ? ಒಂದು ಏಕರೂಪ ಮಿಶ್ರಣಕ್ಕೆ ಏನಾಗ್ತದೆ? ನೀರು ಮತ್ತು ಹಾಲು ಆಗ್ತದೆ. ಅಥವಾ ಇನ್ನೊಂದು ಹೇಳಿದ್ರೆ ನೀರು ಮತ್ತು ಉಪ್ಪು, ಇವೆರಡೂ ಕೂಡ ಮಿಶ್ರಣ ಮಾಡಿದಾಗ ನಮಗೆ ಅದ್ರಾಗೆ ನೀರು ಯಾವುದು ಉಪ್ಪು ಯಾವುದು ಅನ್ನೋದು ನಮ್ಮ ಗಮನಕ್ಕೆ ಬರೋದಿಲ್ಲ. ಹೋಗ್ಲಿ, ಉಪ್ಪು ಬೆರೆತಿದೆ, ಅದನ್ನ ಬೇರ್ಪಡಿಸೋಣ ಅನ್ನೋದಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನಾಗ್ತದೆ, ನೀರು ಮತ್ತು ಉಪ್ಪು ಎರಡನ್ನು ಮಿಶ್ರಣ ಮಾಡಿದಾಗ ನಮಗೆ ಏಕರೂಪ ಮಿಶ್ರಣ ಬರುತ್ತೆ. ಅದನ್ನ ನಾವು ಹೇಳ್ತೀವಿ ಏಕರೂಪ ಮಿಶ್ರಣ ಅಂತ ಕರಿತೀವಿ, ಅಥವಾ ಸಮರೂಪ ಮಿಶ್ರಣ ಅಂತ ಕರಿತೀವಿ. ಸಮರೂಪ ಮಿಶ್ರಣ ಅದು ದ್ರವದಲ್ಲಿ ಒಂದು ಅನಿಲದಲ್ಲೂ ಕೂಡ ನಾವು ಮಿಶ್ರಣವನ್ನ ಕಾಣ್ತೀವಿ, ದ್ರವ ರೂಪದಲ್ಲೂ ಕೂಡ ನಾವು ಮಿಶ್ರಣವನ್ನ ಕಾಣ್ತೀವಿ. ಅದರ ಜೊತೆಗೆ ಅನಿಲ ದ್ರವ ಘನ ರೂಪದಲ್ಲೂ ಕೂಡ ನಾವು ಮಿಶ್ರಣವನ್ನ ಕಾಣ್ತೀವಿ. ಘನ ರೂಪ ಏಕರೂಪತೆ ಇರುತ್ತೆ, ಗೊತ್ತಾಗೋದೇ ಇಲ್ಲ. ನಾವು ಅದ್ರಲ್ಲಿ ಯಾವ್ಯಾವುದು ಮಿಶ್ರಣ ಆಗಿದೆ ಅಂತ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಉದಾಹರಣೆಯನ್ನ ತೆಗೆದುಕೊಂಡ್ರೆ, ಮಕ್ಕಳು ನಿಮ್ಗೆಲ್ಲ ಗೊತ್ತಿದೆ, ಕೆಲವು ಲೋಹಗಳನ್ನ ದ್ರವೀಕರಿಸಿ ಒಂದು ನಿರ್ದಿಷ್ಟವಾದ ಅನುಪಾತದಲ್ಲಿ ಬೇರೆ ಲೋಹಗಳನ್ನು ದ್ರವೀಕರಿಸಿ ಮಿಶ್ರಣ ಮಾಡಿ ಮಿಶ್ರ ಲೋಹವನ್ನು ತಯಾರು ಮಾಡ್ತೀವಿ. ಮಿಶ್ರ ಲೋಹ. ಈ ಮಿಶ್ರ ಲೋಹವನ್ನು ತಯಾರು ಮಾಡಿದಾಗ ಅದರಲ್ಲಿರತಕ್ಕಂಥ ಘಟಕಾಂಶಗಳು ಬೇರೆ ಬೇರೆ ಇದ್ರೂ ಕೂಡ ನೋಡೋದಕ್ಕೆ ಏಕರೂಪವಾಗಿ ಕಾಣ್ತಾ ಇರ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾಗಿ ಮಿಶ್ರಣ ಅನ್ನೋದನ್ನ ಅನಿಲ ರೂಪದಲ್ಲೂ ಕಾಣ್ಬೋದು, ದ್ರವ ರೂಪದಲ್ಲೂ ಕಾಣ್ಬೋದು, ಘನ ರೂಪದಲ್ಲೂ ಕಾಣ್ಬೋದು. ಅರ್ಥ ಆಯ್ತಾ ಮಕ್ಕಳಿಗೆ? ಈಗ ಏನಾಗ್ತದೆ, ಕೆಲವೊಮ್ಮೆ ಕಬ್ಬಿಣಕ್ಕೆ ಅಲ್ಯೂಮಿನಿಯಂ ಅನ್ನ ಮಿಶ್ರಣ ಮಾಡಿ ಮಿಶ್ರ ಲೋಹವನ್ನು ತಯಾರು ಮಾಡ್ತಾರೆ. ಅರ್ಥ ಆಯ್ತಾ? ಅದೇ ರೀತಿ ತಾಮ್ರಕ್ಕೆ ಸತುವನ್ನ ಮಿಶ್ರಣ ಮಾಡಿ ಮಿಶ್ರ ಲೋಹವನ್ನ ತಯಾರು ಮಾಡ್ತಾರೆ. ಅದು ನೋಡೋದಕ್ಕೆ ನಮಗೆ ಏಕರೂಪವಾಗಿ ಕಾಣ್ತಾ ಇರ್ತದೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಅದನ್ನ ಏಕರೂಪ ಮಿಶ್ರಣ ಅಥವಾ ಸಮರೂಪ ಮಿಶ್ರಣ ಅಂತ ಕರಿತೀವಿ. ಏಕರೂಪ ಅಥವಾ ಸಮರೂಪ ಮಿಶ್ರಣ. ಯಾವುದೇ ಒಂದು ಮಿಶ್ರಣದಲ್ಲಿ ಸಂಯೋಜನೆ ಹೊಂದಿದ ಘಟಕಾಂಶಗಳು ಏಕರೂಪವಾಗಿದ್ದಾಗ ಅದನ್ನು ನಾವು ಸಮರೂಪ ಮಿಶ್ರಣ ಎಂದು ಕರೆಯುತ್ತೇವೆ.
ಸಮರೂಪ ಮಿಶ್ರಣ. ಸಾಮಾನ್ಯ ಒಂದೊಂದಾಗಿ ಏನಾಗ್ತದೆ, ಮಿಶ್ರಣದಲ್ಲಿ ಸ್ವಲ್ಪ ಅದಲು ಬದಲಾಗ್ಬೋದು, ಪ್ರಮಾಣದಲ್ಲಿ ಅದಲು ಬದಲಾಗ್ಬೋದು. ಪ್ರಮಾಣದಲ್ಲಿ ಎಷ್ಟೇ ಅದಲು ಬದಲಾಗೋದು ಕೂಡ, ಈಗ ನೀರಿಗೆ ನೀವು ಹೆಚ್ಚಿನ ಪ್ರಮಾಣದ ಉಪ್ಪನ್ನು ಹಾಕಿದ್ರೂ ನೀರು ಕರಗುತ್ತೆ ಒಂದು ನಿರ್ದಿಷ್ಟ ಹಂತದವರೆಗೆ, ಆದರೂ ಕೂಡ ನಾವು ಅದನ್ನು ಗುರುತಿಸೋಕೆ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಮಿಶ್ರಣದಲ್ಲಿ ಇರತಕ್ಕಂತಹ ಘಟಕಗಳ ಪ್ರಮಾಣ ಏರುಪೇರಾದರೂ ಕೂಡ ನಮಗೆ ಏಕರೂಪತೆಯನ್ನ ತೋರೋದ್ರಿಂದ ಅವುಗಳನ್ನು ಸಮರೂಪ ಮಿಶ್ರಣಗಳೆಂದು ಕರೆಯುತ್ತೇವೆ. ಅದಾದ್ಮೇಲೆ ಇನ್ನ ಮಿಶ್ರಣದಲ್ಲಿ ಅಸಮರೂಪ ಮಿಶ್ರಣ ಅಥವಾ ಅಸಮರೂಪದಲ್ಲಿ ನಮ್ಗೆ ಏನಾಗ್ತದೆ ಅಂದ್ರೆ ಒಂದು ರೀತಿಯಾದಂತಹ ಭಿನ್ನತೆ ಎದ್ದು ಕಾಣುತ್ತೆ. ಒಂದು ರೀತಿಯಾದಂತಹ ಭಿನ್ನತೆ. ಆ ಭಿನ್ನತೆ ಏನು ಅನ್ನೋದನ್ನ ನೋಡೋಣ. ಮಿಶ್ರಣದಲ್ಲಿ ಅಸಮರೂಪ ನೋಡಿ, ಅಸಮರೂಪತೆ ಇದ್ದಾಗ ಅಲ್ಲಿ ಭಿನ್ನತೆ ನಮಗೆ ಎದ್ದು ಕಾಣ್ತದೆ. ಅಂದ್ರೆ ಸಂಯೋಜಿತ ಘಟಕಾಂಶಗಳಲ್ಲಿ ಏನಾಗಿರ್ತದೆ, ಭಿನ್ನತೆ ಇರ್ತದೆ. ಸಂಯೋಜಿತ ಘಟಕಾಂಶಗಳಲ್ಲಿ ಭಿನ್ನತೆ ಇರ್ತದೆ. ಒಂದು ಉದಾಹರಣೆ ನಾನು ನಿಮಗೆ ಕೊಡಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಬೀಕರ್ನಲ್ಲಿ ನೀರನ್ನು ತೆಗೆದುಕೊಳ್ಳೋಣ. ನೀರು ಪ್ಲಸ್ ಮರಳು, ನೀರು ಪ್ಲಸ್ ಮರಳು ಪ್ಲಸ್ ಸುಣ್ಣ ಪ್ಲಸ್ ಉಪ್ಪು, ಅಡಿಗೆ ಉಪ್ಪು, ಸೋಡಿಯಂ ಕ್ಲೋರೈಡ್. ನೋಡಿ ಘಟಕಾಂಶಗಳನ್ನ ನೋಡಿ. ನಾವು ಒಂದು ಬೀಕರ್ನಲ್ಲಿ ಇಷ್ಟನ್ನು ತೆಗೆದುಕೊಂಡಾಗ ನಮಗೆ ಏನಾಗ್ತದೆ, ಮರಳಾಗೇ ಇರ್ತದೆ ತಳಭಾಗದಲ್ಲಿ, ಸುಣ್ಣ ನೀರಿನಲ್ಲಿ ಕರಡಿ ಹೋಗಿರ್ತದೆ, ಸೋಡಿಯಂ ಕ್ಲೋರೈಡ್ ನೀರಿನಲ್ಲಿ ಬೆರಕೆಯಾಗಿರ್ತದೆ, ನೀರು ಇವಕ್ಕೆಲ್ಲ ಒಂದು ಮಾಧ್ಯಮವಾಗಿರ್ತದೆ. ಆಗ ನೋಡಿ, ಮರಳನ್ನು ಗುರುತಿಸ್ಬೋದು, ಸುಣ್ಣದ ನೀರನ್ನು, ಅದರಲ್ಲಿ ಸುಣ್ಣವನ್ನು ಗುರುತಿಸ್ಬೋದು, ನೀರನ್ನು ಗುರುತಿಸ್ಬೋದು, ಆದರೆ ಉಪ್ಪು ಗುರುತಿಸೋಕ್ಕಾಗದಿಲ್ಲ. ಆದರೆ ಏನಾಗಿರ್ತದೆ ಅಂದರೆ ಆ ಮಿಶ್ರಣವನ್ನು ನಾವು ಬೇರ್ಪಡಿಸೋದಕ್ಕೆ ಬೇರೆ ಬೇರೆ ವಿವಿಧ ರೀತಿಯಾಗಿರತಕ್ಕಂತಹ ಸಂಯೋಜನೆ ಇದೆ ಅಂತ ಗುರುತಿಸೋದಕ್ಕೆ ಸಾಧ್ಯ ಆಗ್ತದೆ. ಹೌದಲ್ಲ ಮಕ್ಕಳೇ? ಹಾಗಾಗಿ ಅಂತಹ ಮಿಶ್ರಣವನ್ನು ನಾವು ಅಸಮರೂಪ ಮಿಶ್ರಣ ಎಂದು ಕರೆಯುತ್ತೇವೆ. ಯಾವುದೇ ಮಿಶ್ರಣದಲ್ಲಿ ಸಂಯೋಜಕ ಘಟಕಾಂಶಗಳನ್ನ ಗುರುತಿಸಬಹುದಾದರೆ ಅಂತಹ ಮಿಶ್ರಣವನ್ನ ಅಸಮರೂಪ ಮಿಶ್ರಣ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ ಮಕ್ಕಳೇ? ಈಗ ಇನ್ನೂ ಒಂದು ಉದಾಹರಣೆ ಕೊಡೋಣ ನಿಮಗೆ. ಸೊ ನೀರಿನ ಒಳಗಡೆ ನೀವು ಎಣ್ಣೆಯನ್ನು ಹಾಕಿದ್ರೆ ನೀರೇ ಒಂದು ಕಡೆ ಇರ್ತದೆ, ಎಣ್ಣೆನೇ ಒಂದು ಕಡೆ ಇರ್ತದೆ. ಅದೇ ರೀತಿ ನೀರಿನ ಒಳಗಡೆ ಎಣ್ಣೆ, ನೀರು, ಹಾಲು, ತುಪ್ಪವನ್ನು ಹಾಕಿದ್ರೆ ಅವೆಲ್ಲವೂ ಬೇರೆ ಬೇರೆ ಕಾಣ್ತವೆ. ಅರ್ಥ ಆಯ್ತಾ? ಅಂತಹ ಒಂದು ಮಿಶ್ರಣವನ್ನ ಅಸಮರೂಪ ಮಿಶ್ರಣ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ಮಿಶ್ರಣ ಆದ್ಮೇಲೆ ಈ ಮಿಶ್ರಣವನ್ನು ನಾವು ಇನ್ನೂ ಒಂದು ರೂಪದಿಂದ ಕರಿತೀವಿ, ದ್ರಾವಣ ಅಂತ ಕರಿತೀವಿ. ಮಿಶ್ರಣವನ್ನು ನಾವು ದ್ರಾವಣ ಅಂತಲೂ ಕೂಡ ಕರಿಬಹುದು. ಘನ ರೂಪದ ದ್ರಾವಣ, ಅನಿಲ ರೂಪದ ದ್ರಾವಣ ಮತ್ತು ದ್ರವ ರೂಪದ ದ್ರಾವಣ, ಈ ರೀತಿಯೂ ಕೂಡ ನಾವು ಕರೆಯೋದಕ್ಕೆ ಸಾಧ್ಯ ಆಗ್ತದೆ. ಓಕೆ ಮಕ್ಕಳೇ, ಈಗ ಮಿಶ್ರಣಗಳನ್ನು ತಿಳಿದುಕೊಂಡ ಮೇಲೆ ನಾವು ದ್ರಾವಣಗಳ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ. ದ್ರಾವಣ ಎಂದರೇನು ಅನ್ನೋದು ಪ್ರಶ್ನೆ ಬರ್ತದೆ. ದ್ರಾವಣ ಎಂಬುದು ದ್ರವ್ಯ ಮತ್ತು ದ್ರಾವಕಗಳ ಮಿಶ್ರಣ. ದ್ರವ್ಯ ಮತ್ತು ದ್ರಾವಕಗಳು, ದ್ರವ್ಯ ಪ್ಲಸ್ ದ್ರಾವಕ, ದ್ರವ್ಯ ಪ್ಲಸ್ ದ್ರಾವಕ ಇವೆರಡು ಸೇರಿ ಇವೆರಡರ ಮಿಶ್ರಣವನ್ನ ನಾವು ದ್ರಾವಣ ಅಂತ ಕರಿತೀವಿ. ಮರಿಬೇಡಿ, ಯಾಕೆಂದ್ರೆ ದ್ರಾವಣವನ್ನ ನಾವು ನಾನಾ ರೀತಿಯಾದಾಗಿ ಹೇಳ್ತೀವಿ. ಹಾಗಾಗಿ ದ್ರಾವಣ ಎಂಬುದು ವಿಭಿನ್ನ ಸಂಯೋಜನೆ ಇದ್ದರೂ ಕೂಡ ಏಕರೂಪತೆಯನ್ನ ತೋರಿಸುತ್ತದೆ. ವಿಭಿನ್ನ ಸಂಯೋಜನೆ ಇದ್ದರೂ ಕೂಡ ಏಕರೂಪತೆಯನ್ನ ತೋರುತ್ತೆ. ಹಾಗಾಗಿ ಇದನ್ನ ವಿಭಿನ್ನ ಸಂಯೋಜನೆ ಇದ್ದರೂ ಕೂಡ ಏಕರೂಪತೆಯನ್ನು ತೋರತಕ್ಕಂಥ ಮಿಶ್ರಣವನ್ನು, ವಿಭಿನ್ನ ಸಂಯೋಜನೆ ಇದ್ದರೂ ಕೂಡ ಏಕರೂಪತೆಯನ್ನು ತೋರುವ ಮಿಶ್ರಣವನ್ನು ನಾವು ದ್ರಾವಣ ಅಂತ ಕರಿತೀವಿ. ಉದಾಹರಣೆ ಬೇರೆ ಸಿಂಪಲ್ ನಿಮಗೆ ಗೊತ್ತಿದೆ ನೋಡಿ. ನೀರು ಮತ್ತು ಉಪ್ಪು, ಸೋಡಿಯಂ ಕ್ಲೋರೈಡ್ NaCl, ಇದನ್ನು ನಾವು ಉಪ್ಪಿನ ನೀರು ಅಂತ ಕರಿತೀವಿ. ಉಪ್ಪಿನ ನೀರು ಅಂತ ಕರಿತೀವಿ. ಹಾಗಾದ್ರೆ ಇದರಲ್ಲಿ ದ್ರವ್ಯ ಯಾವುದು, ದ್ರಾವಕ ಯಾವುದು ಅಂತ ಪ್ರಶ್ನೆ ಬರ್ತದೆ. ಹೌದು ಮಕ್ಕಳು? ಸೊ ನೀರು ದ್ರಾವಕವಾದರೆ ಸೋಡಿಯಂ ಕ್ಲೋರೈಡ್ ಏನಾಗಿರ್ತದೆ, ದ್ರವ್ಯವಾಗಿರುತ್ತದೆ. ಉಪ್ಪಿನ ನೀರೇನಾಗಿರ್ತದೆ, ದ್ರಾವಣವಾಗಿರುತ್ತದೆ. ಸೊ ಹಾಗಾಗಿ ಈ ದ್ರಾವಣದಲ್ಲಿ ಎಷ್ಟು ಪ್ರಮಾಣದ ದ್ರವ್ಯವಿದೆ, ಎಷ್ಟು ಪ್ರಮಾಣದ ದ್ರಾವಕವಿದೆ ಅನ್ನೋದನ್ನ ಲೆಕ್ಕಾಚಾರ ಮಾಡಬಹುದು. ಅದನ್ನ ಶೇಕಡಾವಾರು ಪ್ರಮಾಣ ಅಂತ ಕರಿತೀವಿ. ಅದನ್ನ ಹೇಳ್ತೀವಿ ದ್ರಾವಣದ ಸಾರತೆ ಅಂತ ಕರಿತೀವಿ.
ದ್ರಾವಣದ ಸಾರತೆ. ಹಾಗಾದ್ರೆ ದ್ರಾವಣದ ಸಾರತೆಯನ್ನು ಲೆಕ್ಕಾಚಾರ ಮಾಡತಕ್ಕಂಥ ಸೂತ್ರ ಯಾವುದು? ದ್ರಾವಣದ ಸಾರತೆ ಇಸ್ ಈಕ್ವಲ್ ಟು ದ್ರವ್ಯದ ಸಾರತೆ ಡಿವೈಡೆಡ್ ಬೈ ದ್ರಾವಣದ ರಾಶಿ ಅಥವಾ ಗಾತ್ರ, ದ್ರಾವಣದ ರಾಶಿ ಅಂತ ಕರಿತೀವಿ ಅಥವಾ ಗಾತ್ರ ಇಂಟು 100. ಇದು ದ್ರಾವಣದ ಸಾರತೆಯನ್ನ ನಾವು ಕಂಡುಹಿಡಿಯಬಹುದಾದಂತಹ ಸೂತ್ರ. ಮಕ್ಕಳೇ, ಒಂದು ಲೆಕ್ಕ ಮಾಡೋಣ. ಸೊ ಯಾವುದಾದ್ರೂ ಒಂದು ಲೆಕ್ಕವನ್ನು ಕೊಡೋಣ. ಈಗ ದ್ರಾವಣದ ಸಾರತೆಯನ್ನ ಕಂಡುಹಿಡಿಯೋದಕ್ಕೆ ಅಂದ್ರೆ ಅನುಪಾತ ಹೇಗೆ ಅನ್ನೋದನ್ನ ನೋಡೋಣ. ಅನುಪಾತ ರೂಪದಲ್ಲಿ ಅಥವಾ ಶೇಕಡ ಅನುಪಾತದಲ್ಲಿ ಹೇಗೆ ಲೆಕ್ಕಾಚಾರ ಮಾಡ್ತಾರೆ. ನಿಮ್ಮ ಪುಸ್ತಕದಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. 320 ಗ್ರಾಂ ನೀರು ಅಂತ ಕೊಟ್ಟಿದ್ದಾರೆ. 320 ಗ್ರಾಂ ನೀರು H2O, 320 ಗ್ರಾಂ H2O. ಅದ್ರ ಜೊತೆಗೆ 40 ಗ್ರಾಂ ಉಪ್ಪನ್ನು ಕೊಟ್ಟಿದ್ದಾರೆ. 40 ಗ್ರಾಂ NaCl ಉಪ್ಪನ್ನು ಕೊಟ್ಟಿದ್ದಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ ದ್ರಾವಣದ ಸಾರತೆಯನ್ನ ಅನುಪಾತದ ರೂಪದಲ್ಲಿ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ವೆರಿ ಸಿಂಪಲ್ ನೋಡ್ರಿ. ದ್ರವ್ಯದ ಸಾರತೆ, ದ್ರಾವಣದ ರಾಶಿ. ಈಗ ದ್ರವ್ಯದ ಸಾರತೆ ಎಷ್ಟಿದೆ? ಇದರಲ್ಲಿ ರಾಶಿ ಎಷ್ಟಿದೆ? 40 ಗ್ರಾಂ ಇದೆ. ಸೊ 40 ಗ್ರಾಂ ಎಂಬುದನ್ನ ನಾವು ತೆಗೆದುಕೊಂಡ್ರೆ ದ್ರಾವಣ ಇಸ್ ಈಕ್ವಲ್ ಟು ದ್ರಾವಣದ ಸಾರತೆ ಒಟ್ಟು ದ್ರಾವಣದ ಸಾರತೆ ಇಸ್ ಈಕ್ವಲ್ ಟು ದ್ರವ್ಯದ ಸಾರತೆ ಅಥವಾ ದ್ರವ್ಯದ ರಾಶಿ ಅಂದ್ರೆ ಉಪ್ಪು ಎಷ್ಟಿದೆ? 40 ಇದೆ, ಪ್ಲಸ್ ದ್ರಾವಣದಲ್ಲಿ ದ್ರವ್ಯದ ಸಾರತೆ ಪ್ಲಸ್ ದ್ರಾವಕದ ರಾಶಿ ಎಷ್ಟಿದೆ? ದ್ರಾವಕದ ರಾಶಿ ಎಷ್ಟಿದೆ? 320 ಇದೆ, 320. ಹಾಗಾದರೆ ದ್ರಾವಣದ ಒಟ್ಟು ಸಾರತೆ ಎಷ್ಟಾಗ್ತದೆ ಗ್ರಾಮ್ಗಳಲ್ಲಿ? ದ್ರಾವಣದ ಸಾರತೆ ಅನ್ನ ನಾವೇನಂತ ಕರಿತೀವಿ? ಒಟ್ಟು ದ್ರಾವಣದ ರಾಶಿ ಅಂತ. ದ್ರಾವಣದ ರಾಶಿ ಇಸ್ ಈಕ್ವಲ್ ಟು 360 ಗ್ರಾಂಗಳು. ಆದರೆ ನಮಗೆ ಬೇಕಾಗಿರೋದು ದ್ರಾವಣದ ಸಾರತೆಯ ಅನುಪಾತ. ಸೊ ದ್ರಾವಣದ ಸಾರತೆ ಕೊಟ್ಟು ದ್ರಾವ್ಯದ ಸಾರತೆ ಅಂದ್ರೆ ದ್ರಾವ್ಯದ ರಾಶಿ. ಸಾರತೆ ರಾಶಿ ಅಂತ ತೆಗೆದುಕೊಂಡ್ಬಿಡೋಣ, ಈಸಿ ಆಗ್ತದೆ. ರಾಶಿ, ದ್ರಾವಣದ ರಾಶಿ ಇಂಟು 100. ಸೊ ಅವಾಗ ಎಷ್ಟಾಗ್ತದೆ ನೋಡಿ? ಇಟ್ ಈಸ್ ಈಕ್ವಲ್ ಟು ದ್ರವ್ಯದ ಸಾರತೆ 40 ಇದೆ ಡಿವೈಡೆಡ್ ಬೈ ದ್ರಾವಣದ ರಾಶಿ ಎಷ್ಟಿದೆ? 320 ಪ್ಲಸ್ 40 ಎಷ್ಟಾಗ್ತದೆ? ಇಟ್ ಈಸ್ ಈಕ್ವಲ್ ಟು 360 ಆಗ್ತದೆ. 360 ಡಿವೈಡೆಡ್ ಬೈ 360 ಇಂಟು 100. ಇದನ್ನು ನೋಡಿದಾಗ ನಮಗೆ ದ್ರಾವಣದ ರಾಶಿ ಮತ್ತು ಸಾರತೆ ಅನುಪಾತ ಎಷ್ಟು ಬರ್ತದೆ ಅಂದ್ರೆ ವಿಚ್ ಇಸ್ ಈಕ್ವಲ್ ಟು 11.1% ಬರ್ತದೆ. ಯಾವುದ್ರದ್ದು? ಉಪ್ಪಿಂದು. ಸೊ 11.11 ಬಂತು ಅಂದ್ರೆ 11.1% ಬಂತು ಅಂದ್ರೆ ಇನ್ನು ಉಳಿದದ್ದು ಯಾವುದು? ಉಳಿದದ್ದು ಯಾವುದು? ದ್ರಾವಕದ ಅನುಪಾತ ಎಷ್ಟು ಬರ್ತದೆ? ಅದನ್ನ 100ರಿಂದ ನೀವು 11.11 ಮೈನಸ್ ಮಾಡಿದ್ರೆ 11.1. ಒಂದರಲ್ಲಿ ಒಂದನ್ನ 100 ಇದಿದೆ. 10ರ 1 ಹೋದ್ರೆ 9. ಇಲ್ಲಿ 10 ಇದೆ. 10ಗೆ 9 ಇದೆ. 9ರ 1 ಅಂದ್ರೆ 8. ಇಲ್ಲೂ ಕೂಡ 9 ಇದೆ. 9ರ 1 ಹೋದ್ರೆ 8. 88.8%. ಯಾವುದಿದು? 11.11 ಯಾವುದು ಆಗ್ತದೆ? ದ್ರಾವಣದ ರಾಶಿಯಲ್ಲಿ ನಾವು ಸಾರತೆಯನ್ನ ಕಂಡುಹಿಡಿಯಬೇಕಾದರೆ ಉಪ್ಪಿನದು ಅಲ್ಲ. 88.9 ಯಾವ್ದು ಬರ್ತದೆ? ನೀರಿನ. ಅದು ಒಟ್ಟು ಸೇರಿಸಿದ್ರೆ ನಮಗೆ 360 ಆಗ್ತದೆ. ಓಕೆ. 11.11 ಉಪ್ಪಿನ ಸಾರತೆ. ಇದು ದ್ರವ್ಯದ ಸಾರತೆ ಅರ್ಥಾಯ್ತಲ್ಲ? ಸೊ ದ್ರವ್ಯದ ಸಾರತೆ ಇದು ದ್ರಾವಕದ ಸಾರತೆ. ಆ ಎರಡನೇ ಸೇರಿಸಿದ್ರೆ ನಮಗೆ ಎಷ್ಟಾಗ್ತದೆ? 100% ಬರ್ತದೆ. ಅದು ಹಾಗಾಗಿ 360 ಗ್ರಾಂ ದ್ರಾವಣದಲ್ಲಿ ಶೇಕಡ ದ್ರವ್ಯದ ಸಾರತೆ 11.1 ಇದೆ. 360 ಗ್ರಾಂ ದ್ರಾವಣದಲ್ಲಿ
88.9 ದ್ರಾವಕದ ಸಾರತೆ ಇದೆ. ಈ ರೀತಿ ನಾವು ಲೆಕ್ಕವನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಮಕ್ಕಳೇ. ಅದನ್ನೇ ನಾವು ಏನಂತ ಕರಿತೀವಿ, ದ್ರಾವಣದ ಸಾರತೆ ಅಂತ ಕರಿತೀವಿ. ಅದನ್ನ 11.11% ಇದನ್ನ ಶೇಕಡಾವಾರು ಮಾಡ್ತೀವಿ. ಉಳಿದದನ್ನ ನೀವು ನಿಧಾನವಾಗಿ ನಿಮ್ಮ ಶಿಕ್ಷಕರುಗಳ ಹತ್ರ ಕೇಳಿ ಈ ಇನ್ನೆರಡು ಮೂರು ಲೆಕ್ಕಗಳನ್ನ ಮಾಡಿಕೊಡ್ತೀವಿ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ದ್ರವ್ಯ, ದ್ರಾವಕ, ದ್ರಾವಣ. ದ್ರವ್ಯ ಮತ್ತು ದ್ರಾವಕಗಳ ಮಿಶ್ರಣವನ್ನ ದ್ರಾವಣ ಅಂತ ಕರಿತೀವಿ. ದ್ರಾವಣಗಳಲ್ಲೂ ಕೂಡ ನಾವು ವಿಭಿನ್ನತೆಯನ್ನು ಕರಿತೀವಿ. ಆ ದ್ರಾವಣಗಳ ವಿಭಿನ್ನತೆ ಏನು ಅನ್ನೋದನ್ನ ನೋಡೋಣ ಈಗ. ದ್ರಾವಣಗಳಲ್ಲಿ ವಿಭಿನ್ನತೆ ಯಾವುದು? ವಿಭಿನ್ನತೆ, ದ್ರಾವಣದ ವಿಭಿನ್ನತೆ. ವಿಭಿನ್ನತೆ ವಿಭಿನ್ನತೆ ದ್ರಾವಣದಲ್ಲಿ ನಾವು ಎರಡು ಭಾಗ ಮಾಡ್ತೀವಿ ಮಕ್ಕಳೇ. ಒಂದು ದ್ರಾವಣ, ಇದನ್ನ ಸಂತೃಪ್ತ 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 ಇದಕ್ಕೆ ಇನ್ನೂ ಒಂದು ಹೆಸರು ಪರ್ಯಾಪ್ತ. ಸಂತೃಪ್ತ ಅಥವಾ ಪರ್ಯಾಪ್ತ ದ್ರಾವಣ. ಸಂತೃಪ್ತ ಅಥವಾ ಪರ್ಯಾಪ್ತ ದ್ರಾವಣ, ಸಂತೃಪ್ತ ಅಂತಲೂ ಕೂಡ ಕರಿತೀವಿ. ಅದನ್ನ ಪರ್ಯಾಪ್ತ ದ್ರಾವಣ ಅಂತಲೂ ಕೂಡ ಕರಿತೀವಿ. ಇನ್ನೊಂದು ಉದಾಹರಣೆ ಅಸಂತೃಪ್ತ. ಅಸಂತೃಪ್ತ ಅಸಂತೃಪ್ತ ಅಥವಾ ಅಪರ್ಯಾಪ್ತ ಅಂತಲೂ ಕೂಡ ಕರಿತೀವಿ. ಅಪರ್ಯಾಪ್ತ 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 ದ್ರಾವಣ ಅಂತ ಕೂಡ ಕರಿತೀವಿ. ಇನ್ನೊಂದು ಸಂತೃಪ್ತ ದ್ರಾವಣವನ್ನ ಸಾರಯುತ ಅಂತ ಕರಿತೀವಿ. ಸಾರೀಕೃತ ಅಥವಾ ಸಾರಯುತ, ಸಾರೀಕೃತ ಅಂತಲೂ ಕೂಡ ಕರಿತೀವಿ. ಇದನ್ನ ಸಾರರಿಕ್ತ ಅಂತಲೂ ಕೂಡ ಕರಿತೀವಿ. ಸಾರರಿಕ್ತ. ಸಾರರಿಕ್ತ ಅಂದ್ರೆ ಕಡಿಮೆ ಪ್ರಮಾಣ ಅಂತ. ಯಾವುದು ಕಡಿಮೆ ಪ್ರಮಾಣ ಅಂತ ಸ್ವಲ್ಪ ಈ ಕಡೆ ಗಮನ ಹರಿಸಿ. ಸಂತೃಪ್ತ ದ್ರಾವಣ ಎಂದರೇನು, ಅಥವಾ ಪರ್ಯಾಪ್ತ ದ್ರಾವಣ ಎಂದರೇನು, ಅಥವಾ ಸಾರೀಕೃತ ದ್ರಾವಣ ಎಂದರೇನು? ಸಂತೃಪ್ತ ದ್ರಾವಣ ಅಂದರೆ ಯಾವುದೇ ದ್ರಾವಕದಲ್ಲಿ ದ್ರವ್ಯವು ಬಹುತೇಕವಾಗಿ ಕರಗಿರ್ತದೆ. ಬಹುತೇಕವಾಗಿ, ಇನ್ನೊಂದು ಸ್ವಲ್ಪ ಸೇರಿಸಿದ್ರು ಕೂಡ ಅದು ಕರಗೋದಿಲ್ಲ. ಅರ್ಥ ಆಯ್ತಾ ಮಕ್ಕಳ? ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಒಂದು ಲೋಟದಲ್ಲಿ ನೀರನ್ನು ತೆಗೆದುಕೊಳ್ಳಿ. ನಿಮ್ಗೆ ಯಾವ್ದು ಸಿಗುತ್ತೋ ಒಂದು ಸಣ್ಣ ಲೋಟದಲ್ಲಿ ಒಂದು ಚಮಚ, ಒಂದು ತುಂಬ ನೀರು, ಒಂದು ಮುಕ್ಕಾಲು ಭಾಗ ನೀರು ತೆಗೆದುಕೊಳ್ಳಿ. ಅದಕ್ಕೆ ಒಂದು ಚಮಚ ಸಕ್ಕರೆನಾದ್ರೂ ಹಾಕಿ ಅಥವಾ ಉಪ್ಪನ್ನಾದ್ರೂ ಹಾಕಿ ಚಮಚದಿಂದ ಚೆನ್ನಾಗಿ ಕುಲುಕಿ ಕರಗುತ್ತೆ. ಉಪ್ಪಾದ್ರೂ ಕರಗುತ್ತೆ ಅಥವಾ ಸಕ್ಕರೆ ಆದರೂ ಕರಗುತ್ತೆ. ನೆಕ್ಸ್ಟ್ 2ನೇ ಚಮಚ ಹಾಕಿ ಕರಗುತ್ತೆ. 3ನೇ ಚಮಚ ಹಾಕಕ್ಕೆ ಹೋದಾಗ ನೀವು ಎಷ್ಟು ಕಲಕಿದ್ರೂ ತಳದಲ್ಲಿ ಕರಗದೆ ಉಳಿಯುತ್ತಾ ಇರ್ತದೆ. ನೀವು ಹಾಕಿರತಕ್ಕಂತಹ ಉಪ್ಪು ಅಥವಾ ನೀವು ಹಾಕಿರತಕ್ಕಂತಹ ಸಕ್ಕರೆ. ಅಂದ್ರೆ ಏನರ್ಥ, ದ್ರಾವಕ ತನ್ನಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಕರಗಿಸಿಕೊಂಡು ಇನ್ನು ಮುಂದೆ ಅದು ಕರಗಿಸಿಕೊಳ್ಳೋದಕ್ಕೆ ಆಗಿಲ್ಲ. ಯಾಕೆಂದ್ರೆ ಅದರಲ್ಲಿರೋ ಖಾಲಿ ಜಾಗಗಳೆಲ್ಲವೂ ಕೂಡ, ಯಾಕೆಂದ್ರೆ ದ್ರವ್ಯದ ಲಕ್ಷಣಗಳು ಮೊದಲನೇ ಪಾಠದಲ್ಲಿ ನಾವು ಹೇಳಿದ್ದೀವಿ. ಖಾಲಿ ಜಾಗಗಳೆಲ್ಲವೂ ಕೂಡ ದ್ರವ್ಯದ ಕಣಗಳಿಂದ ತುಂಬಿ ಹೋಗಿದ್ದಾವೆ. ನೀವಿನ್ನು ಎಷ್ಟು ಹಾಕಿದ್ರೂ ಕೂಡ ಅದು ಇನ್ನು ಮುಂದೆ ಕರಗೋದಿಲ್ಲ ಅಂತ ಪರಿಸ್ಥಿತಿ ನೀವು ನೋಡಿದ್ದೀರಿ. ಸೊ ಅಂತಹ ಸ್ಥಿತಿಯನ್ನ ನಾವು ಸಂತೃಪ್ತ ದ್ರಾವಣದ ಸ್ಥಿತಿ ಅಥವಾ ಪರ್ಯಾಪ್ತ ದ್ರಾವಣದ ಸ್ಥಿತಿ ಅಥವಾ ಸಾರೀಕೃತ ದ್ರಾವಣದ ಸ್ಥಿತಿ ಅಂತ ಕರಿತೀವಿ. ಇನ್ನು ಉಳಿದಾಗ ಅಸಂತೃಪ್ತ ಅಂದ್ರೆ ನೀವು ಹಾಕ್ತಂಗೆ ಅದು ಕರಗ್ತಾನೆ ಇದ್ರೆ ಇನ್ನೂ ಬೇಕು ಅಂತ ಹೋಗ್ತಾ ಇರ್ತದೆ. ಆ ರೀತಿ ಇರತಕ್ಕಂತಹ ದ್ರಾವಣದ ಸ್ವರೂಪವನ್ನ ನಾವು ಹೇಳ್ತೀವಿ ಅಸಂತೃಪ್ತ ದ್ರಾವಣ ಅಥವಾ ಅಪರ್ಯಾಪ್ತ ದ್ರಾವಣ ಅಥವಾ ಸಾರರಿಕ್ತ ದ್ರಾವಣ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹೀಗೆ ದ್ರಾವಣವನ್ನ ಸಂತೃಪ್ತ ದ್ರಾವಣ ಮತ್ತು ಅಸಂತೃಪ್ತ ದ್ರಾವಣ ಅಂತ ಎರಡು ಭಾಗಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಅದನ್ನ ನಾವು ವಿಭಿನ್ನತೆ ಅಂತ ಕರಿತೀವಿ. ಮಕ್ಕಳೇ, ಇದು ನಿಮ್ಮ ಇದರಲ್ಲೂ ಗೊತ್ತಿದೆ. ಅದರಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಕೂಡ ಸಾರೀಕೃತ ಅಂದ್ರೆ ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಅಂತ ಪದ ಬರ್ತದೆ, ಸ್ಟ್ರಾಂಗ್ ಆಸಿಡ್. ಸಾರರಿಕ್ತ ಅಂದ್ರೆ ವೀಕ್ ಆಸಿಡ್, WAK, ವೀಕ್ ಆಸಿಡ್, ಸಾರರಿಕ್ತ. ಅರ್ಥ ಆಯ್ತಾ ಮಕ್ಕಳೇ? ಅಂದ್ರೆ ಕಾರಣ ಸ್ಟ್ರಾಂಗ್ ಆಸಿಡ್ ಅಲ್ಲಿ ನೀರಿನ ಪ್ರಮಾಣ ಬಹಳಷ್ಟು ಕಡಿಮೆ ಇರ್ತದೆ, ಆಮ್ಲದ ಗುಣ ಅತಿ ಹೆಚ್ಚಾಗಿರ್ತದೆ. ಸಾರರಿಕ್ತದಲ್ಲಿ ನಾವು ನೀರಿನ ಪ್ರಮಾಣ ಹೆಚ್ಚಿಗೆ ಆಗ್ತಾ ಸಾರರಿಕ್ತತೆ ಜಾಸ್ತಿ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ನಾವು ದ್ರಾವಣವನ್ನ ಸಂತೃಪ್ತ ದ್ರಾವಣ, ಅಸಂತೃಪ್ತ ದ್ರಾವಣ ಅಥವಾ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ದ್ರಾವಣಗಳಿಂದ ವಿಭಿನ್ನತೆಯನ್ನ ಕಾಣ್ತೀವಿ. ಮಕ್ಕಳೇ, ಈ ದ್ರವ್ಯ ಮತ್ತು ದ್ರಾವಕಗಳನ್ನ ಗುರುತಿಸೋದನ್ನ ನೀವು ಕಲಿಬೇಕು. ದ್ರವ್ಯ ಮತ್ತು ದ್ರಾವಕಗಳನ್ನ ಗುರುತಿಸೋದು ಕಲಿಬೇಕು. ಸೊ ದ್ರವ್ಯ ಯಾವುದು, ದ್ರಾವಕ ಯಾವುದು ಅನ್ನೋದು ಬಹಳ ಇಂಪಾರ್ಟೆಂಟ್. ದ್ರವ್ಯ, ದ್ರಾವಕ. ಇನ್ನು ದ್ರಾವಣ ನಿಮ್ಗೆ ಗೊತ್ತಾಗ್ತದೆ, ಎರಡರ ಮಿಶ್ರಣ. ಈಗ ನಿಮ್ಗೆ ಉದಾಹರಣೆ, ಸಕ್ಕರೆ ನೀರು ಅಂದಾಗ ಸಕ್ಕರೆ ದ್ರವ್ಯವಾಗಿರುತ್ತದೆ,
ಸಕ್ಕರೆ ದ್ರವ್ಯವಾಗಿರ್ತದೆ, ದ್ರಾವಕ ಏನಾಗಿರ್ತದೆ? ನೀರಾಗಿರ್ತದೆ. ನೀರು ದ್ರಾವಕ. ಕೆಲವು ಆಲ್ಕೋಹಾಲ್ ಕೂಡ ಒಂದು ದ್ರಾವಕನೇ, ಆಲ್ಕೋಹಾಲ್ ಕೂಡ ಒಂದು ದ್ರಾವಕನೇ. ಅದೇ ರೀತಿ ಉಪ್ಪು ದ್ರವ್ಯವಾದರೆ ನೀರು ಕೂಡ ಏನಾಗಿರ್ತದೆ? ದ್ರಾವಕವಾಗಿರ್ತದೆ. ಈಗ ಸರ್, ಹಾಗಾದ್ರೆ ದ್ರಾವಕ ಮತ್ತು ದ್ರವ್ಯಗಳನ್ನು ಹೇಗೆ ನೀವು ಹೇಳ್ತೀರಾ? ದ್ರವ್ಯ ಎಂಬುದು ಒಂದು ವಸ್ತು, ದ್ರಾವಕ ಎಂಬುದು ಕರಗಿಸಿಕೊಳ್ಳುವ, ತನ್ನಲ್ಲಿ ಕರಗಿಸಿಕೊಳ್ಳುವ ವಸ್ತು. ಅರ್ಥ ಆಯ್ತಾ? ಸೊ ಹಾಗಾಗಿ ನೀರು ಕರಗಿಸಿಕೊಳ್ಳುವ ವಸ್ತು, ಹಾಗಾಗಿ ಅದನ್ನು ದ್ರಾವಕ ಅಂತ ಕರಿತೀವಿ. ಸಕ್ಕರೆ ಮತ್ತು ಉಪ್ಪುಗಳು ಕರಗುವ ವಸ್ತುಗಳಾಗಿರೋದ್ರಿಂದ ಅವುಗಳನ್ನು ದ್ರವ್ಯ ಎಂದು ಕರೆಯುತ್ತೇವೆ. ಓಕೆ ಮಕ್ಕಳ? ಸೊ ಹಾಗಾಗಿ ದ್ರವ್ಯ ಮತ್ತು ದ್ರಾವಕಗಳ ಮಿಶ್ರಣವನ್ನು ನಾವು ದ್ರಾವಣ ಅಂತ ಕರಿತೀವಿ. ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ರೀತಿಯ ದ್ರಾವಣಗಳನ್ನು ನಾವು ಕಾಣ್ತೀವಿ. ನಾವು ಕುಡಿಯೋ ಕಾಫಿ ಆಗಿರ್ಬೋದು, ನಾವು ಕುಡಿಯೋ ಟೀ ಆಗಿರ್ಬೋದು, ನಾವು ಕುಡಿಯತಕ್ಕಂತಹ ಜ್ಯೂಸ್ಗಳಾಗಿರ್ಬೋದು, ಅಥವಾ ನಾವು ಸೇವಿಸತಕ್ಕಂತಹ ವಿವಿಧ ರೀತಿಯ ಸಾಂಬಾರು ಆಗಿರ್ಬೋದು, ಅದೆಲ್ಲವೂ ಕೂಡ ಒಂದು ರೀತಿಯಾದಂತಹ ದ್ರಾವಣವೇ ಸರಿ. ಮಕ್ಕಳೇ, ಈ ದ್ರಾವಣದ ಒಂದು ವ್ಯತ್ಯಾಸಗಳನ್ನು, ಅದು ಸಂತೃಪ್ತ ಮತ್ತು ಅಸಂತೃಪ್ತ ಆದಮೇಲೆ ಅದರಲ್ಲೂ ಕೂಡ ವ್ಯತ್ಯಾಸ ಇರ್ತದೆ. ಯಾಕೆಂದರೆ ರುಚಿಯಲ್ಲಿ ವ್ಯತ್ಯಾಸ ಇರ್ತದೆ, ಬಣ್ಣದಲ್ಲಿ ನಾವು ವ್ಯತ್ಯಾಸಗಳನ್ನು ಕಾಣ್ತೀವಿ. ಓಕೆ, ಈಗ ದ್ರಾವಣ ಹೇಗಿರ್ತದೆ, ಅದರ ಒಂದು ಲಕ್ಷಣಗಳೇನು ಅನ್ನೋದನ್ನು ನಾನು ಸ್ವಲ್ಪ ಕೇಳೋಣ. ದ್ರಾವಣದ ಲಕ್ಷಣಗಳು. ದ್ರಾವಣ ಸುಮಾರು 3 ರೀತಿಯಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಒಂದು ಸಾಮಾನ್ಯ ದ್ರಾವಣ, ಇನ್ನೊಂದು ನಿಲಂಬಿತ ದ್ರಾವಣ, ಇನ್ನೊಂದು ಕಲಿಲ ದ್ರಾವಣ. 3 ರೀತಿ: ಸಾಮಾನ್ಯ ದ್ರಾವಣ, ನಿಲಂಬಿತ ದ್ರಾವಣ, ಕಲಿಲ ದ್ರಾವಣ. ನಾವೀಗ ಸಾಮಾನ್ಯ ದ್ರಾವಣದ ಒಂದು ಲಕ್ಷಣಗಳನ್ನು ನೋಡೋಣ. ಸಾಮಾನ್ಯ ದ್ರಾವಣದ ಲಕ್ಷಣಗಳು ಮಕ್ಕಳೇ, ಈ ಒಂದು ಸಾಮಾನ್ಯ ದ್ರಾವಣದ ಲಕ್ಷಣಗಳನ್ನು ಸರಳವಾದಂತಹ ಒಂದು ಉದಾಹರಣೆ ಏನಂದರೆ ಉಪ್ಪಿನ ನೀರನ್ನು ತೆಗೆದುಕೊಳ್ಳೋಣ. ಒಂದು ಗಾಜಿನ ಬೀಕರ್ನಲ್ಲಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲೇ ಒಂದು ಗಾಜಿನ ಲೋಟ ಇದ್ದರೆ, ಅಥವಾ ಒಂದು ಗಾಜಿನದ್ದು ಒಂದು ಪಾತ್ರೆ ಏನಾದರೂ ಇದ್ದರೆ, ಅಥವಾ ಗಾಜಿನದೊಂದು ಡಬ್ಬಿ ಇದ್ದರೆ, ಪ್ಲಾಸ್ಟಿಕ್ನಲ್ಲೇ ಟ್ರಾನ್ಸ್ಪರೆಂಟ್ ಇರತಕ್ಕಂಥ ಗಾಜಿನ ಡಬ್ಬಿ, ಅದಕ್ಕೆ ನೀರು ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ನಿಮಗೆ ಲಕ್ಷಣಗಳು ನಾನು ಏನೇನು ಹೇಳ್ತಾ ಹೋಗ್ತೀನಿ ಆ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತದೆ. ಏನು ಲಕ್ಷಣಗಳು ಮಕ್ಕಳೇ? ಸಾಮಾನ್ಯ ದ್ರಾವಣದ ಮೊದಲನೇ ಲಕ್ಷಣ ಏನಂದ್ರೆ ಏಕರೂಪತೆ ಇರುತ್ತೆ. ಏಕರೂಪತೆ, ನೀವು ಅದರಲ್ಲಿ ವ್ಯತ್ಯಾಸಗಳನ್ನು ಗುರುತಿಸಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇ ಲಕ್ಷಣ ಏಕರೂಪತೆ ಇರ್ತದೆ. ಇನ್ನು ಅದರಲ್ಲಿ ನೆಕ್ಸ್ಟ್ ಎರಡನೇದೇನು ಅಂದ್ರೆ ದ್ರವ್ಯ ಸಂಪೂರ್ಣವಾಗಿ ಕರಗಿರ್ತದೆ. ಎಷ್ಟು ಚೆನ್ನಾಗಿರ್ತದೆ ನೋಡಿ, ದ್ರವ್ಯ ಸಂಪೂರ್ಣ ಕರಗಿರ್ತದೆ. ಸಂಪೂರ್ಣವಾಗಿ ಕರಗಿರ್ತದೆ. ನೀವು ಗುರುತಿಸಕ್ಕಾಗೋದಿಲ್ಲ ದ್ರವ್ಯನ. ನೀವು ಎಲ್ಲಿದೆ, ಹೇಗಿದೆ ಅನ್ನೋದು ನಾವು ಗೊತ್ತಿಡಕ್ಕೆ ಆಗೋದೇ ಇಲ್ಲ. ನೀವು ಅದಕ್ಕೆ ಯಾಕೆ ಕಾರಣ ಏನಂದ್ರೆ ಸಂಪೂರ್ಣವಾಗಿ ಕರಗುವಿಕೆಯೇ ಕಾರಣ. ಸಂಪೂರ್ಣವಾಗಿ ಕರಗುವಿಕೆ ಇರ್ತದೆ. ಅದು ಎರಡನೇದು. ಇನ್ನ ಮೂರನೇದು ಏನು ಅಂದ್ರೆ ದ್ರವ್ಯದಲ್ಲಿ ಅದು ದ್ರಾವಕದಲ್ಲಿ ಇದೆ ಅಂದ್ರೆ ಅದರ ಗಾತ್ರ ನಾವು ನೋಡ್ಬೇಕು. ನಮಗೆ ಗೊತ್ತಾಗೋದಿಲ್ಲ. ಅಂದ್ರೆ ದ್ರವ್ಯ ಕಣಗಳ ಗಾತ್ರ ಕಣ್ಣಿಗೆ ಅಗೋಚರ. ದ್ರವ್ಯ ಕಣಗಳ ಗಾತ್ರ ಕಣ್ಣಿಗೆ ಅಗೋಚರ. ಹಾಗಾಗಿ ನಮಗೆ ಏನು ಕಾಣೋದಿಲ್ಲ, ಕಣ್ಣಿಗೆ ಅಗೋಚರ. ದ್ರವ್ಯ ಕಣಗಳ ಗಾತ್ರ ಕಣ್ಣಿಗೆ ಅಗೋಚರ. ನಮ್ಗಲ್ಲಿ ನೀರು ಯಾವುದು, ಉಪ್ಪು ಯಾವುದು, ಅಥವಾ ಸಕ್ಕರೆ ಬೆರೆತಿದ್ರೆ ಸಕ್ಕರೆ ಕಣಗಳು ಯಾವುದು, ನೀರು ಯಾವುದು ಅಂತ ನಮಗೆ ಗೊತ್ತಾಗೋದಿಲ್ಲ. ಅದನ್ನು ನಾವು ದ್ರವ್ಯ ಕಣಗಳ ಗಾತ್ರ ಅಗೋಚರ. ಸಾಮಾನ್ಯವಾಗಿ ಕಣಗಳ ಗಾತ್ರ ಬಹಳ ಚಿಕ್ಕದಾಗಿರ್ತದೆ. ಎಷ್ಟಂದ್ರೆ 1 ನ್ಯಾನೋಮೀಟರ್ಗಿಂತ ಕಡಿಮೆ ಇರ್ತದೆ. 1 ನ್ಯಾನೋಮೀಟರ್ಗಿಂತ ಕಡಿಮೆ ಗಾತ್ರ. ಅದರ ಗಾತ್ರ, ಆ ಕಣಗಳ ಗಾತ್ರ ನ್ಯಾನೋಮೀಟರ್ಗಿಂತ ಕಡಿಮೆ ಇರ್ತದೆ. ಹಾಗಾಗಿ ನಮಗೆ ಅಗೋಚರ. ಇನ್ನು ನೆಕ್ಸ್ಟ್ ನಾಲ್ಕನೇ ಲಕ್ಷಣಕ್ಕೆ ಬನ್ನಿ. ನಾಲ್ಕನೇ ಲಕ್ಷಣಕ್ಕೆ ಬಂದಾಗ ನೀವು ಆ ದ್ರಾವಣದ ಮೂಲಕ ನೀವು ಬೆಳಕನ್ನು ಹಾಯಿಸಿದ್ದೆ ಆದಲ್ಲಿ ಬೆಳಕಿನ ಕಿರಣಗಳು ಸರಾಗವಾಗಿ ಹಾದು ಹೋಗ್ತವೆ. ದ್ರಾವಣದ ಮೂಲಕ ಸರಾಗವಾಗಿ ಹಾದು ಹೋಗುತ್ತವೆ ಸರಾಗವಾಗಿ. ಅಲ್ಲಿ ನಿಮಗೆ ಲೈಟ್ ಇದೆ ಅಥವಾ ಬೆಳಕಿನ ಕಿರಣಗಳಿದೆ ಅನ್ನೋದು ಏನು ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಅಡಚಣೆನೇ ಇರೋದಿಲ್ವಲ್ಲ. ಯಾವಾಗ ಅಡಚಣೆ ಇಲ್ಲ ಅಂದಾಗ ಬೆಳಕಿನ ಕಿರಣಗಳು ಸರಾಗವಾಗಿ ಏನಾಗ್ತದೆ, ಆ ದ್ರಾವಣದ ಮೂಲಕ ಹಾದು ಹೋಗ್ತದೆ. ಎಲ್ಲೂ ಕೂಡ ಬೆಳಕಿನ ಕಿರಣಗಳು ಚೆಲ್ಲಾಪಿಲ್ಲಿ ಆಗೋದಿಲ್ಲ.
ಆಗುವುದಿಲ್ಲ 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 ಆಗುವುದಿಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಐದನೇದು ಏನಂದ್ರೆ, ಐದನೇ ಅಂಶ, ಒಂದು ಸಾಮಾನ್ಯ ದ್ರಾವಣವನ್ನು ತೆಗೆದುಕೊಂಡಾಗ ಎಲ್ಲೂ ಕೂಡ ಕರಗಿರುವ ದ್ರವ್ಯದ ಕಣಗಳು ತಳ ಸೇರಿರುವುದಿಲ್ಲ. ಸಾಮಾನ್ಯ ದ್ರಾವಣ ನಾನು ಹೇಳಿದ್ದು ಅರ್ಥ ಆಯ್ತಲ್ಲ? ಸೊ ಕರಗಿರುವ ಕಣಗಳು ತಳ ಸೇರುವುದಿಲ್ಲ, ತಳ ಸೇರುವುದಿಲ್ಲ. ಕಣಗಳು ಕಣಗಳು ಅದನ್ನು ಬಡಬಿಡೋಣ. ಕಣ ತಳ ಸೇರುವುದಿಲ್ಲ, ತಳ ಸೇರುವುದಿಲ್ಲ. ಇದು ನಾವು ಕಂಡುಕೊಂಡಿರತಕ್ಕಂತಹ ಸಾಮಾನ್ಯ ದ್ರಾವಣದ ಲಕ್ಷಣಗಳು. ಇಷ್ಟು ಬರೆದ್ರೆ ಸಾಕು ಮಕ್ಕಳ, ಸಾಮಾನ್ಯ ದ್ರಾವಣ ಹೀಗಿರುತ್ತೆ ಅಂತ. ಯಾಕೆಂದ್ರೆ ಅದರಲ್ಲಿ ಘಟಕಾಂಶಗಳನ್ನು ಗುರುತಿಸೋಕ್ಕಾಗೋದಿಲ್ಲ, ಅದು ಇಂಪಾರ್ಟೆಂಟ್. ದ್ರಾವಣದಲ್ಲಿ ಈ ಘಟಕಾಂಶಗಳನ್ನು ಗುರುತಿಸಲು ಸಾಧ್ಯವಿಲ್ಲ, ಗುರುತಿಸಲು ಸಾಧ್ಯವಿಲ್ಲ. ಸೊ ಹಾಗಾಗಿ ನಾವು ಅದನ್ನ ನಿಜವಾಗಿ ಇರತಕ್ಕಂತಹ ಸಾಮಾನ್ಯ ದ್ರಾವಣ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾಗಿ ನೀವು ಸಕ್ಕರೆಯನ್ನಾದ್ರೂ ಕರಗಿಸ್ರಿ, ಉಪ್ಪನ್ನಾದ್ರೂ ಕರಗಿಸ್ರಿ, ಅಥವಾ ಬೇರೆ ಬಣ್ಣ ಇರತಕ್ಕಂತಹ ಹರಳುಗಳನ್ನಾದ್ರೂ ಕರಗಿಸ್ರಿ. ಈ ಉದಾಹರಣೆ ಮೈಲ್ತುತ್ತ ಅಂತ ಬರ್ತದೆ. ಮೈಲ್ತುತ್ತ, ಆ ಮೈಲ್ತುತ್ತವನ್ನ ನೀವು ಮಿಶ್ರಣ ಮಾಡಿದಾಗ ಸ್ವಲ್ಪ ಬ್ಲೂ ಬಣ್ಣಕ್ಕೆ ಏನಾಗ್ತದೆ, ಮಿಶ್ರಣ ಆಗಿ ನಿಮಗೆ ಬಣ್ಣ ಬರ್ತದೆ. ಏಕರೂಪ ಮಿಶ್ರಣ ಇರ್ತದೆ, ನಿಮ್ಗೆ ಅಲ್ಲಿ ಯಾವುದು ಸಿಗೋದಿಲ್ಲ ಬಣ್ಣ, ಏಕರೂಪ ಮಿಶ್ರಣ. ಸೊ ಹೀಗೆ ಅದರಲ್ಲಿ ಘಟಕಾಂಶಗಳನ್ನು ನಾವು ನೀರು ಯಾವುದು ಅನ್ನೋದನ್ನ ಅಥವಾ ಕಣಗಳು ಯಾವುದು ಅನ್ನೋದನ್ನ ಗುರುತಿಸೋಕೆ ಸಾಧ್ಯ ಇಲ್ಲ. ಇದು ದ್ರಾವಣ, ಸಾಮಾನ್ಯ ದ್ರಾವಣದಲ್ಲಿ ಇರತಕ್ಕಂತಹ ಗುಣಲಕ್ಷಣಗಳು. ಆಯ್ತಾ? ಹಾಗೆ ನಾನು ಹೇಳಿದೆ ನಿಮಗೆ, ಸಾಮಾನ್ಯ ದ್ರಾವಣದ ಜೊತೆಗೆ ಇನ್ನೂ ಎರಡು ರೀತಿ, ನಿಲಂಬಿತ ದ್ರಾವಣ ಮತ್ತು ಕಲಿಲ ದ್ರಾವಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ನಿಲಂಬಿತ ದ್ರಾವಣ ಏನು, ಎತ್ತ, ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ದ್ರಾವಣ ಯಾವುದಿದು? ನಿಲಂಬಿತ ದ್ರಾವಣ ಮತ್ತು ಅದರ ಲಕ್ಷಣ. ನಿಲಂಬಿತ ದ್ರಾವಣ, ನಿಲಂಬಿತ ದ್ರಾವಣ ಹೇಗಿರ್ತದೆ ಅನ್ನೋದನ್ನ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಇದು ಬಹಳ ಈಸಿ. ನಿಲಂಬಿತ ಅಂದ್ರೆ ದ್ರಾವಣದಲ್ಲಿರತಕ್ಕಂಥ ದ್ರವ್ಯ ಅಥವಾ ದ್ರಾವ್ಯ, ಎರಡು ಪದಗಳನ್ನು ಬಳಸಬಹುದು ಮಕ್ಕಳೇ. ದ್ರಾವ್ಯ ಅಂತಲೂ ಕೂಡ ಹೇಳ್ಬೋದು, ದ್ರವ್ಯ ಅಂತಲೂ ಹೇಳ್ಬೋದು. ಆ ದ್ರಾವ್ಯ ಕರಗದೆ ಹಾಗೆ ಇರುತ್ತೆ, ಕರಗಕ್ಕೆ ಹೋಗೋದಿಲ್ಲ, ಕರಗೋದಿಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಸೊ ಕರಗದೆ ಇರುವ ದ್ರವ್ಯ ಇರ್ತದಲ್ಲ, ದ್ರವ್ಯವು ಕರಗದೆ ಹಾಗೆ ಇರುತ್ತೆ, ಕರಗದೆ ಇರುತ್ತದೆ. ಸರಳವಾದ ಉದಾಹರಣೆ ನಿಮಗೆಲ್ಲ, ನೀರಿನಲ್ಲಿ ನಾವು ಮರಳನ್ನ ಹಾಕ್ಬಿಡೋಣ, ಕರಗುತ್ತಾ? ಸಾಧ್ಯನೇ ಇಲ್ಲ. ನೀರಲ್ಲಿ ಮಣ್ಣು ಹಾಕೋಣ, ಕರಗುತ್ತಾ? ಕರಗಲ್ಲ. ನೀರಿನಲ್ಲಿ ಸೀಮೆ ಸುಣ್ಣದ ಪುಡಿ ಹಾಕ್ಬಿಡೋಣ ಅಥವಾ ಸೀಮೆ ಸುಣ್ಣವನ್ನು ಹಾಕೋಣ, ಕರಗುತ್ತಾ? ಕರಗದೇ ಇಲ್ಲ. ಹೌದಲ್ಲ? ನಾವೆಲ್ಲ ಗುರುತಿಸ್ಬೋದು ಮಕ್ಕಳೇ, ಅಲ್ಲಿ ಕರಗದೆ ಇರುವ ದ್ರವ್ಯ ಯಾವುದು ಮತ್ತು ದ್ರಾವಕ ಯಾವುದು ಅನ್ನೋದನ್ನ ಗುರುತಿಸ್ಬೋದು. ಅರ್ಥ ಆಯ್ತಲ್ಲ? ಸೊ ಅಂತಹ ಒಂದು ದ್ರಾವಣವನ್ನ ನಿಲಂಬಿತ ದ್ರಾವಣ ಅಂತ ಕರಿತೀವಿ. ಸೊ ಈ ನಿಲಂಬಿತ ದ್ರಾವಣದ ಒಂದು ವಿಶೇಷತೆ ಏನಂದ್ರೆ, ಕರಗದೆ ಇರುವ ದ್ರವ್ಯವು ತಳದಲ್ಲಿ ಸೇರುತ್ತದೆ ಮತ್ತು ಅದರ ರಾಶಿನೂ ಕೂಡ ಜಾಸ್ತಿ ಇರ್ತದೆ. ದ್ರವ್ಯರಾಶಿ ಅಂತ ಕರಿತೇವೆ. ದ್ರವ್ಯರಾಶಿ ನೀರಿನ ದ್ರವ್ಯರಾಶಿಗಿಂತ ಜಾಸ್ತಿ ಇರೋದ್ರಿಂದ ಏನಾಗಿರ್ತದೆ, ಅದು ನೀರಿನ ತಳದಲ್ಲಿ ಕುಳಿತುಕೊಳ್ಳುತ್ತೆ, ಕೆಳಗೆ ತಟಸ್ಥವಾಗಿ ಕುಳಿತುಕೊಳ್ತದೆ. ಅದನ್ನು ನಾವು ನಿಲಂಬಿತ ದ್ರಾವಣ ಎಂದು ಕರೆಯುತ್ತೇವೆ. ಕರಗದೆ ಇರುವ ದ್ರವ್ಯವು ತಳ ಸೇರಿ ಉಂಟಾಗುವ ದ್ರಾವಣದ ಮಿಶ್ರಣವನ್ನ ನಿಲಂಬಿತ ದ್ರಾವಣ ಎಂದು ಕರೆಯುತ್ತೇವೆ. ಹಾಗಾದ್ರೆ ಇದರಲ್ಲೂ ಕೂಡ ಲಕ್ಷಣಗಳಿದ್ದೇ ಇರ್ತದಲ್ಲ. ಸೊ ಬನ್ನಿ ಒಂದ್ ಕಡೆಯಿಂದ ಮತ್ತೆ ಒಂದು ಲಕ್ಷಣಗಳನ್ನ ನೋಡೋಣ. ನಿಲಂಬಿತ ದ್ರಾವಣದ ಲಕ್ಷಣಗಳು. ನಿಮಗೆ ಗೊತ್ತಿದೆ, ಯಾವಾಗ ಕರಗೋದಿಲ್ವೋ ಕಣಗಳ ಗಾತ್ರ ಜಾಸ್ತಿ. ಮೊದಲನೆಯದು ಕಣಗಳ ಗಾತ್ರ ಏನಾಗಿರ್ತದೆ, ಕಣಗಳ ಗಾತ್ರ ಹೆಚ್ಚಾಗಿರ್ತದೆ. ಕಣಗಳ ಗಾತ್ರ ಹೆಚ್ಚು ಅಂದ್ರೆ ಎಷ್ಟು ಸರಿ ಹೆಚ್ಚಾಗಿರ್ಬೋದು? ಕಣಗಳ ಗಾತ್ರ ಸುಮಾರು 1.5 ನ್ಯಾನೋಮೀಟರ್ಗಿಂತ ಹೆಚ್ಚು ನ್ಯಾನೋಮೀಟರ್ಗಿಂತ ಹೆಚ್ಚಾಗಿರ್ತದೆ, ದೊಡ್ಡದಾಗಿರ್ತದೆ ಅಂತ ಅರ್ಥ. ನಾವು ಹಾಗಾಗಿ ಅದು ತಳ ಸೇರೋದ್ರಿಂದ ನಮ್ಮ ಕಣ್ಣಿಗೆ ಕಾಣುತ್ತದೆ. ಅದು ಮುಂದಾಯ್ತು ಒಂದು. ಹಾಗಾದ್ರೆ ಆಮೇಲೆ ಎರಡನೆಯ ಲಕ್ಷಣ ಏನಂದ್ರೆ ಕರಗುವುದಿಲ್ಲ. ಕಣಗಳು ನೀರಿನಲ್ಲಿ ಅಥವಾ ದ್ರಾವಕದಲ್ಲಿ ಕರಗಿರುವುದಿಲ್ಲ. ಅದು ಇನ್ನೊಂದು ಅಂಶ. ನೆಕ್ಸ್ಟ್ ಮೂರನೇದೇನು
ಬೆಳಕಿಗೆ ಸಂಬಂಧಪಟ್ಟಂಗೆ. ಸೊ ಏನಾಗ್ತದೆ, ಅದು ಎಲ್ಲ ಚೆನ್ನಾಗಿ ಆ ದ್ರಾವಣದಲ್ಲೆಲ್ಲ ಓಡಾಡಬೇಕಾದ್ರೆ ಏನಾಗ್ತದೆ, ಬೆಳಕಿನ ಕಿರಣಗಳನ್ನು ಹಾಯಿಸಿದಾಗ ಆ ಬೆಳಕಿನ ಕಿರಣಗಳನ್ನು ಏನು ಮಾಡ್ತವೆ, ಪ್ರತಿಫಲಿಸ್ತವೆ. ಕಣಗಳು ಬೆಳಕಿನ ಕಿರಣಗಳನ್ನು ಪ್ರತಿಫಲಿಸುತ್ತವೆ ಮಕ್ಕಳೇ, ಈ ರೀತಿ ಪ್ರತಿಫಲಿಸುತ್ತವೆ. ಬೆಳಕಿನ ಕಿರಣಗಳನ್ನ ಪ್ರತಿಫಲಿಸುತ್ತವೆ. ಅರ್ಥ ಆಯ್ತಾ ಮಕ್ಕಳೇ? ಬೆಳಕಿನ ಕಿರಣವನ್ನ ಅವೇನು ಪ್ರತಿಫಲಿಸ್ತವೆ. ಹಾಗಾಗಿ ಯಾವಾಗ ಇದು ಬೆಳಕಿನ ಕಿರಣಗಳು ಪ್ರತಿಫಲನಗೊಳ್ತಾವೋ, ಹಾಗಾಗಿ ಬೆಳಕು ಯಾವ ದಾರಿಯಲ್ಲಿ ಹಾದು ಹೋಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಆದರೆ ಸಾಮಾನ್ಯ ದ್ರಾವಣದಲ್ಲಿ ನಮಗೆ ಬೆಳಕಿನ ಪಥ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ನಮಗೆ ಬೆಳಕಿನ ಪಥ ಕಾಣುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಎಲ್ಲಿವರೆಗೆ ಬೆಳಕಿನ ಪಥ ಕಾಣುತ್ತೆ ಅನ್ನೋದು ಪ್ರಶ್ನೆ ಆಗ್ತದೆ. ನೋಡ್ರಿ, ಈ ಕಣಗಳಿದೆಯಲ್ಲ, ಈ ಕಣಗಳು, ದ್ರವ್ಯದ ಕಣಗಳು ತಳ ಸೇರಿದ ಮೇಲೆ, ಸಂಪೂರ್ಣವಾಗಿ ತಳ ಸೇರಿದ ಮೇಲೆ ಬೆಳಕಿನ ಕಿರಣಗಳು ಏನಾಗ್ತದೆ, ಪ್ರತಿಫಲನಗೊಳ್ಳೋದಿಲ್ಲ. ಅದೊಂದು ಅಂಶ, ಒಂದು ಬದಲಾವಣೆ ಅಷ್ಟೇ. ಅದರಲ್ಲಿ ಒಂದು ವ್ಯತ್ಯಾಸ, ಅದಕ್ಕೂ ವ್ಯತ್ಯಾಸ. ಸಂಪೂರ್ಣ ತಳ ಸೇರುವವರೆಗೆ ಸೇರಿದಾದ್ಮೇಲೆ ನೀವೇನಾದರೂ ಬೆಳಕಿನ ಕಿರಣವನ್ನು ಹಾಯಿಸಿದ್ರೆ ಬೆಳಕಿನ ಕಿರಣ ಸರಾಗವಾಗಿ ಹಾದು ಹೋಗುತ್ತೆ. ಅಲ್ಲಿ ಬೆಳಕಿನ ಕಿರಣದ ಪಥವನ್ನು ನಾವು ಮುಚ್ಚುವುದಕ್ಕೆ ಸಾಧ್ಯ ಇಲ್ಲ. ಓಕೆ, ದೆನ್ ಗಾತ್ರ ಆಯಿತು, ದ್ರಾವಕ ಕರಗೋದಿಲ್ಲ ಅಂತಾಯ್ತು, ಬೆಳಕಿನ ಕಿರಣಗಳು ಪ್ರತಿಫಲನಗೊಳ್ಳುತ್ತೆ ಮತ್ತು ಅವುಗಳ ಪಥವನ್ನು ಪತ್ತೆ ಹಚ್ಚಬಹುದು ಅನ್ನೋದಾಯ್ತು. ಎಲ್ಲ ಆದಮೇಲೆ ನಿಲಂಬಿತ ಕಣಗಳು ತಳ ಸೇರಿದ ಮೇಲೆ ಅದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ ಅನ್ನಂಗಾಯ್ತು. ಹೀಗೆ ನಿಲಂಬಿತ ದ್ರಾವಣ, ಅದರಲ್ಲಿರತಕ್ಕಂಥ ಕಣಗಳು ತಮ್ಮದೇ ಆದಂಥ ವಿಶಿಷ್ಟ ರೂಪವನ್ನ ತೋರುತ್ತವೆ ಮತ್ತು ಕಣಗಳು ಗಾತ್ರದಲ್ಲಿ ದೊಡ್ಡದಾಗಿರ್ತವೆ. ಅರ್ಥ ಆಯ್ತಾ ಮಕ್ಕಳೇ? ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಣಗಳನ್ನು ಏನಾಗ್ತದೆ, ನಾವು ಸೋಸು ಕಾಗದದ ಮೂಲಕ ನಾವೇನಾದರೂ ಸೋಸಿದ್ರೆ ಅವು ಅಲ್ಲೇ ಸೋಸು ಕಾಗದದಲ್ಲೇ ಉಳ್ಕೊಳ್ತವೆ. ಯಾಕೆಂದ್ರೆ ಗಾತ್ರ ಜಾಸ್ತಿ ಆಗಿರ್ತದೆ. ಹಾಗಾಗಿ ಸೋಸು ಕಾಗದದಲ್ಲೇ ಉಳ್ಕೊಳ್ಳೋದ್ರಿಂದ ಅವುಗಳ ಗಾತ್ರ ಹೆಚ್ಚಾಗಿರ್ತದೆ. ಈ ಒಂದು ಲಕ್ಷಣಗಳನ್ನು ನಿಲಂಬಿತ ದ್ರಾವಣದಲ್ಲಿ ನಾವು ಕಾಣ್ತೀವಿ. ಅರ್ಥ ಆಯ್ತಾ? ಇನ್ನು ಮೂರನೆಯದು ಕಲಿಲ ದ್ರಾವಣ. ಮಕ್ಕಳು ಇದೊಂಥರ ತುಂಬಾ ಚೆನ್ನಾಗಿದೆ, ಕಲಿಲ ದ್ರಾವಣ. ಏಕೆಂದ್ರೆ ಅದರ ಲಕ್ಷಣನೇ ಹಾಗೆ, ಕಲಿಲ ದ್ರಾವಣ. ಏನ್ ಸರ್ ಇದು ಕಲಿಲ ದ್ರಾವಣ? ನೋಡಿ, ಇದು ಹೇಗೆ ಅಂದ್ರೆ, ಎರಡು ಗಾತ್ರಗಳ ನಡುವಿನ ಒಂದು ಕಣ, 1.5 ನ್ಯಾನೋಮೀಟರ್ ಮತ್ತು 1 ನ್ಯಾನೋಮೀಟರ್ಗಿಂತ ಚಿಕ್ಕದು, ಅವೆರಡರ ನಡುವೆ ಇರತಕ್ಕಂತಹ ಕಣದ ಸ್ವರೂಪವನ್ನು ನಾವು ಕಲಿಲ ದ್ರಾವಣ, ಕಲಿಲಗಳು ಅಂತ ಕರಿತೀವಿ, ಅದು ಕಲಿಲದ ಕಣಗಳು ಅಂತ ಕರಿತೀವಿ. ಹೇಗೆಂದ್ರೆ, ಈಗ ಉಪ್ಪು ನೀರಿನಲ್ಲಿ ಕರಗುತ್ತೆ, ಮರಳು ನೀರಿನಲ್ಲಿ ಕರಗಲ್ಲ, ಹೌದಲ್ಲ? ಆದ್ರೆ ಕಲಿಲದ ವಸ್ತುಗಳು ಹಂಗಲ್ಲ, ಕರಗಬೇಕು ಅಂತ ಹೋಗ್ತವೆ, ಆದರೆ ಕರಗದೆ ನೀರಿನೊಂದಿಗೆ ಏಕರೂಪ ಮಿಶ್ರಣವನ್ನು ಉಂಟು ಮಾಡ್ತವೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಏಕರೂಪ ಮಿಶ್ರಣವನ್ನ ಉಂಟು ಮಾಡ್ತವೆ. ಏಕರೂಪ ಮಿಶ್ರಣ. ಆದ್ರೆ ನಿಲಂಬಿತದಲ್ಲಿ ಹಾಗಾಗೋದಿಲ್ಲ. ನಿಲಂಬಿತದಲ್ಲಿ ನೀವು ಅಸಮರೂಪ ಮಿಶ್ರಣ ಕ್ಯಾನ್ ಐಡೆಂಟಿಫೈ, ಗುರುತಿಸಬಹುದು. ನೀವು ಕೆಳಗಡೆ ಮರಳಿದೆ, ಮೇಲ್ಗಡೆ ನೀರಿದೆ ಅಂತವ. ಇಲ್ಲಿ ಹಾಗಾಗೋದಿಲ್ಲ ಏಕರೂಪ ಮಿಶ್ರಣ ಕಲಿಲದಲ್ಲಿ. ಯಾಕೆಂದ್ರೆ ನೀರು ಮತ್ತು ಕಲಿಲದ ಕಣಗಳು ಒಂದಾಗ್ಬಿಡ್ತವೆ. ಆದ್ರೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿರತಕ್ಕಂಥ, ಸ್ವಚ್ಛವಾಗಿರತಕ್ಕಂಥ ದ್ರಾವಣವನ್ನು ಉಂಟು ಮಾಡೋದ್ರಲ್ಲಿ ಏಕರೂಪ ಮಿಶ್ರಣವನ್ನ ಉಂಟು ಮಾಡ್ತವೆ. ಅದನ್ನ ನಾವು ಏಕರೂಪ ಮಿಶ್ರಣ, ಇದೊಂದು ಒಂದು ಸಾಮಾನ್ಯ ಲಕ್ಷಣ. ಕಲಿಲದ ದ್ರಾವಣಗಳಲ್ಲಿ ಏಕರೂಪ ಮಿಶ್ರಣ ಉಂಟಾಗ್ತದೆ. ಆದರೆ ಸಂಪೂರ್ಣವಾಗಿ ನೀರಿನಲ್ಲಿ ಕರಗುವುದಿಲ್ಲ. ದ್ರವ್ಯದ ಕಣಗಳು ಸಂಪೂರ್ಣವಾಗಿ ನೀರಿನಲ್ಲಿ ಕರಗಬೇಕು ಅಂತ ಹೋಗ್ತವೆ, ಆದರೆ ಕರಗಕ್ಕಾಗೋದಿಲ್ಲ. ಆ ಕರಗಕ್ಕೆ ಆಗದೆ ನೀರಿನೊಂದಿಗೆ ಬೆರೆತು ಏಕರೂಪ ಮಿಶ್ರಣವನ್ನ ಉಂಟು ಮಾಡ್ತವೆ. ಮೊದಲನೇ ಅಂಶ. ಇನ್ನು ಎರಡನೇ ಅಂಶ ಏನು ಅಂದ್ರೆ, ಇದನ್ನ ನಾವು ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ. ಟಿಂಡಾಲ್ ಪರಿಣಾಮ ಏನ್ ಸರ್ ಇದು? ಕಲಿಲದ ದ್ರಾವಣದಲ್ಲಿ ಟಿಂಡಾಲ್ ಪರಿಣಾಮ ಅಂದ್ರೆ ಬೆಳಕಿನ ಕಿರಣಗಳು ಕಲಿಲ ದ್ರಾವಣದ ಮೂಲಕ ಹಾದು ಹೋದಾಗ, ಇನ್ನೊಂದು ಕಣಗಳಿದೆ ಅನ್ಕೊಳ್ಳಿ, ಎಲ್ಲ ಕಣಗಳಿದೆ ಅನ್ಕೊಳ್ಳಿ. ಈ ಬೆಳಕಿನ ಕಿರಣಗಳು ಈ ಕಣಗಳ ಮೇಲೆ ಬಿದ್ದರೆ ಅದೇನಾಗ್ತದೆ? ಪ್ರತಿಫಲನಗೊಳ್ಳುತ್ತೆ. ಬೆಳಕಿನ ಕಿರಣಗಳು ಪ್ರತಿಫಲನಗೊಳ್ಳುತ್ತೆ. ಬೆಳಕಿನ ಕಿರಣಗಳು ಏನಾಗ್ತದೆ? ಪ್ರತಿಫಲನಗೊಳ್ಳುತ್ತದೆ. ಹೀಗೆ. ಹಾಗಾಗಿ ಕಲಿಲ ದ್ರಾವಣದಲ್ಲಿರತಕ್ಕಂತಹ ಕಣಗಳು ಬೆಳಕನ್ನು ಚದುರಿಸುತ್ತವೆ. ಅದನ್ನೇ ನಾವು ಟಿಂಡಾಲ್ ಪರಿಣಾಮ.
ವೆರಿ ಸಿಂಪಲ್. ಕಲ್ಲಿನ ದ್ರಾವಣದಲ್ಲಿರತಕ್ಕಂತಹ ಕಣಗಳು ಬೆಳಕನ್ನು ಚದುರಿಸುವುದನ್ನ ನಾವು ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ. ಇನ್ನೊಂದು ಪರಿಣಾಮ ಯಾಕಂದ್ರೆ ಏಕರೂಪ ಮಿಶ್ರಣ ಆಗಿದೆ, ಅದನ್ನ ಬ್ರೌನಿಯನ್ ಚಲನೆ ಅಂತ ಕರಿತೀವಿ. ಬ್ರೌನಿಯನ್ ಚಲನೆ. ಈ ಬ್ರೌನಿಯನ್ ಚಲನೆ ಅನ್ನೋದೇನು? ಕಲ್ಲಿಲದ ಕಣಗಳು ದ್ರಾವಣದಲ್ಲಿ ಜಿಗ್ ಜ್ಯಾಗ್ ಆಗಿ ಓಡಾಡ್ತಾ ಇರ್ತವೆ, ಚಲಿಸ್ತಾ ಇರ್ತವೆ, ಜಿಗ್ ಜ್ಯಾಗ್ ಆಗಿ ಚಲಿಸ್ತಾ ಇರ್ತವೆ. ಇದನ್ನ ಬ್ರೌನಿಯನ್ ಅಂದ್ರೆ ವಿಜ್ಞಾನಿ ಟಿಂಡಾಲ್ ಎಂಬ ವಿಜ್ಞಾನಿ ಕಂಡುಹಿಡಿದ, ಅದಕ್ಕೋಸ್ಕರ ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ. ಬ್ರೌನಿಯನ್ ಎಂಬ ವಿಜ್ಞಾನಿ ಅದನ್ನ ಕಂಡುಹಿಡಿದ, ಅದಕ್ಕೋಸ್ಕರ ಅದನ್ನ ಬ್ರೌನಿಯನ್ ಚಲನೆ ಅಂತ ಕರಿತೀವಿ. ಈ ಎರಡೂ ಗುಣಗಳು ತುಂಬಾ ಇಂಪಾರ್ಟೆಂಟ್, ಟಿಂಡಾಲ್ ಪರಿಣಾಮ ಮತ್ತು ಬ್ರೌನಿಯನ್ ಚಲನೆ. ಇನ್ನ ಮೂರನೆಯದಾಗಿ ಈಗ ಗೊತ್ತಾಗ್ತದೆ, ಬೆಳಕಿನ ಪಥ ನೀಟಾಗಿ ಕಾಣುತ್ತೆ, ಕ್ಲಿಯರ್ ಆಗಿ ಕಾಣುತ್ತೆ. ಯಾಕೆಂದ್ರೆ ಬೆಳಕು ಚದುರುತ್ತದೆ. ಅದ್ರ ಜೊತೆಗೆ ಇನ್ನೊಂದು ಏನು ಅಂಶ ಅಂದ್ರೆ ಈ ಕಲ್ಲಿಲದ ದ್ರಾವಣಗಳಲ್ಲಿ ಸಂಪೂರ್ಣ ಕರಗುವಿಕೆ ಇರುವುದಿಲ್ಲ, ಅಸಂಪೂರ್ಣ ಕರಗುವಿಕೆ ಅನ್ಬಾರ್ದು. ಅದನ್ನ ಏನನ್ಬೇಕು ಅಂದ್ರೆ ನೀರಿನೊಂದಿಗೆ ಸೇರ್ಕೊಂಡು ಒಂದು ಸಮರೂಪ ಮಿಶ್ರಣ ಇರ್ತದೆ ಅಷ್ಟೇ. ಅದಕ್ಕೆ ನಿಮ್ಗೆ ಉದಾಹರಣೆ ಕಲ್ಲಿನ ವಸ್ತುಗಳಿಗೆ ತುಂಬಾ ಉದಾಹರಣೆಗಳಿವೆ ಮಕ್ಕಳೇ. ಸೊ ಹಾಲು ಕಲ್ಲಿನ ವಸ್ತುವಿಗೆ ಉದಾಹರಣೆ. ನೀವು ಅಲ್ಲಿ ಹಾಲು ನೀರು ಯಾವ್ದಂತ ಗೊತ್ತಾಗೋದಿಲ್ಲ, ಆದ್ರೆ ಹಾಲು ಅಂತ ಹೇಳ್ಬೋದು. ಆದ್ರೆ ಅದೇ ರೀತಿ ಸಾಮಾನ್ಯವಾದಂತಹ ರಕ್ತ ಒಂದು ಕಲ್ಲಿನ ವಸ್ತುವಿಗೆ ಉದಾಹರಣೆ. ಮಂಜು, ಗಾಳಿಯಲ್ಲಿರತಕ್ಕಂಥ ಮಂಜು, ಆ ಮಂಜಿನಲ್ಲಿ ಗಾಳಿ ಯಾವುದು, ನೀರಿನ ಅಂಶ ಯಾವುದು ಅನ್ನೋದು ಗೊತ್ತಾಗ್ತಿಲ್ಲ, ಮಂಜು. ಆಮೇಲೆ ಹೊಗೆ ಸ್ಮಾಗ್ ಅಂತ ಕರಿತೀವಿ, ಆ ಹೊಗೆ ಅದು ಕೂಡ ಒಂದು ಕಲ್ಲಿನ ವಸ್ತುವಿಗೆ ಉದಾಹರಣೆ. ಹೀಗೆ ನಾವು ವಿವಿಧ ರೀತಿಯ ಕಲ್ಲಿನ ವಸ್ತುಗಳನ್ನ ನಮ್ಮ ನಿತ್ಯ ಜೀವನದಲ್ಲಿ ನಾವು ಕಾಣ್ತೀವಿ. ಅದನ್ನ ಪುಸ್ತಕದಲ್ಲಿ ಪಟ್ಟಿ ಮಾಡಿಕೊಟ್ಟಿದ್ದಾರೆ ಮಕ್ಕಳೇ, ಆ ಪಟ್ಟಿಯನ್ನು ನೀಟಾಗಿ ನೋಡ್ಕೊಳ್ಳಿ. ಯಾಕೆಂದ್ರೆ ಘನದಲ್ಲಿ ದ್ರವದಲ್ಲಿ ಅನಿಲ, ಘನದಲ್ಲಿ ಘನ, ಈ ರೀತಿ ಏನಾಗಿರ್ತವೆ, ಬೇರೆ ಬೇರೆ ವಸ್ತುಗಳು ಕಲ್ಲಿಲದ ವಸ್ತುಗಳಾಗಿ ಮಾರ್ಪಟ್ಟಾಗಿರ್ತವೆ. ಅವುಗಳನ್ನು ಉದಾಹರಣೆ ಪುಸ್ತಕದಲ್ಲಿ ಒಂದು ಪಟ್ಟಿ ಕೊಟ್ಟಿದ್ದಾರೆ, ಆ ಪಟ್ಟಿಯನ್ನ ನೋಡ್ಕೊಳ್ಳಿ ಮಕ್ಕಳೇ. ಸೊ ಹಾಗಾಗಿ ಈ ಕಲ್ಲಿಲದ ವಸ್ತುಗಳು ನಮ್ಮ ನಿತ್ಯ ಜೀವನಕ್ಕೆ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಔಷಧಿಗಳನ್ನ ತಯಾರು ಮಾಡಬೇಕಾದ್ರೆ ಕಲ್ಲಿಲದ ವಸ್ತುಗಳು ನಮ್ಮ ಪ್ರಯೋಜನಕ್ಕೆ ಬರ್ತವೆ ಮಕ್ಕಳೇ. ಹಾಗಾಗಿ ನಾವು ದ್ರಾವಣಗಳನ್ನ ಸಾಮಾನ್ಯ ದ್ರಾವಣ, ನಿಲಂಬಿತ ದ್ರಾವಣ ಮತ್ತು ಕಲ್ಲಿನ ದ್ರಾವಣಗಳು, ಹೀಗೆ 3 ಭಾಗಗಳಾಗಿ ನಾವೇನ್ ಮಾಡ್ತೇವೆ, ವಿಂಗಡಣೆಯನ್ನ ಮಾಡ್ತೀವಿ. ಈ ರೀತಿ ವಿಂಗಡಣೆ ಮಾಡಿದಾಗ ಆ ದ್ರಾವಣಗಳ ಸ್ವರೂಪವನ್ನು ನಾವು ತಿಳ್ಕೊಳ್ಳೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಮಕ್ಕಳೇ ಇಷ್ಟೆಲ್ಲ ತಿಳ್ಕೊಳ್ತೀವಿ, ದ್ರವ್ಯ, ದ್ರಾವಕ, ದ್ರಾವಣ, ಮತ್ತೆ ಸಾರತೆ, ಬೇರೆ ಬೇರೆ ವಿಧಗಳು ಅನ್ನೋದನ್ನೆಲ್ಲ ಕಾಣ್ತೀವಿ. ಹಾಗಾದ್ರೆ ಈ ಮಿಶ್ರಣ ಅಂದಾಗ ಕೆಲವೊಮ್ಮೆ ನಾವು ಮಿಶ್ರಣಗಳನ್ನ ಬೇರ್ಪಡಿಸಬೇಕಾಗ್ತದೆ. ನೋಡಿ ಮಕ್ಕಳೇ, ಒಂದೇ ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೇವೆ. ಒಂದು ಮಿಶ್ರಣ ಅನ್ನೋದಕ್ಕೊಂದು ಉದಾಹರಣೆ ನೋಡಿ. ಕೆಲವು ಮಿಶ್ರಣಗಳನ್ನ ಭೌತಿಕವಾಗಿ ನಾವು ಬೇರ್ಪಡಿಸಬಹುದು, ಕೆಲವು ಮಿಶ್ರಣಗಳನ್ನ. ಇನ್ನು ಕೆಲವು ಮಿಶ್ರಣಗಳನ್ನ ರಾಸಾಯನಿಕವಾಗಿ ಬೇರ್ಪಡಿಸಬಹುದು. ಈಗ ಒಂದು ಉದಾಹರಣೆ ನಿಮ್ಮ ಕಡಲೆ ಪುರಿ ಅಂತ ತೆಗೆದುಕೊಳ್ಳಿ. ಪುರಿನಲ್ಲಿ ನಾವು ಕಡಲೆ ಹಾಕಿರ್ತೀವಿ, ಖಾರ ಹಾಕಿರ್ತೀವಿ, ಅದೊಂದು ಮಿಶ್ರಣ ತಾನೆ. ಆದರೆ ಸಮರೂಪ ಮಿಶ್ರಣ ಆಗೋದಿಲ್ಲ, ಯಾಕಂದ್ರೆ ಅಸಮರೂಪ ಮಿಶ್ರಣ ಆಗ್ತದೆ. ಯಾಕಂದ್ರೆ ಅದು ಕಡಲೆ ಬೀಜ ಇರ್ತದೆ, ಖಾರ ಇರ್ತದೆ, ಗುಂಡು ಖಾರ ಇರ್ತದೆ, ಪುರಿ ಇರ್ತದೆ, ಕಡಲೆ ಇರ್ತದೆ, ಇದೆಲ್ಲ ಇರ್ತದೆ, ಹೌದಲ್ಲ? ಸೊ ಅದನ್ನ ಏನಾಗ್ತದೆ, ಭೌತಿಕವಾಗಿ ನಾವು ಕೈನಿಂದ ಪುರಿನೇ ಒಂದ್ ಕಡೆ, ಕಡಲೆ ಬೀಜನೇ ಒಂದ್ ಕಡೆ ಬೇರ್ಪಡಿಸ್ಬೋದು. ಆದರೆ ಮಕ್ಕಳೇ, ನೀರಿನಲ್ಲಿ ಸಕ್ಕರೆ ಬೇರ್ತಿದೆ ಅಂದ್ರೆ ಸಕ್ಕರೆಯನ್ನ ಬೇರ್ಪಡಿಸಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಮಕ್ಕಳೇ. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ನಾವು ಮಿಶ್ರಣಗಳಲ್ಲಿನ ಘಟಕಾಂಶಗಳನ್ನ ಬೇರ್ಪಡಿಸುವ ಅವಶ್ಯಕತೆ ಇರುತ್ತೆ. ಈಗ ಉದಾಹರಣೆ ನಿಮ್ಗೆಲ್ಲ ಗೊತ್ತಿದೆ, ಪೆಟ್ರೋಲಿಯಂ ನಾವು ಅದನ್ನು ಭೂಗರ್ಭದಿಂದ ತೆಗಿತೀವಿ, ಭೂಮಿಯಿಂದ ಹೊರ ತೆಗಿತೀವಿ, ಖನಿಜ ತೈಲ ಅಂತ ಕರಿತೀವಿ. ಆ ಖನಿಜ ತೈಲದಲ್ಲಿ ಪೆಟ್ರೋಲಿಯಂನಲ್ಲಿ ಏನೇನೆಲ್ಲ ಇರ್ತದೆ? ಪೆಟ್ರೋಲಿಯಂನಲ್ಲಿ ಮೊದಲಿಂದ ತೆಗೆದುಕೊಳ್ಳೋಣ, ಮನೆಯಿಂದ ಹೋಗೋಣ, ಸೀಮೆ ಎಣ್ಣೆ ಇರ್ತದೆ, ಡೀಸೆಲ್ ಇರ್ತದೆ, ಪೆಟ್ರೋಲ್ ಇರ್ತದೆ, ಅದ್ರ ಜೊತೆಗೆ ನಿಮಗೆ ಗ್ರೀಸ್ ಇರ್ತದೆ, ವ್ಯಾಕ್ಸ್ ಅಂತ ಏನ್ ಕರಿತೀವಲ್ಲ ಅದು ಗ್ರೀಸ್ ಇರ್ತದೆ, ಅದ್ರ ಜೊತೆಗೆ ಡಾಂಬರು ಕೂಡ ಇರ್ತದೆ, ಹೌದಲ್ಲ? ಇಷ್ಟೆಲ್ಲ ಇರೋದನ್ನ ನಾವು ಒಂದೇ ಸರಿ ಅದನ್ನ ಬಳಸೋದಕ್ಕೆ ಸಾಧ್ಯನಾ? ಪೆಟ್ರೋಲಿಯಂ ಅನ್ನ ಇಲ್ಲ, ಅದರಲ್ಲಿರುವ ಅದೊಂದು ಮಿಶ್ರಣ. ಪೆಟ್ರೋಲಿಯಂ ಅನ್ನೋದು ವಿವಿಧ ಘಟಕಾಂಶಗಳ ಮಿಶ್ರಣ, ಅದನ್ನ ಬೇರ್ಪಡಿಸ್ಬೇಕು ತಾನೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಮಿಶ್ರಣಗಳನ್ನ ಬೇರ್ಪಡಿಸೋದಕ್ಕೆ ಒಂದೇ ವಿಧಾನಗಳು ಇಲ್ಲ. ಹಾಲಿನಲ್ಲಿರ್ತಕ್ಕಂಥ ನೀರಿನಂಶ ತೆಗಿಬೇಕು, ಪೆಟ್ರೋಲಿಯಂನಲ್ಲಿರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಅನ್ನು ಬೇರ್ಪಡಿಸಬೇಕು, ಅಥವಾ ಸಕ್ಕರೆ ಮತ್ತು ಉಪ್ಪಿನಲ್ಲಿರ್ತಕ್ಕಂಥ ಉಪ್ಪು ಸಕ್ಕರೆ ಬೇರ್ಪಡಿಸಬೇಕು,
ಇದೆಲ್ಲ ಒಂದೇ ವಿಧಾನ ಸಾಧ್ಯ ಇದೆಯಾ? ಇಲ್ಲ ಮಕ್ಕಳೇ. ಹಾಗಾಗಿ ಇಲ್ಲಿ ನಾವೇನ್ ಮಾಡ್ತೀವಿ, ಎರಡು ರೀತಿಯ ವಿಧಾನಗಳನ್ನು ನಾವು ಅನುಸರಿಸ್ತೀವಿ. ಒಂದು ಭೌತಿಕ ವಿಧಾನ, ಇನ್ನೊಂದು ರಾಸಾಯನಿಕ ವಿಧಾನ. ಎರಡು ವಿಧಾನಗಳು, ಭೌತಿಕ ವಿಧಾನ ಮತ್ತು ರಾಸಾಯನಿಕ ವಿಧಾನಗಳು. ಮಿಶ್ರಣದಲ್ಲಿನ ಘಟಕಾಂಶಗಳನ್ನು ಬೇರ್ಪಡಿಸಲು ರಾಸಾಯನಿಕ ವಿಧಾನ ಮತ್ತು ಭೌತಿಕ ವಿಧಾನಗಳು. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಭೌತಿಕ ವಿಧಾನಗಳಿಗೆ ಹೋಗ್ತೀವಿ. ಸೊ ಭೌತಿಕ ವಿಧಾನ ಮತ್ತು ರಾಸಾಯನಿಕ ವಿಧಾನಗಳನ್ನ ನಾವು ಅಳವಡಿಸ್ತೀವಿ. ವಿಧಾನಗಳು. ಸೊ ರಾಸಾಯನಿಕ ವಿಧಾನಗಳು ಸ್ವಲ್ಪ ಸಪರೇಟ್ ಮಾಡಿದ್ರೆ ನಾವು ಬಳಸೋದು ಕಡಿಮೆ. ಕೆಲವೊಂದು ಶುದ್ಧ ವಸ್ತುಗಳನ್ನು ಪಡೆಯೋದಕ್ಕೆ, ಮಾಡೋದಕ್ಕೆ, ಲೋಹಗಳು ಮತ್ತು ಅಲೋಹಗಳನ್ನು ಪಡೆಯೋದಕ್ಕೆ ನಾವು ರಾಸಾಯನಿಕ ವಿಧಾನವನ್ನು ಬಳಸ್ತೀವಿ. ಇಲ್ಲಿ ಹೆಚ್ಚಾಗಿ ನಾವು ಮೊದಲನೇದಾಗಿ ಭೌತಿಕ ವಿಧಾನಗಳನ್ನ ನೋಡೋಣ ಹೇಗೆ ಅನ್ನೋದನ್ನ. ಓಕೆ ಮಕ್ಕಳ? ಸೊ ಭೌತಿಕ ವಿಧಾನಗಳನ್ನು ನೋಡಿದಾಗ ಮೊದಲನೆಯ ಭೌತಿಕ ವಿಧಾನ ಆವೀಕರಣ. ಮೊದಲನೆಯ ಭೌತಿಕ ವಿಧಾನ ಆವೀಕರಣ. ಸರಳವಾದಂತಹ ವಿಧಾನ ಆವೀಕರಣ. ಹೇಗೆ ಸಾಧ್ಯ? ಈಗ ಒಂದು ಉದಾಹರಣೆ, ಈಗ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲೇ ಆಗತಕ್ಕಂಥ ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಈಗ ನಾನೇನು ಮಾಡ್ತೀನಿ, ನಿಮಗೆ ನೀರು ಮತ್ತು ಸಕ್ಕರೆಯನ್ನ ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತೀನಿ. ನೀವೇನು ಮಾಡಬೇಕು ಅಂದರೆ ಸಕ್ಕರೆಯನ್ನು ಬೇರ್ಪಡಿಸಬೇಕು. ಹೇಗೆ ಮಾಡ್ಕೊಳ್ಳಿ? ಸೊ ಬುದ್ಧಿವಂತಿಕೆಯನ್ನು ಉಳಿಸಿದಾಗ ಏನಾಗ್ತದೆ? ಈಗ ಏನು ಮಾಡ್ತೀರ ಅದನ್ನು? ಸರ್ ಮಾಡ್ಬೋದು ಸರ್ ಅಂತ ನೀವು ಹೇಳ್ಬೋದು. ಹೇಗೆ? ಏನಿಲ್ಲ ಸರ್, ನೀರು ಮತ್ತು ಸಕ್ಕರೆ ದ್ರಾವಣ ಇರ್ತದಲ್ಲ ಅದನ್ನು ಕಾಯಿಸ್ತಾ ಹೋಗ್ರಿ ಸರ್. ಕಾಯಿಸ್ತಾ ಹೋದಾಗ ನೀರಿಗೆ ಶಾಖವನ್ನು ಕೊಟ್ಟಾಗ ನೀರು 100 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದಾಗ ಏನಾಗ್ತದೆ? ನೀರೆಲ್ಲ ಆವಿಯಾಗಿ ಹೋಗಿ ಕಡೆಗೆ ಏನಾಗ್ತದೆ ಸರ್? ಸಕ್ಕರೆ ಅಂಶ ಉಳಿಯುತ್ತೆ ಸರ್. ಹೌದಲ್ಲ? ಹೌದು ಮಕ್ಕಳ. ಸೊ ಕೆಲವು ವಸ್ತುಗಳನ್ನು ಅವುಗಳ ಆವೀಕರಣ ಬಿಂದುವಿಗೆ ಆವೀಕರಿಸಿ ಅದರಲ್ಲಿರತಕ್ಕಂತಹ ಇನ್ನೊಂದು ಘಟಕಾಂಶವನ್ನು ಬೇರ್ಪಡಿಸಬಹುದು. ಅರ್ಥ ಆಯ್ತಾ ಮಕ್ಕಳೇ? ಅದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ ಒಂದು ಸರಳವಾದ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ, ಶಾಯಿ, ಕಪ್ಪು ಶಾಯಿ, ನೀಲಿ ಶಾಯಿ ಅಥವಾ ಕೆಂಪು ಶಾಯಿ ಅದನ್ನು ತೆಗೆದುಕೊಂಡು ನೀರಿನಲ್ಲಿ ಕರಗಿದೆ ಅಂತ ಇದ್ದಾಗ ಅದನ್ನು ನೀವೇನು ಮಾಡಬೇಕೀಗ? ಚೆನ್ನಾಗಿ ಶಾಖ ಕೊಟ್ಟು ಕಾಯಿಸಿದಾಗ ಏನಾಗ್ತದೆ? ಅಲ್ಲಿರ್ತಕ್ಕಂತಹ ನೀರು ಏನಾಗ್ತದೆ? ಆವಿಯಾಗಿ ಹೊರಟೋಗ್ತದೆ. ಒಂದು ಹಂತದಲ್ಲಿ ಆವಿಯಾಗಿ ಹೊರಟೋಗ್ತದೆ. ಇನ್ನೊಂದು ಹಂತದಲ್ಲಿ ಶಾಯಿಯ ಕಣಗಳು ಕೆಂಪಾಗಿರ್ಬೋದು, ಕಪ್ಪಾಗಿರ್ಬೋದು ಅಥವಾ ನೀಲಿ ಆಗಿರ್ಬೋದು, ಅದು ಹಾಗೆಯೇ ಬಾಂಡ್ಲಿಯಲ್ಲಿ ಅಥವಾ ಯಾವುದರಲ್ಲಿ ನೀವು ಕಾಯಿಸ ಹಾಗೆ ಉಳ್ಕೊಳ್ತದೆ. ನೋಡಿ ಘಟಕಾಂಶಗಳು ನೋಡಿ ಇವಾಗ. ಹಾಗಾಗಿ ಶಾಯಿಯ ಜೊತೆಗೆ ನೀರಿದೆ. ಹಾಗಾಗಿ ಶಾಯಿ ಕೂಡ ಒಂದು ಶುದ್ಧ ಘಟಕ, ನೀರು ಕೂಡ ಒಂದು ಶುದ್ಧ ಘಟಕ. ಅವೆರಡು ಮಿಕ್ಸ್ ಆದಾಗ ಏಕರೂಪ ಸಂಯುಕ್ತದಲ್ಲಿ ಶುದ್ಧ, ಈ ರೀತಿ ನಾವು ಹೇಳ್ತೀವಿ. ಓಕೆ ಮಕ್ಕಳ? ಅದು ಮೊದಲನೆಯ ವಿಧಾನ. ಅಂದ್ರೆ ಘಟಕಾಂಶಗಳನ್ನ ಬೇರ್ಪಡಿಸೋದಕ್ಕೆ ಆವೀಕರಣಕ್ಕೆ ಸಂಬಂಧಪಟ್ಟಂಗೆ ಇದರಲ್ಲಿ ಉಷ್ಣತೆ ಪ್ರಮುಖವಾದ ಪಾತ್ರವನ್ನ ವಹಿಸ್ತದೆ. ಉಷ್ಣತೆ ಪ್ರಮುಖವಾದ ಅದರಲ್ಲಿ ಉಷ್ಣತೆ ಜೊತೆಗೆ ಆವೀಕರಣ ಬಿಂದು, ಅದು ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಆವೀಕರಣ ಬಿಂದು ಪ್ರಮುಖವಾದದ್ದು. ಆವೀಕರಣ ಬಿಂದು ಬಹಳ ಪ್ರಮುಖವಾದದ್ದು. ಓಕೆ, ಅದಾಯ್ತು. ಇನ್ನು ಎರಡನೆಯದಾಗಿ, ಇದು ಮೊದಲನೆಯ ಅಂಶ ಅಂತ ತಿಳ್ಕೊಳ್ಳೋಣ. ಇನ್ನು ಎರಡನೆಯ ಅಂಶ ಆವೀಕರಣ ಆದ ಮೇಲೆ ಸೆಂಟ್ರಿಫ್ಯೂಸ್ ಎಂಬುದೊಂದು ವಿಧಾನ. ಸೆಂಟ್ರಿಫ್ಯೂಸ್ ಎಂಬುದೊಂದು ಇನ್ನೊಂದು ವಿಧಾನ. ಏನ್ ಸರ್ ಇದು ಸೆಂಟ್ರಿಫ್ಯೂಸ್? ಕೆಲವು ಮಿಶ್ರಣಗಳಲ್ಲಿ ಘಟಕಾಂಶಗಳ ಘನ ಕಣಗಳು ಜಾಸ್ತಿ ಇರ್ತವೆ. ಆದರೆ ನಮಗೆ ಗೊತ್ತಾಗೋದು ಘನ ಕಣಗಳು ಜಾಸ್ತಿ ಇರ್ತವೆ. ಈಗ ಉದಾಹರಣೆ, ರಕ್ತದಲ್ಲಿರತಕ್ಕಂತಹ ಪ್ಲಾಸ್ಮಾ, ಹಿಮೋಗ್ಲೋಬಿನ್ ಕಣಗಳು, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ರಕ್ತದಲ್ಲಿ, ಹೌದಲ್ಲ? ಅದೇ ರೀತಿ ಹಾಲಿನಲ್ಲಿ ಕೆನೆ ಇರ್ತದೆ. ಅದೇ ರೀತಿ ನಾವು ಪೋಷಕಾಂಶಗಳನ್ನು ತೆಗೆದುಕೊಂಡಾಗ ಆ ಪೋಷಕಾಂಶಗಳಲ್ಲಿ ಪ್ರೋಟೀನ್ಗಳ ಗುಣಲಕ್ಷಣನೇ ಬೇರೆ, ಕಾರ್ಬೋಹೈಡ್ರೇಟ್ಗಳ ಗುಣಲಕ್ಷಣ ರಾಸಾಯನಿಕವಾಗಿ ಹೇಳ್ತಿರೋದು, ಅಥವಾ ದ್ರವ್ಯರಾಶಿಯನ್ನು ಕೂಡ ಹೇಳೋದು, ವಿಟಮಿನ್ಗಳ ಕಣಗಳ ದ್ರವ್ಯರಾಶಿನೇ ಬೇರೆ ಇರ್ತದೆ. ಎಲ್ಲ ಒಂದು ಭಿನ್ನತೆ ಇರ್ತದೆ. ಹಾಗಾದ್ರೆ ನಾವು ಇವುಗಳನ್ನು ಸಪರೇಟ್ ಮಾಡಬೇಕು, ಒಂದೊಂದನ್ನು ಸಪರೇಟ್ ಮಾಡಬೇಕು. ಹೇಗೆ ಮಾಡೋದಕ್ಕೆ ಸಾಧ್ಯ? ಒಂದು ಯಂತ್ರ ಇದೆ, ಅದನ್ನ ಕೇಂದ್ರಕ್ಕಾಗಿ ಶೋಷಕ ಯಂತ್ರ ಅಂತ ಕೂಡ ಕನ್ನಡದಲ್ಲಿ. ಇಲ್ಲಿ ನಾವು ಸೆಂಟ್ರಿಫ್ಯೂಸ್ ಅಂತ ಕರಿತೀವಿ. ಆ ಸೆಂಟ್ರಿಫ್ಯೂಸ್ ನಲ್ಲಿ ನಾವೇನಾದ್ರೂ ತಿರುಗಿಸಿದ್ದೇ ಆಗಲಿ, ಚೆನ್ನಾಗಿ ಅದನ್ನು ತಿರುಗಿಸ್ತಾ ಹೋದಾಗ ಏನಾಗ್ತದೆ? ಭಾರವಿರತಕ್ಕಂಥ ಕಣಗಳು ತಳದಲ್ಲಿರ್ತವೆ, ಹಗುರವಾದಂಥ ಕಣಗಳು ಮೇಲಿರ್ತವೆ.
ಅರ್ಥ ಆಯ್ತಾ ಮಕ್ಕಳ? ಅಂದ್ರೆ ನಾವು ಟೆಸ್ಟ್ ಟ್ಯೂಬ್ ಅಲ್ಲಿ ನಾವು ತೆಗೆದುಕೊಂಡ್ರೆ ಭಾರವಾದ ಕಣಗಳು ಟೆಸ್ಟ್ ಟ್ಯೂಬ್ ನ ತಳದಲ್ಲಿ ಸಂಗ್ರಹಣೆ ಆಗ್ತವೆ, ಹಗುರವಾದ ಕಣಗಳೇನಾಗ್ತವೆ ಟೆಸ್ಟ್ ಟ್ಯೂಬ್ ನ ಮೇಲ್ಭಾಗದಲ್ಲಿ ಸಂಗ್ರಹಣೆ ಆಗ್ತವೆ. ಅರ್ಥ ಆಯ್ತಾ ಮಕ್ಕಳೇ? ಅದೇ ರೀತಿ ಮಕ್ಕಳೇ ನಿಮ್ಗೆಲ್ಲ ಗೊತ್ತಿದೆ, ಈ ಬಟ್ಟೆ ಒಗೆಯುವ ಯಂತ್ರ ಇದೆಯಲ್ಲ, ಈ ಬಟ್ಟೆ ಒಗೆಯುವ ಯಂತ್ರವನ್ನು ಕೂಡ ಸೆಂಟ್ರಿಫ್ಯೂಸ್ ಆಧಾರದ ಮೇಲೆ ಮಾಡಿರೋದು. ನೋಡಿ, ಆ ಸೆಂಟ್ರಿಫ್ಯೂಸ್ ಯಂತ್ರದಲ್ಲಿ ನೀವು ಬಟ್ಟೆಗಳನ್ನ ಒದ್ದೆ ಆಗಿರೋ ಬಟ್ಟೆಗಳನ್ನ ಹಾಕ್ಬಿಟ್ರೆ ಅದೇನ್ ಮಾಡ್ತದೆ, ಅದರಲ್ಲಿ ನೀರಿನ ಅಂಶವನ್ನು ಹೊರ ತೆಗೆಯುತ್ತೆ. ಬಂದ್ರೆ ಬಟ್ಟೆಗಳು ಅಲ್ಲೇ ಇರ್ತವೆ, ನೀರಿನ ಅಂಶ ಎಲ್ಲ ಹೊರಗಡೆ ಹೋಗಿರ್ತದೆ. ಅರ್ಥ ಆಯ್ತಾ? ಅದನ್ನೇ ನಾವು ಏನಂತ ಕರಿತೀವಿ, ಸೆಂಟ್ರಿಫ್ಯೂಸ್ ವಿಧಾನ ಅಂತ ಕರಿತೀವಿ. ಈ ವಿಧಾನದಲ್ಲಿ ಸಪರೇಟ್ ವಿಂಗಡಣೆ ಮಾಡತಕ್ಕಂಥ ಮೂಲ ಅಂಶ ಅಂದ್ರೆ ದ್ರವ್ಯ ರಾಶಿಗೆ ತಕ್ಕಂತೆ ಕಣಗಳು ಬೇರ್ಪಡಿಸುವಿಕೆ, ದ್ರವ್ಯ ರಾಶಿಗೆ ತಕ್ಕಂತೆ ಕಣಗಳ ಬೇರ್ಪಡಿಸುವಿಕೆ. ನೋಡಿ, ರಕ್ತವನ್ನ ಸೆಂಟ್ರಿಫ್ಯೂಸ್ ಮಾಡ್ತಾರೆ, ರಕ್ತವನ್ನ ಸೆಂಟ್ರಿಫ್ಯೂಸ್ ಮಾಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, ರಕ್ತ ಕೊಡ್ರಿ ಅಂತ ಕೇಳಿದಾಗ ಕೆಲವು ಸಂದರ್ಭದಲ್ಲಿ ರಕ್ತದಲ್ಲಿ ಬಿಳಿ ರಕ್ತ ಕಣಗಳನ್ನೇ ಕೊಡ್ರಿ ಅಂತ ಕೇಳ್ತಾರೆ, ಕೆಂಪು ರಕ್ತ ಕಣಗಳನ್ನೇ ಕೊಡ್ರಿ ಅಂತ ಕೇಳ್ತಾರೆ, ಅಥವಾ ಪ್ಲಾಸ್ಮಾವನ್ನೇ ಕೊಡಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ ಮಕ್ಕಳ? ಸೊ ಅವಾಗ ಹೇಗೆ ಸಾಧ್ಯ? ರಕ್ತವನ್ನ ಸೆಂಟ್ರಿಫ್ಯೂಸ್ ವಿಧಾನಕ್ಕೆ ಅಳವಡಿಸಿದಾಗ ಅವುಗಳ ದ್ರವ್ಯರಾಶಿ ಕಣಗಳಿಗೆ ತಕ್ಕಂತೆ ಪ್ಲಾಸ್ಮಾ ಒಂದ್ ಕಡೆ ಸಂಗ್ರಹಣೆ ಆಗ್ತದೆ, ಬಿಳಿ ರಕ್ತ ಕಣಗಳು ಒಂದ್ ಕಡೆ ಸಂಗ್ರಹಣೆ ಆಗ್ತದೆ. ಯಾಕೆಂದ್ರೆ ಎಲ್ಲ ರಕ್ತಗಳು ಒಂದೇ ರೀತಿ ಇರೋದಿಲ್ಲ, ಅದರ ರಾಶಿಯಲ್ಲಿ ಬದಲಾವಣೆ ಇದ್ದೇ ಇರ್ತದೆ. ಕೆಂಪು ರಕ್ತ ಕಣಗಳೇ ಒಂದು ರೀತಿ ಬೇರೆ ಬೇರೆ ಇರ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಹೀಗಾಗಿ ನಾವೇನ್ ಮಾಡ್ತೀವಿ, ಸೆಂಟ್ರಿಫ್ಯೂಸ್ ಸಹಾಯದಿಂದ ಮಿಶ್ರಣಗಳಲ್ಲಿನ ಘಟಕಗಳನ್ನು ದ್ರವ್ಯರಾಶಿಯ ಕಣಗಳನ್ನ ಬೇರ್ಪಡಿಸುವ ರೀತಿಯಲ್ಲಿ ನಾವು ಮಾಡ್ತೀವಿ, ಬೇರ್ಪಡಿಸ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಇನ್ನು ಅದಾದ್ಮೇಲೆ ಮೂರನೆಯ ವಿಧಾನ ಸೆಂಟ್ರಿಫ್ಯೂಸ್ ಅಂದ್ರೆ ಸಾಂದ್ರತೆಯ ಆಧಾರ. ಇದು ಸರಳವಾದದ್ದು. ಸಾಂದ್ರತೆ ಅಂದ್ರೇನು? ಸಾಂದ್ರತೆ ಎಂಬುದು ದ್ರವ್ಯರಾಶಿಯನ್ನ ಅವಲಂಬಿಸಿದೆ. ಸಾಂದ್ರತೆ ಎಂಬುದು ದ್ರವ್ಯರಾಶಿ, ಒಂದು ನಿರ್ದಿಷ್ಟ ಜಾಗದಲ್ಲಿ ಅಥವಾ ಪ್ರದೇಶದಲ್ಲಿ ಕಣಗಳ ಜೋಡಣೆ. ಈ ಕಣಗಳ ಜೋಡಣೆ ಹೇಗಿರ್ತಂದ್ರೆ ಅವುಗಳ ಗಾತ್ರಕ್ಕೆ, ಅವುಗಳ ರಾಶಿಗೆ ತಕ್ಕಂತೆ ಜೋಡಣೆ ಆಗಿರ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾಗಿ ಸಾಂದ್ರತೆಯ ಆಧಾರದಲ್ಲಿ ನಾವೇನ್ ಮಾಡ್ತೀವಿ, ಮಿಶ್ರಣಗಳಿಂದ ಕಣಗಳನ್ನ ಬೇರ್ಪಡಿಸ್ತೀವಿ. ಅದಕ್ಕೆ ನಾವೇಳ್ತೀವಿ ದ್ರವ್ಯ ರಾಶಿಯ ಆಧಾರದ ಮೇಲೆ ನಾವು ಬೇರ್ಪಡಿಸ್ತೀವಿ. ಈಗ ನಿಮಗೆ ಒಂದು ಉದಾಹರಣೆಯನ್ನ ಕೊಡ್ತೀನಿ ಸಾಂದ್ರತೆಯ ಆಧಾರದ ಮೇಲೆ. ನೀವು ನೋಡಿ, ನೀರನ್ನ ಒಂದು ಗ್ಲಾಸ್ ಅಲ್ಲಿ, ಗಾಜಿನ ಲೋಟದಲ್ಲಿ ಒಂದು ನೀರನ್ನ ತೆಗೆದುಕೊಳ್ಳ್ರಿ, ನೀರಿನ ಜೊತೆಗೆ ಹರಳೆಣ್ಣೆಯನ್ನು ತೆಗೆದುಕೊಳ್ಳಿ, ಹರಳೆಣ್ಣೆಯ ಜೊತೆಗೆ ಒಂದು ಆಲ್ಕೋಹಾಲ್ ಅನ್ನು ತೆಗೆದುಕೊಳ್ಳಿ ಅಥವಾ ಸೀಮೆ ಎಣ್ಣೆಯನ್ನು ತೆಗೆದುಕೊಂಡು ನೀವು ಒಂದು ಗ್ಲಾಸಿನ ಲೋಟದಲ್ಲಿ ಹಾಕಿದ್ರೆ ಅವು ಯಾವೂ ಮಿಕ್ಸ್ ಆಗೋದಿಲ್ಲ. ನೀರು ಏನಾಗ್ತದೆ, ಕೆಳಭಾಗ ಇದ್ರೆ ನೀರಿನ ಮೇಲೆ ಎಣ್ಣೆ ತೇಲ್ತಾ ಇರ್ತದೆ ಮಕ್ಕಳೇ. ಅರ್ಥ ಆಯ್ತಲ್ಲ? ಸೊ ಅದೇ ರೀತಿ ಏನಾಗ್ತದೆ, ಆಲ್ಕೋಹಾಲ್ ಅನ್ನು ಹಾಕಿದ್ರೆ 3 ರೀತಿಯ ಪದರಗಳು ಉಂಟಾಗ್ತಾ ಇರ್ತದೆ. ಈ 3 ರೀತಿಯ ಪದರಗಳು ಉಂಟಾಗೋದಕ್ಕೆ ಕಾರಣ ಆ ನೀರಿನ, ಎಣ್ಣೆಯ ಮತ್ತು ನಾವು ತೆಗೆದುಕೊಂಡಿರ್ತಕ್ಕಂಥ ಆಲ್ಕೋಹಾಲ್ನ ಸಾಂದ್ರತೆ ಏನಾಗಿರ್ತದೆ, ದ್ರವ್ಯರಾಶಿಯಲ್ಲಿ ಭಿನ್ನವಾಗಿರ್ತದೆ. ನಿಮಗೆ ಗೊತ್ತಿದೆ ನೋಡಿ, ಮಂಜುಗಡ್ಡೆನೂ ಕೂಡ ಒಂದು ನೀರಿನ ವಸ್ತೆ, ನೀರಿನ ಕೂಡ ದ್ರವ ರೂಪದ ವಸ್ತೆ. ಆದರೆ ಮಂಜುಗಡ್ಡೆ ಘನರೂಪವಾಗಿದ್ದರೂ ಕೂಡ ನೀರಿನ ಮೇಲೆ ತೇಲುತ್ತೆ. ಯಾಕೆ ಅಂದ್ರೆ ಮಂಜುಗಡ್ಡೆಯ ಸಾಂದ್ರತೆ ಕಡಿಮೆ, ನೀರಿನ ಸಾಂದ್ರತೆ ಜಾಸ್ತಿ. ಹಾಗಾಗಿ ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಈ ಒಂದು ಆಧಾರದಲ್ಲಿ ನಾವು ದ್ರವ್ಯರಾಶಿಯನ್ನು ಆಧಾರವಾಗಿಟ್ಟುಕೊಂಡು ಮಿಶ್ರಣದಲ್ಲಿನ ಕಣಗಳನ್ನ ಬೇರ್ಪಡಿಸಬಹುದು. ಅದು ಇನ್ನು ನಾಲ್ಕನೆಯದು ಉತ್ಪತ್ತನ. ಹೇಗೆ ಇದು ಉತ್ಪತ್ತನ ಅನ್ನೋದನ್ನ ಸ್ವಲ್ಪ ನೋಡೋಣ. ಉತ್ಪತ್ತನೆ ಅಂದ್ರೆ ಏನು? ಘನವಸ್ತುಗಳ ಮಿಶ್ರಣವನ್ನು ಶಾಖ ಒದಗಿಸಿ ಬೇರ್ಪಡಿಸುವುದು ಎಂದರ್ಥ ಅಷ್ಟೇ. ಘನವಸ್ತುಗಳಲ್ಲಿನ ಮಿಶ್ರಣವನ್ನು ಅದ್ಯಾವುದಾದ್ರೂ ಆಗಿರಲಿ, ಅದನ್ನ ಸ್ವಲ್ಪ ಶಾಖ ಕೊಡೋದ್ರಿಂದ ಏನಾಗ್ತದೆ, ಅವುಗಳ ಆವಿಯಾಗುವಿಕೆಯ ಬಿಂದು ಇಲ್ಲಿ ಉತ್ಪತ್ತನದಲ್ಲಿ ಆವಿಯಾಗುವಿಕೆ ಈ ಆಧಾರದ ಮೇಲೆ ಬೇರ್ಪಡಿಸ್ತೇವೆ. ಈಗ ಉದಾಹರಣೆ, ಒಂದು ಬಾಂಡ್ಲಿನಲ್ಲಿ ನೀವು ಸೋಡಿಯಂ ಕ್ಲೋರೈಡ್ ಮತ್ತು ಅಮೋನಿಯಂ ಕ್ಲೋರೈಡ್ ಅನ್ನು ಹಾಕಿಬಿಟ್ರೆ, ಅಮೋನಿಯಂ ಕ್ಲೋರೈಡ್ NH4Cl ಒಂದು ಬಾಂಡ್ಲಿಯಲ್ಲಿ ಪ್ಲಸ್ ಸೋಡಿಯಂ ಕ್ಲೋರೈಡ್ NaCl ಅನ್ನು ಹಾಕಿಬಿಟ್ಟು ನೀವು ಶಾಖವನ್ನ ಕೊಟ್ಟಿದ್ದೇ ಆದಲ್ಲಿ ಏನಾಗ್ತದೆ, ಅಮೋನಿಯಂ ಕ್ಲೋರೈಡ್ ನೇರವಾಗಿ ಆವಿಯಾಗೋಗ್ಬಿಡ್ತದೆ. ಘನರೂಪದಿಂದ ನೇರವಾಗಿ ಆವಿಯಾಗ್ತದೆ. ಅದನ್ನೇ ನಾವು ಉತ್ಪತ್ತನ ಅಂತ ಕರೆಯೋದು. ಅರ್ಥ ಆಯ್ತಲ್ಲ? ಸೊ ಉತ್ಪತ್ತನದಲ್ಲಿ ಏನಾಗ್ತದೆ, ಘನವಸ್ತು ನೇರವಾಗಿ ಆವಿಯಾಗುತ್ತೆ. ಆಗ ಸೋಡಿಯಂ ಕ್ಲೋರೈಡ್ ಬಾಂಡ್ಲಿನಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಅಂದ್ರೆ ಸೋಡಿಯಂ ಕ್ಲೋರೈಡ್ಗಿಂತ ಅಮೋನಿಯಂ ಕ್ಲೋರೈಡ್ ನ ಆವಿಯಾಗುವಿಕೆ ಬಿಂದು ಕಡಿಮೆ.
ಹಾಗಾಗಿ ಕಡಿಮೆ ಉಷ್ಣತೆಯಲ್ಲಿ ಅಮೋನಿಯಂ ಕ್ಲೋರೈಡ್ ಆವಿಯಾಗಿ ಹೋಗುತ್ತೆ. ಈ ರೀತಿ ನಾವು ಉತ್ಪತ್ತನ ವಿಧಾನದಲ್ಲೂ ಘನ ವಸ್ತುಗಳ ಮಿಶ್ರಣಗಳಿದ್ದರೆ ಅವುಗಳನ್ನು ನಾವು ಕೆಲವೊಮ್ಮೆ ಬೇರ್ಪಡಿಸಬಹುದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಅದಾದ್ಮೇಲೆ ಉತ್ಪತ್ತನ ಆದ್ಮೇಲೆ ಇನ್ನೊಂದು ವಿಧಾನ ಯಾವುದು ಅಂದ್ರೆ ವರ್ಣರೇಖನ ವಿಧಾನ. ಐದನೇದು ವರ್ಣರೇಖನ, ಕ್ರೊಮ್ಯಾಟೋಗ್ರಫಿ ಅಂತ ಕರಿತೀವಿ. ವರ್ಣರೇಖನ ವಿಧಾನ, ಇದನ್ನ ಪೇಪರ್ ಕ್ರೊಮ್ಯಾಟೋಗ್ರಫಿ ಅಂತ ಕೂಡ ಕರಿತೀವಿ. ವರ್ಣರೇಖನ ವಿಧಾನ ಏನ್ ಸರ್? ಎಲ್ಲಾ ಬಣ್ಣದ ಕಣಗಳು ಒಂದೇ ಸೈಜ್ ಇರೋದಿಲ್ಲ, ಅಥವಾ ಒಂದೇ ರೀತಿ ಲಕ್ಷಣವನ್ನು ಹೊಂದಿರೋದಿಲ್ಲ, ಅಥವಾ ಒಂದೇ ರೀತಿಯ ರಾಶಿಯನ್ನು ಹೊಂದಿರೋದಿಲ್ಲ. ಬೇರೆ ಬೇರೆ ಬಣ್ಣದ ಕಣಗಳು ವಿಭಿನ್ನ ರೀತಿಯ ದ್ರವ್ಯರಾಶಿಯನ್ನ ಹೊಂದಿರ್ತವೆ. ಅಂತಹ ಸಂದರ್ಭದಲ್ಲಿ ಬಣ್ಣಗಳನ್ನ ಬೇರ್ಪಡಿಸೋದಕ್ಕೆ, ಬಣ್ಣದ ಕಣಗಳನ್ನ ಬೇರ್ಪಡಿಸೋದಕ್ಕೆ ನಾವೇನ್ ಮಾಡ್ತೀವಿ? ವರ್ಣರೇಖನ ವಿಧಾನ ಅಂತ ಕರಿತೀವಿ. ಮಿಶ್ರ ಬಣ್ಣಗಳನ್ನ ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು, ಮಿಶ್ರ ಬಣ್ಣಗಳು ಯಾವುದೋ ಬಣ್ಣಗಳಿರ್ತದೆ, ಹಸಿರು, ನೀಲಿ, ಕೆಲವು ಬಣ್ಣಗಳಿರ್ತವೆ, ಪಾತ್ರೆ ತೆಗೆದುಕೊಂಡು ಒಂದು ಪೇಪರ್ ಅನ್ನ, ಅದನ್ನ ನಾವು ವರ್ಣರೇಖನ ವಿಧಾನದ ಪೇಪರ್ ಅಂತೇವೆ. ಪೇಪರ್ ಕ್ರೊಮ್ಯಾಟೋಗ್ರಫಿ ಪೇಪರ್ ಅಂತಾನೆ ಇರ್ತದೆ. ಆ ಕ್ರೊಮ್ಯಾಟೋಗ್ರಫಿ ಪೇಪರ್ ಅನ್ನೇ ನಾವು ಅದರೊಳಗಡೆ ಅದ್ದಿ ಇಟ್ಟಾಗ ಏನಾಗ್ತದೆ? ಬೇರೆ ಬೇರೆ ಬಣ್ಣಗಳು ಬೇರೆ ಬೇರೆ ಹಂತದಲ್ಲಿ ಹೋಗಿ ಸಂಗ್ರಹಣೆಗೊಳ್ತವೆ. ನೋಡಿ ಎಷ್ಟು ಚೆನ್ನಾಗಿದೆ. ಬೇರೆ ಬೇರೆ ಬಣ್ಣಗಳು ಆ ಪೇಪರ್ನ ಮೇಲೆ ಬೇರೆ ಬೇರೆ ಸ್ಥಳದಲ್ಲಿ ಹೋಗಿ ಏನಾಗ್ತವೆ? ಬೇರ್ಪಡೆಗಿರ್ತವೆ. ನೋಡಿ ಇದೆಷ್ಟು ಚೆನ್ನಾಗಿದೆ. ಅರ್ಥ? ಅದಕ್ಕೋಸ್ಕರ ಹೇಳ್ತೀವಿ ವರ್ಣರೇಖನ ವಿಧಾನದಿಂದ ನಾವು ನಮ್ಮ ಸ್ವಾಭಾವಿಕವಾಗಿ ದೊರೆಯತಕ್ಕಂತಹ ಬಣ್ಣದ ಕಣಗಳನ್ನ ಬೇರ್ಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಮಕ್ಕಳ? ಇನ್ನ ವರ್ಣರೇಖನ ವಿಧಾನ ಕೂಡ ಕೆಲವು ಸಮಯ ವೈದ್ಯಕೀಯ ವಿಜ್ಞಾನದಲ್ಲೂ ಕೂಡ ಹೆಚ್ಚು ಪ್ರಭಾವವನ್ನ ಬೀರುತ್ತೆ. ಮತ್ತು ಔಷಧಗಳ ಗುಣಲಕ್ಷಣಗಳನ್ನ ಕಂಡುಹಿಡಿಯೋದಕ್ಕೆ ಕೂಡ ನಿಮಗೆ ವರ್ಣರೇಖನ ವಿಧಾನ ನಮಗೆ ಲಾಭಕ್ಕೆ, ಪ್ರಯೋಜನಕ್ಕೆ ಬರುತ್ತೆ. ಅದಾದ್ಮೇಲೆ ವರ್ಣರೇಖನ ವಿಧಾನ ಆದ್ಮೇಲೆ ಅಸವನ ವಿಧಾನ. ಆರನೇದು ಅಸವನ ವಿಧಾನ. ಏನ್ ಸರ್ ಇದು ಅಸವನ ವಿಧಾನ ಅಂದ್ರೆ? ಸಾಮಾನ್ಯವಾಗಿ ಈ ಆವಿಯಾಗುವಿಕೆಯ ಪ್ರಮಾಣದಲ್ಲಿ ಹೆಚ್ಚು ಅಂತರ ಇದ್ರೆ ದ್ರವಗಳಲ್ಲಿ, ಎಸ್ಪೆಷಲಿ ದ್ರವಗಳಲ್ಲಿ ಆವಿಯಾಗುವಿಕೆಯ ಬಿಂದುವಿನ ಪ್ರಮಾಣ ಜಾಸ್ತಿ ಇದ್ದಾಗ ಏನಾಗ್ತದೆ? ನಾವು ಅದನ್ನ ಅಸವನ ವಿಧಾನದಲ್ಲಿ ಬೇರ್ಪಡಿಸೋದಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿದೆ. ಒಂದೇ ಒಂದು ಉದಾಹರಣೆ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅಸವನ ವಿಧಾನದಲ್ಲಿ ಎರಡು ದ್ರವಗಳನ್ನು ತೆಗೆದುಕೊಳ್ಳೋಣ. ಒಂದು ಅಸಿಟೋನ್ ಎಂಬುದು ಒಂದು ದ್ರವ ಮತ್ತು ನೀರು ಎಂಬುದು ಇನ್ನೊಂದು ದ್ರವ. ಈ ಎರಡೂ ದ್ರವಗಳನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ಅಸಿಟೋನ್ ಏನಿದೆ, ಇದು ಬೇಗ ಅವೆರಡರ ನಡುವೆ ಅಂತರ ಇದ್ದಾಗ ಬೇಗ ಆವಿಯಾಗುತ್ತೆ. ಅಸಿಟೋನ್ ಏನಾಗುತ್ತೆ? ಬೇಗ ಆವಿಯಾಗಿ ಒಂದ್ ಕಡೆ ಸಂಗ್ರಹಣೆ ಆಗ್ತದೆ. ಆದರೆ ನೀರು ಹಾಗೆ ಉಳ್ಕೊಳ್ತದೆ. ಸೊ ಹೇಗೆ? ಈಗ ಉದಾಹರಣೆ ಒಂದು ಬೀಕರ್ನ ವ್ಯವಸ್ಥೆಯನ್ನ ತೆಗೆದುಕೊಂಡು, ಅದು ಪುಸ್ತಕದಲ್ಲಿದೆ ಮಕ್ಕಳೇ, ಇಲ್ಲಿ ಸಮಯ ಇರೋದ್ರಿಂದ ಆ ಪುಸ್ತಕದಲ್ಲಿ ನೋಡ್ಕೊಳ್ಳಿ. ಅಸಿಟೋನ್ ಬೇಗ ಆವಿಯಾಗಿ ಒಂದ್ ಕಡೆ ಸಾಂದ್ರೀಕರಣಗೊಳ್ಳುತ್ತೆ, ನೀರು ಒಂದ್ ಕಡೆ ಉಳ್ಕೊಳ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾಗಿ ಅಸವನ ವಿಧಾನದಿಂದ ಎರಡು ದ್ರವಗಳ ಮಿಶ್ರಣವನ್ನ ಬೇರ್ಪಡಿಸಬಹುದು. ಇನ್ನು ಅದಾದ್ಮೇಲೆ ಏಳನೆಯ ವಿಧಾನ ಯಾವುದು? ಆಂಶಿಕ ಅಸವನ ವಿಧಾನ. ಏನಿದು ಹೊಸ ಪದ ಬಂತಲ್ಲ, ಆಂಶಿಕ ಅಸವನ ವಿಧಾನ. ಆಂಶಿಕ ಅಸವನ ವಿಧಾನದಲ್ಲಿ ಮಕ್ಕಳೇ ಕಡಿಮೆ ಆವೀಕರಣ ಬಿಂದು ಇರತಕ್ಕಂತಹ ಮಿಶ್ರಣ, ಕಡಿಮೆ ಆವೀಕರಣ ಇರತಕ್ಕಂಥ ಮಿಶ್ರಣಗಳನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯ. ಕಡಿಮೆ ಆವೀಕರಣ ಬಿಂದು ಅಂದ್ರೆ ಎಷ್ಟಿರ್ತದೆ? 25 ಕೆಲ್ವಿನ್ಗಿಂತ ಕಡಿಮೆ. ಎಷ್ಟು? 25 ಕೆಲ್ವಿನ್ಗಿಂತ ಕಡಿಮೆ. 25 ಕೆಲ್ವಿನ್ಗಿಂತ ಕಡಿಮೆ. ಇಂತಹ ಒಂದು ಮಿಶ್ರಣವನ್ನು ನಾವು ಬೇರ್ಪಡಿಸೋದಕ್ಕೆ ಸಾಧ್ಯ ಆಗ್ತದೆ. ಹೇಗೆ ಸಾಧ್ಯ? ನಿಮಗೆಲ್ಲ ಗೊತ್ತಿದೆ, ಈ ಅಸವನ ಸ್ತಂಭ ಅಂತ, ಪೆಟ್ರೋಲಿಯಂನಲ್ಲಿ ಅಸವನ ಸ್ತಂಭ ಅಂತ ಬರ್ತದೆ. ಅಸವನ ಸ್ತಂಭ, ಒಂದು ನಿಮಿಷ ಈ ಕಡೆ ಬರೀತೀನಿ. ಆ ಅಸವನ ಸ್ತಂಭದಲ್ಲಿ ಏನಾಗ್ತದೆ? ಪೆಟ್ರೋಲಿಯಂ ಅನ್ನು ಹಾಯಿಸಿದಾಗ ವೇಗವಾಗಿ ಯಾವುದು ಆವಿಯಾಗುತ್ತೆ ಅದು ಏನಾಗ್ತದೆ? ಹೋಗಿ ಮೇಲ್ಭಾಗದಲ್ಲಿ ಸಂಗ್ರಹಣೆಗೊಳ್ಳುತ್ತೆ. ಬೇಗ ಆವಿಯಾಗುವುದು ಮೇಲ್ಭಾಗದಲ್ಲಿ ಸಂಗ್ರಹಣೆ ಆಗುತ್ತೆ. ಕಡಿಮೆ ಆಗುವುದೆಲ್ಲ ಏನಾಗ್ತದೆ? ನೆಕ್ಸ್ಟ್ ಕೆಳಭಾಗದಲ್ಲಿ ಒಂದೊಂದು ಹಂತದಲ್ಲಿ ಸಂಗ್ರಹಣೆ ಆಗ್ತಿರುತ್ತೆ. ಕಟ್ಟ ಕಡೆಗೆ ನಿಮಗೆ ಉಳ್ಕೊಳ್ಳೋದೆ ನಾವು ರೋಡಿಗೆ ಹಾಕತಕ್ಕಂತಹ ಡಾಂಬರ್. ನೋಡಿ,
ಆವೀಕರಣ ಬಿಂದುವಿಗೆ ಆಧಾರದ ಮೇಲೆ, ಅದು ಕಡಿಮೆ ಆವೀಕರಣ ಬಿಂದುವಿಗೆ ಆಧಾರದ ಮೇಲೆ. ಎಷ್ಟು? 25 ಕೆಲ್ವಿನ್ಗಿಂತ ಕಡಿಮೆ, 25 ಕೆಲ್ವಿನ್ಗಿಂತ ಕಡಿಮೆ ಆವೀಕರಣ ಬಿಂದುವಿನಲ್ಲಿ ನಾವೇನ್ ಮಾಡ್ತೀವಿ, ಒಂದ್ ಕಡೆ ಪೆಟ್ರೋಲ್, ಇನ್ನೊಂದ್ ಕಡೆ ಡೀಸೆಲ್, ಇನ್ನೊಂದ್ ಕಡೆ ಸೀಮೆ ಎಣ್ಣೆ, ಇನ್ನೊಂದ್ ಕಡೆ ಗ್ರೀಸ್. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿ ಬೇರೆ ಬೇರೆ ಹಂತಗಳಲ್ಲಿ ಏನಾಗ್ತದೆ, ಆ ಪೆಟ್ರೋಲಿಯಂನ ಘಟಕಗಳು ಬೇರ್ಪಡುತ್ತವೆ. ಹೀಗೆ ನಾವೇನ್ ಮಾಡ್ತೀವಿ, ಪೆಟ್ರೋಲಿಯಂ ಘಟಕಗಳನ್ನ ಆಂಶಿಕ ಅಸವನ ವಿಧಾನದಲ್ಲಿ ನಾವು ಬೇರ್ಪಡಿಸ್ತೀವಿ, ಆಂಶಿಕ ಅಸವನ ವಿಧಾನದಲ್ಲಿ ಬೇರ್ಪಡಿಸ್ತೀವಿ. ಇನ್ನು ಒಂದು ಅಂಶ, 8ನೇ ಬೇರ್ಪಡಿಸತಕ್ಕಂಥ ವಿಧಾನ ಯಾವುದಂದ್ರೆ, ಈಗ ಸ್ಫಟಿಕೀಕರಣ ಅಂದ್ರೆ ಹರಳುಗಳನ್ನ ಮಾಡೋದು ಅಂತ ಅಷ್ಟೇ. ಸ್ಫಟಿಕೀಕರಣ ಏನ್ ಸರ್ ಇದು? ಘನವಸ್ತುಗಳನ್ನ, ಆ ಘನವಸ್ತುಗಳಲ್ಲಿ ಕೆಲವು ಶುದ್ಧ ಅಶುದ್ಧತೆಗಳಿದ್ರೆ ಅವುಗಳನ್ನ ಏನ್ ಮಾಡ್ತೀವಿ, ಸ್ವಲ್ಪ ನೀರು ಬೆರೆಸಿ ಚೆನ್ನಾಗಿ ಕಾಯಿಸ್ಕೊಳ್ತೀವಿ. ನೀರು ಬೆರೆಸಿ ಚೆನ್ನಾಗಿ ಕಾಯಿಸಿದಾಗ ಏನಾಗ್ತದೆ, ಅಶುದ್ಧ ವಸ್ತುಗಳೆಲ್ಲ ಏನಾಗ್ತದೆ, ನೀರಿನೊಂದಿಗೆ ಹೊರ ಹೋಗ್ತವೆ. ಇನ್ನು ಉಳಿದುದನ್ನು ಏನ್ ಮಾಡ್ತೀವಿ, ಅದನ್ನ ಸ್ವಲ್ಪ ಮಟ್ಟದ ಒಂದು ಹಂತದಲ್ಲಿ ನಿರ್ದಿಷ್ಟ ಮಟ್ಟದ ಉಷ್ಣತೆಯೊಂದಿಗೆ ಕಾಯಿಸಿದಾಗ ಏನಾಗ್ತದೆ, ಅದು ಶುದ್ಧ ಹರಳುಗಳಾಗಿ ಪರಿವರ್ತನೆ ಆಗ್ತದೆ. ಆ ಶುದ್ಧ ಹರಳುಗಳಾಗಿ ಪರಿವರ್ತನೆ ಆಗುವುದನ್ನೇ ಸ್ಫಟಿಕೀಕರಣ ಅಂತ ಕರಿತೀವಿ. ಆ ಸ್ಫಟಿಕೀಕರಣದಲ್ಲಿ ನಾವು ಸಾಮಾನ್ಯವಾಗಿ ಈಗ ನೋಡಿ, ಉಪ್ಪನ್ನು ತಯಾರಿಸ್ತೀವಿ. ನಾವು ಶುದ್ಧ ಉಪ್ಪು ಅಂತ ನಾವೇನಲ್ಲಿ ತೇರ್ತೀವಲ್ಲ, ಶುದ್ಧ ಉಪ್ಪು ಆಗಿರೋದಿಲ್ಲ. ಸಮುದ್ರದಲ್ಲಿ ತಯಾರಿಸತಕ್ಕಂಥ ಉಪ್ಪು ಏನಾಗಿರ್ತದೆ, ಫಸ್ಟ್ ಅದಕ್ಕೆಲ್ಲವ ಮಣ್ಣಿನ ಬಣ್ಣ ಇರ್ತದೆ, ಯಾಕೆಂದ್ರೆ ಬೇರೆ ಬೇರೆ ಅಶುದ್ಧ ಕಣಗಳಿರ್ತದೆ. ಆದರೆ ಅದನ್ನು ಶುದ್ಧೀಕರಿಸಬೇಕಾದರೆ ಅದರಲ್ಲಿರತಕ್ಕಂತಹ ಅಶುದ್ಧ ಘಟಕಗಳನ್ನ ನೀರಿನೊಂದಿಗೆ ಮಿಶ್ರಣ ಮಾಡಿ ಕಾಯಿಸಿ ಹೊರ ತೆಗೆದುಬಿಡ್ತೀವಿ. ಆಮೇಲೆ ಉಪ್ಪನ್ನು ಸ್ಫಟಿಕೀಕರಣಗೊಳಿಸ್ತೀವಿ. ಅದೇ ರೀತಿ ಕೆಲವು ಪಟಿಕಗಳಂತಹ ಕೆಲವು ಹರಳುಗಳನ್ನು ನಾವು ಶುದ್ಧೀಕರಿಸಬೇಕಾದ್ರೂ ಕೂಡ ನಾವು ಸ್ಫಟಿಕೀಕರಣದ ಹಂತಗಳನ್ನು ನಾವು ಫಾಲೋ ಮಾಡಿ ಸ್ಫಟಿಕಗಳನ್ನ, ಹರಳುಗಳನ್ನ ಪಡಿತೀವಿ. ಅದು ಯಾವುದು? ಎಸ್ಪೆಷಲಿ ಘನ ವಸ್ತುಗಳಲ್ಲಿನ ಅಶುದ್ಧ ವಸ್ತುಗಳನ್ನ ಬೇರ್ಪಡಿಸತಕ್ಕಂಥ ವಿಧಾನ. ಇನ್ನು ಕಡೆಯದಾಗಿ ನಿಮ್ಗೆಲ್ಲ ಗೊತ್ತಿದೆ ಮಕ್ಕಳೇ, ಅತ್ಯಂತ ಸ್ವಲ್ಪ ಕಠಿಣವಾದಂತಹ ವಿಧಾನ ಅಂದ್ರೆ ಗಾಳಿನಲ್ಲಿರತಕ್ಕಂತಹ ಘಟಕಗಳನ್ನು ಹೇಗೆ ಬೇರ್ಪಡಿಸೋದು ಅಂತ ಪ್ರಶ್ನೆ ಉದ್ಭವ ಆಗ್ತದೆ. ಮಕ್ಕಳೇ, ಒಂದು ಸರಳವಾದಂತಹ ಒಂದು ಅಂಶ ಏನು ಅಂದ್ರೆ, ಗಾಳಿಯಲ್ಲಿರತಕ್ಕಂತಹ ಘಟಕಗಳನ್ನ ಬೇರ್ಪಡಿಸೋದು ನಿಮ್ಗೆಲ್ಲ ಗೊತ್ತಂತ ನಮ್ಗೆ. ಯಾಕಂದ್ರೆ ಗಾಳಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಗಾಳಿ ಯಾವಾಗ ಕಣ್ಣಿಗೆ ಕಾಣೋದಿಲ್ವೋ ಘಟಕಗಳನ್ನು ಹೇಗೆ ಬೇರ್ಪಡಿಸೋದು ಅನ್ನೋ ಅಂಶ ಬರ್ತದೆ. ಒಂದು ಸರಳವಾದಂತಹ ಅಂಶ ಏನು ಅಂದ್ರೆ, ಗಾಳಿಯಲ್ಲಿ ಅಥವಾ ಗಾಳಿಯಲ್ಲಿರ್ತಕ್ಕಂಥ ಘಟಕಗಳನ್ನ ಉಷ್ಣತೆಯನ್ನ ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂದ್ರೆ ಎಲ್ಲಿವರೆಗೂ ಸರ್ ಕಡಿಮೆ ಮಾಡಬೇಕು ನೋಡಿ. ಉಷ್ಣತೆಯನ್ನ ಕಡಿಮೆ ಮಾಡಬೇಕು ಅಂದ್ರೆ ಹಂಗೆಲ್ಲ ಚೆನ್ನಾಗಿ ತಿಳ್ಕೊಳ್ಳಿ, -°C ಹೋಗ್ಬೇಕು. -°C, -186, -196, -176 ಈ ರೀತಿ -ಡಿಗ್ರಿಗೆ ಕಡಿಮೆ ಮಾಡಿದಾಗ ಉಷ್ಣತೆಯನ್ನು ಕಡಿಮೆ ಮಾಡಿ ಒತ್ತಡವನ್ನು ಜಾಸ್ತಿ ಮಾಡಬೇಕು. ಒತ್ತಡವನ್ನು ಜಾಸ್ತಿ ಮಾಡಿದಾಗ ಅನಿಲ ರೂಪ ಹೋಗಿ ದ್ರವ ರೂಪ ಬರುತ್ತೆ. ಈ ಅನಿಲ ರೂಪ ಹೋಗಿ ದ್ರವ ರೂಪ ಬರ್ತದಲ್ಲ, ಅನಿಲ ರೂಪ ಹೋಗಿ ದ್ರವ ರೂಪ ಬರ್ತದೆ. ದ್ರವ ರೂಪ ಬಂದದ್ದನ್ನ ಪುನಃ ಸ್ವಲ್ಪ ಶಾಖವನ್ನು ಕೊಟ್ಟಾಗ ಆಯಾ ಆವೀಕರಣ ಬಿಂದುವಿಗೆ ತಕ್ಕಂತೆ ಅನಿಲಗಳೇನಾಗ್ತವೆ, ಬೇರ್ಪಡುತ್ತವೆ. ಅರ್ಥ ಆಯ್ತಾ ಮಕ್ಕಳೇ? ಆ ದ್ರವ ರೂಪದಲ್ಲಿ ಏನಾಗಿರ್ತದೆ, ಆಂಶಿಕ ಆಸವನದಲ್ಲಿ ಮಾಡಿರಲ್ಲ, ಅದೇ ರೀತಿ ಏನಾಗ್ತದೆ, ಆಯಾ ಆವೀಕರಣ ಬಿಂದುವಿಗೆ ತಕ್ಕಂತೆ ಏನಾಗ್ತದೆ, ಅನಿಲಗಳು ಬೇರ್ಪಡ್ತವೆ. ಸೊ ಅನಿಲಗಳು ಹೇಗೆ ಬೇರ್ಪಡ್ತವೆ ಅನ್ನೋದು ನಿಮಗೆ ನೋಡ್ಪಟ್ಟಿಲ್ಲ. ಇಲ್ಲಿ ನೋಡಿ, ಇದು ಬಾಯ್ಲಿಂಗ್ ಪಾಯಿಂಟ್, ಕುದಿ ಬಿಂದು ಇದೆ. ಸುಮಾರು 183°C ನಲ್ಲಿ ಆಮ್ಲಜನಕ ಅನಿಲ ರೂಪದಲ್ಲಿರ್ತದೆ. ಸುಮಾರು 186 ಮಕ್ಕಳೇ, ನಾನು ಅದು ಕೇಳಿದ್ದೀನಿ ಇಲ್ಲಿ -°C ಅಂತ. -186°C ನಲ್ಲಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಏನಾಗ್ತದೆ, ಆರ್ಗಾನ್ ಎಂಬ ಜಡಾನಿಲ ದ್ರವ ರೂಪಕ್ಕೆ ಬರ್ತದೆ. ದ್ರವ ರೂಪದಿಂದ ಆವಿ ರೂಪಕ್ಕೆ ಬರ್ತದೆ. ಸಾರಜನಕ -196°C ನಲ್ಲಿ ಖುದ್ದು ಅನಿಲ ರೂಪಕ್ಕೆ ಬರುತ್ತೆ. ಸೊ ಹಾಗಾದ್ರೆ ಆಮ್ಲಜನಕ, ಆರ್ಗಾನ್ ಮತ್ತು ಸಾರಜನಕಗಳು ಮಿಶ್ರಣವಾಗಿದ್ರೆ ಈ ಒಂದು ಉಷ್ಣತೆಯಲ್ಲಿ ನಾವೇನ್ ಮಾಡ್ಬೋದು, ಅನಿಲಗಳನ್ನ ಬೇರ್ಪಡಿಸಬಹುದು. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ, ಅನಿಲಗಳನ್ನು ನಾವು ಬೇರ್ಪಡಿಸಬೇಕು ಅಂದ್ರೆ ಯಾವ ಅಂಶವನ್ನು ಪರಿಗಣಿಸಬೇಕು, ಉಷ್ಣತೆಯನ್ನ ಕಡಿಮೆ ಮಾಡಬೇಕು, ಒತ್ತಡವನ್ನ ಜಾಸ್ತಿ ಮಾಡಬೇಕು. ಮಕ್ಕಳೇ,
ಇದೊಂಥರ ನಮಗೆ ಗೊತ್ತಿರೋದು ಸರ್ 183 ಡಿಗ್ರಿ 196 ಡಿಗ್ರಿ ಹೆಂಗೆ ಸರ್ ನೋಡೋಕೆ ಸಾಧ್ಯ ಇಲ್ಲ, ಬೇಡ ಮಕ್ಕಳೇ ತಿಳ್ಕೊಳ್ಳೋಣ. ಆದರೆ ನಿಮಗೆ LPG ಬಗ್ಗೆ ಗೊತ್ತಿದೆ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಅಲ್ಲಿ ಏನು ಮಾಡ್ತಾರೆ ಅಂದರೆ ಉಷ್ಣತೆಯನ್ನು ಕಡಿಮೆ ಮಾಡಿ ಬ್ಯೂಟೇನ್ ಅನಿಲವನ್ನ ಸಿಲಿಂಡರ್ನ ಒಳಗಡೆ ಒತ್ತಡವನ್ನು ಹಾಕ್ತಾರೆ, ಆ ಸಿಲಿಂಡರ್ ಒಳಗಡೆ ತುಂಬುತ್ತಾರೆ. ಆ ತುಂಬಿಬಿಟ್ಟು ಒತ್ತಡ ಜಾಸ್ತಿ ಮಾಡಿದಾಗ ಆ ಒತ್ತಡದಲ್ಲಿ ಏನಾಗ್ತದೆ, ಬ್ಯೂಟೇನ್ ಅನಿಲ ದ್ರವರೂಪವಾಗಿರ್ತದೆ. ಸರ್ ನಮಗೆ ಗೊತ್ತಾಗೋದಿಲ್ಲ ಹೆಂಗೆ, ಆ ಸಿಲಿಂಡರ್ನ ಇಟ್ಕೊಂಡು ಸ್ವಲ್ಪ ಹಳ್ಳಾಡಿಸಿ ಒಳಗಡೆ ನೀರು ಹಳ್ಳಾಡ್ದಂಗೆ ಆಗ್ತದೆ. ಅಲ್ಲಿ ಏನಿದೆ ಅಂದರೆ ದ್ರವರೂಪದ ಬ್ಯೂಟೇನ್ ಇದೆ. ಅದೇ ಒತ್ತಡ ಏನಾದರೂ ಕಡಿಮೆ ಆಯಿತು ಅಂದರೆ ಅದೇನಾಗ್ತದೆ, ಅನಿಲ ರೂಪಕ್ಕೆ ಬಂದ್ಬಿಡ್ತದೆ. ನೀವು ಯಾವಾಗ ಗ್ಯಾಸ್ ಹಚ್ಚುತ್ತೀರಲ್ಲ, ಆ ಗ್ಯಾಸನ್ನು ಹಚ್ಚಿದಾಗ ಏನಾಗ್ತದೆ, ಒತ್ತಡ ಕಡಿಮೆ ಆಗ್ತದೆ, ನೇರವಾಗಿ ದ್ರವರೂಪ ಹೋಗಿ ಅನಿಲ ರೂಪ ಬಂದಿರ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹೀಗೆ ನಾವು ಅನಿಲಗಳಲ್ಲಿರ್ತಕ್ಕಂಥ ಘಟಕಗಳನ್ನು ನಾವು ಅನಿಲ ರೂಪದಿಂದ ದ್ರವ ರೂಪಕ್ಕೆ ಪರಿವರ್ತನೆ ಮಾಡಿ, ದ್ರವ ರೂಪದಿಂದ ಸ್ವಲ್ಪ ಉಷ್ಣತೆಯನ್ನು ಜಾಸ್ತಿ ಮಾಡಿದಾಗ ಅವುಗಳ ಕುದಿಯುವ ಬಿಂದು ಬಾಯ್ಲಿಂಗ್ ಪಾಯಿಂಟ್ಗೆ ತಕ್ಕಂತೆ ಅನಿಲಗಳೇನಾಗ್ತವೆ, ಬೇರ್ಪಡುತ್ತವೆ. ಸೊ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ವಿಧಾನಗಳಿಂದ ಮಿಶ್ರಣದಲ್ಲಿನ ಘಟಕಗಳನ್ನು ಅವು ಅನಿಲಗಳಾಗಿರಲಿ, ದ್ರವಗಳಾಗಿರಲಿ ಅಥವಾ ಘನವಸ್ತುಗಳಾಗಿರಲಿ ಅವುಗಳನ್ನು ನಾವು ಬೇರ್ಪಡಿಸಬಹುದು. ಓಕೆ ಆಯ್ತಾ ಮಕ್ಕಳೇ? ಸೊ ಇನ್ನು ಮುಂದಿನ ಅಂಶಗಳನ್ನ ನಾವು ನೋಡೋಣ ಹೇಗೆ ಅಂತ. ಮಕ್ಕಳೇ, ಸೊ ದ್ರವ್ಯ, ದ್ರಾವಣ, ಆಮೇಲೆ ದ್ರಾವಣದ ಭಿನ್ನತೆಗಳು ಇದೆಲ್ಲ ಆದಮೇಲೆ ಮಿಶ್ರಣಗಳನ್ನು ಹೇಗೆ ಬೇರ್ಪಡಿಸ್ಬೋದು ಅನ್ನೋದೆಲ್ಲ ಆದಮೇಲೆ ಈಗ ನಮಗೆ ಈ ದ್ರವ್ಯ ಬದಲಾವಣೆ ಆಗಬೇಕಾದ್ರೆ ಏನಾದರೂ ಒಂದು ಅಂಶಗಳು ಇರಬೇಕಲ್ಲ. ದ್ರವ್ಯದ ಬದಲಾವಣೆಗೆ ಮೂಲ ಕಾರಣ ಎರಡು, ಒಂದು ಭೌತಿಕ ಅಂಶಗಳು, ಇನ್ನೊಂದು ರಾಸಾಯನಿಕ ಅಂಶಗಳು. ಅದನ್ನು ದ್ರವ್ಯ ಏನಾಗ್ತದೆ, ಭೌತಿಕ ಅಂಶದಲ್ಲಿ ಬದಲಾವಣೆ ಆದದ್ದು ಒರಿಜಿನಲ್ ರೂಪಕ್ಕೆ ಮತ್ತೆ ಬಂದ್ಬಿಡ್ತದೆ, ಅದನ್ನು ನಾವು ಭೌತ ಬದಲಾವಣೆ ಅಂತ ಕರಿತೀವಿ. ಆದರೆ ರಾಸಾಯನಿಕ ಬದಲಾವಣೆಗಳಲ್ಲಿ ಹಾಗಲ್ಲ ಮಕ್ಕಳೇ. ದ್ರವ್ಯ ಒಂದು ಸ್ವರೂಪದಿಂದ ಇನ್ನೊಂದು ಸ್ವರೂಪವನ್ನು ಪಡ್ಕೊಳ್ಳುತ್ತೆ, ಅದ್ರ ಜೊತೆಗೆ ಒಂದು ಸಾರಿ ಇನ್ನೊಂದು ಸ್ವರೂಪವನ್ನು ಪಡ್ಕೊಂಡ ಮೇಲೆ ಮತ್ತೆ ಅದನ್ನು ಪುನಃ ಮೊದಲಿನ ಸ್ವರೂಪಕ್ಕೆ ತರೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ರಾಸಾಯನಿಕ ಬದಲಾವಣೆಯಲ್ಲಿ. ಆದರೆ ಭೌತ ಬದಲಾವಣೆಯಲ್ಲಿ ಹಂಗಲ್ಲ ಮಕ್ಕಳೇ, ತನ್ನ ಸ್ವರೂಪವನ್ನು ಕಳ್ಕೊಂಡ್ರು ಕೂಡ ಪುನಃ ಅದನ್ನು ಒರಿಜಿನಲ್ ಸ್ವರೂಪಕ್ಕೆ ಬದಲಾಯಿಸಬಹುದು ಅಥವಾ ತರಬಹುದು ಅನ್ನೋದನ್ನ. ಹಾಗಾಗಿ ಈ ಬದಲಾವಣೆಗಳನ್ನ, ದ್ರವ್ಯದ ಬದಲಾವಣೆಗಳನ್ನ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ ಎರಡು ಭಾಗಗಳಾಗಿ ವಿಂಗಡಿಸ್ತೇವೆ. ಸೊ ಒಂದು ವ್ಯತ್ಯಾಸವನ್ನು ನೋಡೋಣ. ಸೊ ಭೌತ ಬದಲಾವಣೆಯಲ್ಲಿ ಸ್ವರೂಪ ಮತ್ತೆ ಮರುಕಳಿಸುತ್ತದೆ. ಸ್ವರೂಪ, ಆ ವಸ್ತುವಿನ ಸ್ವರೂಪ ಅಥವಾ ಆ ದ್ರವ್ಯದ ಸ್ವರೂಪ ಏನಾಗ್ತದೆ, ಮರುಕಳಿಸುತ್ತದೆ ಅಂತ ಪುನಃ ಬರುತ್ತಂತ ಅರ್ಥ. ಮರುಕಳಿಸುತ್ತದೆ. ಉದಾಹರಣೆ ಕೊಡ್ತೀನಿ ನಿಮಗೆ. ನೋಡಿ, ಮೇಣ ನೋಡಿದ್ದೀರ ನೀವೆಲ್ಲ. ಮೇಣವನ್ನ ನಾವು ಶಾಖ ಕೊಟ್ಟರೆ ಏನಾಗ್ತದೆ, ದ್ರವ ರೂಪಕ್ಕೆ ಬರ್ತದೆ. ಮತ್ತೆ ಅದನ್ನು ತಂಪು ಮಾಡಿದಾಗ ಮತ್ತೆ ಪುನಃ ಅದು ಮೇಣಕ್ಕೆ ಪರಿವರ್ತನೆ ಆಗ್ತದೆ, ಹೌದಲ್ಲ? ಸೊ ಅದೊಂದು ಭೌತಿಕ ಬದಲಾವಣೆ, ಅರ್ಥ ಆಯ್ತಾ? ಆದರೆ ರಾಸಾಯನಿಕ ಬದಲಾವಣೆಯಲ್ಲಿ ಏನಾಗ್ತದೆ, ಸ್ವರೂಪ ಸಂಪೂರ್ಣವಾಗಿ ಚೇಂಜ್ ಆಗ್ತದೆ. ಸ್ವರೂಪ ಬದಲಾವಣೆಗೊಳ್ಳುತ್ತದೆ. ರಾಸಾಯನಿಕ ಬದಲಾವಣೆಯಲ್ಲಿ ಬದಲಾವಣೆಗೊಳ್ಳುತ್ತದೆ, ಸ್ವರೂಪ ಬದಲಾವಣೆಗೊಳ್ಳುತ್ತದೆ. ಎಲ್ಲ ರಾಸಾಯನಿಕ ಕ್ರಿಯೆಗಳನ್ನು ನಾವೇನು ಹೇಳ್ತೀವಿ ಅಲ್ಲಿ ಸ್ವರೂಪ ಬದಲಾವಣೆಗೊಳ್ಳುತ್ತದೆ. ರಾಸಾಯನಿಕ ಬದಲಾವಣೆ ಅಲ್ಲಿ ಇಲ್ಲಿ ಬದಲಾವಣೆ ಆಗೋದಿಲ್ಲ. ಇನ್ನು ಎರಡನೆಯದಾಗಿ ಏನಾಗ್ತದೆ, ಗಾತ್ರದಲ್ಲಿ ಬದಲಾವಣೆ ಆಗಿರ್ಬೋದು ಅಥವಾ ಬಣ್ಣದಲ್ಲಿ ಬದಲಾಗಿರೋದು ಆ ಸ್ವರೂಪವನ್ನೇ ಅವಲಂಬಿಸುತ್ತದೆ. ಆಯ್ತಾ? ದೆನ್ ಸ್ಥಿತಿಯನ್ನ ಮರುಪಡೆಯುವಿಕೆ, ನಾವು ಏನು ಸ್ಥಿತಿ ಇರ್ತದೆ ಆ ಸ್ಥಿತಿಯನ್ನು ಅದು ಘನ, ದ್ರವ ಮತ್ತು ಅನಿಲ ರೂಪದ ಏನೋ ಒಂದು ಸ್ಥಿತಿ ಇದ್ರೆ ಆ ಸ್ಥಿತಿಯನ್ನ ಮರುಪಡೆಯಬಹುದು. ಅದನ್ನು ನಾವು ಭೌತಿಕ ಬದಲಾವಣೆ ಅಂತ ಕರಿತೀವಿ, ಭೌತಿಕ ಬದಲಾವಣೆ. ಆದ್ರೆ ಇಲ್ಲ ಹಂಗಾಗಿಲ್ಲ, ನಾವು ಪುನಃ ಏನಾಗ್ತದೆ, ಸ್ಥಿತಿಯನ್ನ ಪುನಃ ಪಡೆಯೋದಕ್ಕೆ ಆಗೋದಿಲ್ಲ. ತನ್ನ ಸ್ಥಿತಿಯನ್ನೆಲ್ಲ ಪುನಃ ಪಡೆಯೋದಕ್ಕೆ ಆಗೋದಿಲ್ಲ. ಅಂದ್ರೆ ಸ್ವರೂಪದ ಸ್ಥಿತಿ, ಘನ ರೂಪ ಇದ್ದಿದ್ದು ದ್ರವ ರೂಪಕ್ಕೆ ಬರ್ತದೆ, ದ್ರವ ರೂಪ ಇದ್ದಿದ್ದು ನಾವು ಘನ ರೂಪಕ್ಕೆ ತರಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವರೂಪದ ಸ್ಥಿತಿಯನ್ನ ಪುನಃ ಪಡೆಯೋದಕ್ಕೆ ಆಗೋದಿಲ್ಲ. ಪಡೆಯಲು ಸಾಧ್ಯವಿಲ್ಲ. ಎರಡನೇದು, ಭೌತ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಏನು ಉತ್ಪತ್ತಿ ಆಗಿದೆ ಅವೇ ಇರ್ತದೆ. ಹೊಸ
ಉತ್ಪನ್ನ ಉಂಟಾಗುವುದಿಲ್ಲ. ಹೊಸ ಉತ್ಪನ್ನ ಉಂಟಾಗುವುದಿಲ್ಲ. ಹೊಸ ಉತ್ಪನ್ನ ಉಂಟಾಗುವುದಿಲ್ಲ. ನೋಡಿ, ಈಗ ಒಂದು ಉದಾಹರಣೆ ಕೊಡ್ತೀನಿ, ಭೌತ ಬದಲಾವಣೆಗೆ ಇನ್ನೊಂದು ಉದಾಹರಣೆ. ನೀರನ್ನು ಕಾಯಿಸ್ತೀವಿ, ಕಾಯಿಸಿದ ಆವಿ ಆಗುತ್ತೆ, ಆವಿಯಾಗಿದ್ದನ್ನು ತಂಪು ಮಾಡಿದ್ರೆ ಮತ್ತೆ ಏನಾಗ್ತದೆ, ಮತ್ತೆ ನೀರೇ ಆಗುತ್ತೆ. ಹೌದಲ್ಲ? ಅದನ್ನ ಹೇಳಿದ್ರು, ಸ್ವರೂಪ ಮರುಕಳಿಸುತ್ತದೆ, ಸ್ಥಿತಿಯನ್ನು ಮರುಪಡೆಯಬಹುದು. ದ್ರವ ರೂಪದಿಂದ ಅನಿಲ ರೂಪಕ್ಕೆ ಹೋಗ್ತೀರಾ, ಅನಿಲ ರೂಪದಿಂದ ಮತ್ತೆ ದ್ರವ ರೂಪಕ್ಕೆ ಬರ್ತೀರಾ, ಮತ್ತೆ ದ್ರವ ರೂಪದಲ್ಲಿರ್ತಕ್ಕಂಥ ನೀರನ್ನು ಇನ್ನೂ ಘನೀಕರಿಸಿದರೆ ಘನ ರೂಪದ ಮಂಜುಗಡ್ಡೆ ಆಗ್ತದೆ. ಹೌದಲ್ಲ? ಸೊ ಹಾಗಾಗಿ ಹೊಸ ಉತ್ಪನ್ನ ಏನು ಉಂಟಾಗೋದಿಲ್ಲ, ಅದಿದ್ದೇ ಇರ್ತದೆ. ಆದ್ರೆ ಇಲ್ಲಿ ಏನಾಗ್ತದೆ, ಮೂರನೆಯದು ರಾಸಾಯನಿಕ ಸ್ವರೂಪದಲ್ಲಿ ಹೊಸ ಉತ್ಪನ್ನ ಉಂಟಾಗ್ತದೆ. ಹೊಸ ಉತ್ಪನ್ನ ಉಂಟಾಗುತ್ತದೆ. ಇದು ಮೂರನೆಯ ನಾವು ವ್ಯತ್ಯಾಸವನ್ನ ಕಾಣ್ತೀವಿ. ಇನ್ನ ರಾಸಾಯನಿಕ ಬದಲಾವಣೆಯಲ್ಲಿ ಹೆಚ್ಚಿನ ಬದಲಾವಣೆ, ಏನೇನು ಬದಲಾವಣೆಗಳಾಗಿರ್ತವೆ? ರಾಸಾಯನಿಕ ಬದಲಾವಣೆ ಅಂದ್ರೆ ಏನು ಅಂತ ನಾವು ಕೇಳಬಹುದು. ರಾಸಾಯನಿಕ ಬದಲಾವಣೆ ಅಂದ್ರೆ ಒಂದು ವಸ್ತುವಿನ ಸ್ಥಿತಿ, ಅದ್ರ ಜೊತೆಗೆ ರುಚಿ, ಅದರ ಜೊತೆಗೆ ಸ್ವರೂಪ ಬದಲಾಗುತ್ತದಲ್ಲ, ಬದಲಾಗಿ ಹೊಸ ವಸ್ತು ಉತ್ಪತ್ತಿ ಆಗ್ತದಲ್ಲ, ಅದನ್ನು ನಾವು ರಾಸಾಯನಿಕ ಬದಲಾವಣೆಯಿಂದ ಆದದ್ದು ಅಂತ ಕರಿತೀವಿ. ಹಾಗಾಗಿ ಏನಾಗ್ತದೆ, ಹೊಸ ಉತ್ಪನ್ನದ ಸ್ಥಿತಿಯಲ್ಲಿ ಅದಕ್ಕೆ ಏನಾಗಿರ್ತದೆ ಅಂದ್ರೆ ಬಣ್ಣದಲ್ಲಿ ಬದಲಾವಣೆ ಇರ್ತದೆ, ರುಚಿಯಲ್ಲಿ ಬದಲಾವಣೆ ಇರ್ತದೆ, ಮತ್ತು ರಾಸಾಯನಿಕ ಲಕ್ಷಣ, ಅರ್ಥಾಯ್ತಲ್ಲ, ರಾಸಾಯನಿಕ ಲಕ್ಷಣದಲ್ಲಿ ಬದಲಾವಣೆ, ರಾಸಾಯನಿಕ ಲಕ್ಷಣದಲ್ಲಿ ಬದಲಾವಣೆ. ಈಗ ಉದಾಹರಣೆ, ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. ರಾಸಾಯನಿಕ ಲಕ್ಷಣದಲ್ಲಿ ಹೇಗೆ ಬದಲಾವಣೆ ಇದೆ? ಸೋಡಿಯಂ ಒಂದು ಘನ ರೂಪದ ಲೋಹ, ಬಣ್ಣ ಬೇರೆ, ರುಚಿ ಬೇರೆ. ಕ್ಲೋರಿನ್ ಅನಿಲ ರೂಪದ ಅಲೋಹ, ಅರ್ಥ ಆಯ್ತಾ? ಅದ್ರದ್ದು ಬಣ್ಣ ಬೇರೆ, ರುಚಿ ಬೇರೆ. ಆದ್ರೆ ಸೋಡಿಯಂ ಮತ್ತು ಕ್ಲೋರಿನ್ ಎರಡೂ ಸಂಯೋಗ ಉಂಟಾಗಿ ಏನಾಗ್ತದೆ, ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತದೆ, NaCl ಉಂಟಾಗ್ತದೆ. ನೋಡಿ, ಆ ಸೋಡಿಯಂ ಕ್ಲೋರೈಡ್ ಏನಾಗಿರ್ತದೆ, ಘನ ರೂಪದ ಸೋಡಿಯಂ ಕ್ಲೋರೈಡ್ ರೂಪ ಆದಾಗ ಬಣ್ಣದಲ್ಲಿ ವ್ಯತ್ಯಾಸ ಇದೆ, ರುಚಿಯಲ್ಲಿ ವ್ಯತ್ಯಾಸ ಇದೆ, ರಾಸಾಯನಿಕ ಲಕ್ಷಣದಲ್ಲಿ ಕೂಡ ಸೋಡಿಯಂ ಕ್ಲೋರೈಡ್ ವ್ಯತ್ಯಾಸ ಇದೆ. ಹೌದಲ್ಲ? ಸೊ ಹಾಗಾಗಿ, ಆದರೆ ಇಲ್ಲಿ ಆ ರೀತಿ ಇರೋದಿಲ್ಲ. ಅರ್ಥ ಆಯ್ತಲ್ಲ? ಬದಲಾವಣೆಗಳಲ್ಲಿ ಏನು ಬದಲಾವಣೆಗಳು ಉಂಟಾಗಿದೆ, ಏನು ಬರೆಯಕ್ಕಾಗೋದಿಲ್ಲ. ಬಣ್ಣ, ರುಚಿ, ರಾಸಾಯನಿಕ ಲಕ್ಷಣದಲ್ಲಿ ಬದಲಾವಣೆಗಳು ರಾಸಾಯನಿಕ ಬದಲಾವಣೆಗಳಲ್ಲಿ ಇರ್ತದೆ ಹೊರತು ಭೌತಿಕ ಬದಲಾವಣೆಗಳಲ್ಲಿ ಇರೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ಈ ಕೆಲವು ಅಂಶಗಳನ್ನು ನೀವು ಮನಗಂಡು ದ್ರವ್ಯದ ರಾಸಾಯನಿಕ ಬದಲಾವಣೆ ಮತ್ತು ಭೌತಿಕ ಬದಲಾವಣೆಗಳನ್ನು ನಾವು ಹೇಳ್ಬಹುದು. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಆಶ್ಚರ್ಯ ಆಗ್ತದೆ ಮಕ್ಕಳೇ, ಈ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ನಾವು ನೋಡ್ತಾ ಹೋದ್ರೆ ನಮಗೆ ರಾಸಾಯನಿಕ ಬದಲಾವಣೆಗಳಲ್ಲೇ ಹೆಚ್ಚು ಭಿನ್ನತೆ ಇರುತ್ತೆ, ಭೌತಿಕ ಬದಲಾವಣೆಗಳಲ್ಲಿ ಹೆಚ್ಚು ಭಿನ್ನತೆ ಇರೋದಿಲ್ಲ. ಅದನ್ನು ಒಂದು ಬರಿಬಹುದು. ರಾಸಾಯನಿಕ ಬದಲಾವಣೆಗಳಲ್ಲಿ ಹೆಚ್ಚು ಭಿನ್ನತೆ ಇರುತ್ತೆ, ಆದರೆ ಭೌತಿಕ ಬದಲಾವಣೆಗಳಲ್ಲಿ ಹೆಚ್ಚು ಭಿನ್ನತೆ ಇರೋದಿಲ್ಲ. ಹೊಸ ಉತ್ಪನ್ನಗಳು ಉಂಟಾಗ್ತವೆ, ಇಲ್ಲಿ ಹೊಸ ಉತ್ಪನ್ನಗಳು ಉಂಟಾಗೋದಿಲ್ಲ. ಈ ರೀತಿ ನಾವು ರಾಸಾಯನಿಕ ಬದಲಾವಣೆ ಮತ್ತು ಭೌತ ಬದಲಾವಣೆಗಳನ್ನ ದ್ರವ್ಯಗಳಲ್ಲಿ ಕಾಣ್ತೀವಿ. ಅದಾದ ಮೇಲೆ ಮಕ್ಕಳೇ, ನೆಕ್ಸ್ಟ್ ಆ ಪಾಠದ ಆರಂಭದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಶುದ್ಧ ದ್ರವ್ಯದಲ್ಲಿ ಧಾತುಗಳು ಬರ್ತವೆ, ಸಂಯುಕ್ತಗಳು ಬರ್ತವೆ ಅಂತ. ಹೌದಲ್ಲ? ಈಗ ಧಾತುಗಳ ಬಗ್ಗೆ ನೋಡೋಣ, ಆಮೇಲೆ ಸಂಯುಕ್ತಗಳ ಬಗ್ಗೆ ಹೋಗೋಣ. ಸೊ ಧಾತುಗಳು ಏನ್ ಸರ್? ಇದು ಧಾತುಗಳು ಅಂದ್ರೆ ಧಾತುಗಳು ಅಂತಾನೂ ಕೂಡ ಕರಿತೀವಿ, ಅಥವಾ ಅದನ್ನ ಮೂಲ ವಸ್ತುಗಳು ಅಂತಾನೂ ಕೂಡ ಕರಿತೀವಿ. ಮೂಲ ವಸ್ತುಗಳು ಅಂತಾನೂ ಕೂಡ ಕರಿತೀವಿ. ಸೊ ಯಾವ್ದಿದು? ಒಂದೇ ರೀತಿಯ ಪರಮಾಣುವಿನಿಂದ ರಚನೆಯಾಗಿರುವ ವಸ್ತುಗಳನ್ನ ನಾವು ಮೂಲ ವಸ್ತುಗಳು ಅಂತ ಕರಿತೀವಿ ಅಥವಾ ಧಾತುಗಳು ಅಂತ ಕರಿತೀವಿ. ಈ ರೀತಿ ಸುಮಾರು 118 ಧಾತುಗಳಿವೆ. 118 ಧಾತುಗಳು. ಈ 118 ಧಾತುಗಳನ್ನ ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೆಯದು ಲೋಹಗಳು. ಸಿಂಪಲ್ ಆಗಿ ಹೇಳ್ತೀನಿ ಮಕ್ಕಳು, ಯಾಕೆಂದ್ರೆ ನೀವು 6ನೇ ಕ್ಲಾಸ್, 7ನೇ ಕ್ಲಾಸ್ ಮತ್ತು 8ನೇ ತರಗತಿಯಲ್ಲಿ ಲೋಹಗಳು, ಅಲೋಹಗಳ ಬಗ್ಗೆ ಹೇಳಿದ್ದೀರಾ. ಇರ್ಲಿ, ನೋಡೋಣ. ಸೊ ಲೋಹಗಳು. ಎರಡನೆಯದು ಅಲೋಹಗಳು. ಮೂರನೆಯದು ಲೋಹಾಭಗಳು. ಏನ್ ಸರ್ ಇದು ವ್ಯತ್ಯಾಸ ಹೇಳ್ತೀನಿ. ಲೋಹಗಳು ಸಾಮಾನ್ಯ ಲಕ್ಷಣಗಳೇನು, ಯಾರು ಹೇಳ್ತೀರಾ ಅಂತ ಗೊತ್ತಾದಾಗ ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು. ಮೊದಲನೇ ಅಂಶ, ಲೋಹಗಳು ಕಠಿಣವಾಗಿರುತ್ತವೆ. ಲಕ್ಷಣ ಲೋಹಗಳು ಕಠಿಣವಾಗಿರುತ್ತದೆ, ಮೊದಲನೇ ಲಕ್ಷಣ. ಸಾಮಾನ್ಯವಾಗಿ ಎಲ್ಲ ಲೋಹಗಳು ಘನ ಸ್ಥಿತಿನಲ್ಲಿರ್ತವೆ, ಒಂದೇ ಒಂದು ಪಾದರಸವೊಂದನ್ನು ಬಿಟ್ಟು.
ಪಾದರಸ ದ್ರವ ರೂಪದಲ್ಲಿರ್ತದೆ. ಮನಸ್ಸಿನಲ್ಲಿ ಇಟ್ಕೊಳ್ಳಿ ಮಕ್ಕಳೇ, ದ್ರವ ರೂಪದ ಲೋಹ ಅಂತ ಕೇಳಿದಾಗ ನೀವು ಪಾದರಸ ಅಂತ ಹೇಳ್ಬೇಕು. ಘನ ರೂಪದಲ್ಲಿರ್ತವೆ, ಕಠಿಣವಾಗಿರ್ತವೆ, ಮತ್ತೆ ಉಷ್ಣ ಮತ್ತು ವಿದ್ಯುತ್ ವಾಹಕಗಳು. ವಿದ್ಯುತ್ ವಾಹಕಗಳು ಉಷ್ಣ ಮತ್ತು ವಿದ್ಯುತ್ ಅಂದ್ರೆ ತಮ್ಮ ಮೂಲಕ ಶಾಖವನ್ನ, ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯೋಗಿ ಬಿಡ್ತವೆ. ಅವುಗಳನ್ನು ನಾವು ಲೋಹ ಅಂತ ಕರಿತೀವಿ. ಇನ್ನೊಂದು ಅಂಶ ಪತ್ರಶೀಲತೆ ಮತ್ತು ತಂತುಶೀಲತೆ. ಕುಟ್ಯತೆ ಮತ್ತು ತನ್ಯತೆ ಅಂತ ಕೂಡ ಕರಿತೀವಿ. ಪತ್ರಶೀಲತೆ ಮತ್ತು ತಂತುಶೀಲತಾ ಗುಣವನ್ನ ಹೊಂದಿರ್ತವೆ. ಏನ್ ಸರ್ ಪತ್ರಶೀಲತೆ ಅಂದ್ರೆ ಯಾವ ವಸ್ತುಗಳನ್ನ ಕುಟ್ತಾ ಹೋದ್ರೆ ಅದು ತಗಡುಗಳಾಗ್ತದೆ, ಮುಡ್ಕೊಂಡು ಹೋಗೋದಿಲ್ಲ, ಅದಾಯ್ತಲ್ಲ, ಅಥವಾ ಚದುರೋದಿಲ್ಲ, ಚಲ್ಲಪಲ್ಲಿ ಆಗೋದಿಲ್ಲ, ಒಡ್ಕೊಂಡು ಹೋಗೋದಿಲ್ಲ, ತಗಡುಗಳಾಗ್ತದೆ. ಅಂತಹದನ್ನ ಪತ್ರಶೀಲತೆ ಅಂತ ಕರಿತೀವಿ. ತಂತುಶೀಲತೆ ಅಂದ್ರೆ ಯಾವ ವಸ್ತುಗಳನ್ನ ಶಾಖ ಕೊಟ್ಟಾಗ ಎಳೆದ್ರೆ ತಂತಿಗಳಾಗ್ತವೋ ಅವುಗಳನ್ನು ನಾವು ತಂತುಶೀಲತೆ ಅಂತ ಕರಿತೀವಿ. ಕುಟ್ಯತೆ ಪತ್ರಶೀಲತೆ, ತನ್ಯತೆ ತಂತುಶೀಲತೆ. ಸೊ ಹಾಗಾಗಿ ಮಕ್ಕಳೇ, ಯಾರಾದ್ರೂ ನಿಮ್ಗೆ ಲೋಹಗಳು ಅಂತ ಅಂದ್ರೆ ಏನು ಅಂತ ನೀವೇನಾದ್ರೂ ಪ್ರಶ್ನೆಯನ್ನ ಕೇಳಿದ್ರೆ ನೀವು ಧೈರ್ಯವಾಗಿ ಹೇಳ್ರಿ. ಕಠಿಣವಾಗಿರ್ತವೆ, ಘನವಾಗಿರುವ, ಉಷ್ಣ ಮತ್ತು ವಿದ್ಯುತ್ ವಾಹಕಗಳಾಗಿರುವ, ಪತ್ರಶೀಲತೆ ಮತ್ತು ತಂತುಶೀಲತೆ ಹೊಂದಿರುವ ಯಾವುದೇ ವಸ್ತುವನ್ನು ತೆಗೆದುಕೊಳ್ಳಿ, ಅದು ಲೋಹ. ಹಾಗಾದ್ರೆ ಉದಾಹರಣೆಗಳು ನಿಮಗೆ ಗೊತ್ತಿದೆಯಲ್ಲ? ತಾಮ್ರದ ತಂತಿ, ಕಬ್ಬಿಣದ ತಗಡು, ಹೌದಲ್ಲ, ಚಿನ್ನದ ಓಲೆ. ಅದೊಂದು ಇಂಪಾರ್ಟೆಂಟ್. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ ಹೊಳೆಯುತ್ತವೆ, ಲೋಹಗಳು ಹೊಳೆಯುತ್ತವೆ, ಅದು ಕೂಡ ಇಂಪಾರ್ಟೆಂಟ್. ಲೋಹಗಳು ಹೊಳೆಯುತ್ತವೆ ನೋಡಿ. ಅದಕ್ಕೋಸ್ಕರ ಹೆಣ್ಮಕ್ಳು ಚಿನ್ನದ ಓಲೆಗಳನ್ನು ಹಾಕ್ತಾರೆ. ಸರ್ ಹಾಗಾದ್ರೆ ಕಬ್ಬಿಣದ ಓಲೆಗಳನ್ನು ಹಾಕ್ಬೋದಿತ್ತು. ಹೊಸದಾಗಿ ತಯಾರಾಗಿರ್ತಕ್ಕಂಥ ಕಬ್ಬಿಣ ಹೊಳೆಯುತ್ತೆ, ಆದರೆ ಅದು ನಮ್ಮ ಪ್ರಕೃತಿಗೆ ಬಂದಾಗ ರಾಸಾಯನಿಕ ಕ್ರಿಯೆಯಲ್ಲಿ ಬಣ್ಣ ಬದಲಾವಣೆ ಆಗುತ್ತೆ. ಬಣ್ಣ ಬದಲಾವಣೆ ಆಗುತ್ತೆ, ಅದೊಂದು. ಆಮೇಲೆ ಶಾಬ್ದಿಕ ಗುಣ, ಲೋಹಗಳು ಒಳ್ಳೆ ಶಬ್ದವನ್ನು ಉಂಟು ಮಾಡ್ತವೆ, ಸೊನಾರಸ್ ಅಂತ ಕರಿತೀವಿ. ಲೋಹಗಳ ಶಾಬ್ದಿಕ ಗುಣ ಅಂದ್ರೆ ನೋಡಿ, ಗಂಟೆ, ಜಾಕ್ಟೆ ಇವನ್ನೆಲ್ಲ ಯಾವುದರಿಂದ ಮಾಡಿರ್ತಾರೆ? ಮಿಶ್ರ ಲೋಹಗಳಿಂದ ಮಾಡಿರ್ತವೆ. ಉತ್ತಮವಾದಂಥ ಶಬ್ದ ನಮಗೆ ಕೇಳಿ ಬರ್ತದೆ, ಅದು ಕೂಡ ಒಂದು ಇಂಪಾರ್ಟೆಂಟ್. ಸೊನಾರಸ್, ಶಾಬ್ದಿಕ ಗುಣವನ್ನ ಹೊಂದಿದೆ, ಅಂತವುಗಳನ್ನು ನಾವು ಲೋಹಗಳು ಅಂತ ಕರಿತೀವಿ. ಹಾಗಾಗಿ ನಿಮಗೆ ಉದಾಹರಣೆ ಕೊಡಿದ್ರೆ ನಿಮ್ಮ ನಿತ್ಯ ಜೀವನದಲ್ಲಿ ಬಳಸಕ ಮನೆಯಲ್ಲಿ ಕಬ್ಬಿಣ ಬಳಸ್ತೀವಿ, ಅಲ್ಯೂಮಿನಿಯಂ ಬಳಸ್ತೀವಿ, ಚಿನ್ನ ಬಳಸ್ತೀವಿ, ಬೆಳ್ಳಿ ಬಳಸ್ತೀವಿ, ತಾಮ್ರವನ್ನ ಬಳಸ್ತೀವಿ, ಹೌದಲ್ಲ? ಸೊ ಹಾಗಾಗಿ ನೀವು ಉದಾಹರಣೆಗಳನ್ನು ನೀವು ಕೊಡಬಹುದು. ಇನ್ನ ಅಲೋಹಗಳಿಗೆ ಬಂದ್ರೆ ಅದರದ್ದು ವಿರುದ್ಧ, ಲೋಹಗಳ ವಿರುದ್ಧ. ಏನ್ ಸರ್ ವಿರುದ್ಧ? ಲೋಹಗಳು ಮೃದು, ಅಲೋಹಗಳು ಕಠಿಣವಲ್ಲ. ಹಂಗೆ ಬರೀಬೇಕು ನಾವು, ಮೃದು ಅಂತ ಹೇಳಕ್ ಹೋಗ್ಬಾರ್ದು, ಕಠಿಣವಲ್ಲ. ಎತ್ತಾಕಿದ್ರೆ ಹೊಡ್ಕೊಂಡು ಹೋಗ್ತವೆ, ಎತ್ತಾಕಿದ್ರೆ ಹೊಡ್ಕೊಂಡು. ಈಗ ಇದ್ದಿಲು ಇಂಗಾಲ ಒಂದು ಅಲೋಹ. ಆ ಇದ್ದಲನ್ನು ನೀವು ಎತ್ತಾಕ್ಬಿಟ್ಟು ಹೊಡೆದ್ರು ಪುಡಿ ಆಗ್ತದೆ, ತಟ್ಟೆ ಆಗೋದಿಲ್ಲ ಅಥವಾ ತಂತಿ ಆಗೋದಿಲ್ಲ. ಹಾಗಾಗಿ ಏನಾಗ್ತದೆ? ಕಠಿಣವಲ್ಲ. ಮತ್ತು ಬಿದುರ, ಎತ್ತಾಕಿದ್ರೆ ಹೊಡ್ಕೊಂಡು ಹೋಗ್ತೇವೆ ಅನ್ನೋದು ಒಂದು ಪದ, ಬಿದುರ. ತಂತುಶೀಲತಾ ಗುಣನೂ ಇಲ್ಲ, ಪತ್ರಶೀಲತಾ ಗುಣನೂ ಇಲ್ಲ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂಶ ಅಂದ್ರೆ 3 ಸ್ಥಿತಿಗಳಲ್ಲೂ ದೊರೆಯುತ್ತವೆ. 3 ಸ್ಥಿತಿಗಳಲ್ಲಿ ದೊರೆಯುತ್ತವೆ. ಘನದಲ್ಲೂ ದೊರೆಯುತ್ತವೆ, ಅನಿಲದಲ್ಲೂ ದೊರೆಯುತ್ತವೆ ಮತ್ತು ದ್ರವದಲ್ಲೂ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಘನಕ್ಕೆ ಇಂಗಾಲ ಮತ್ತು ಗಂಧಕ, ರಂಜಕ ಏನಿದೆ, ಇವು ಘನ ರೂಪದಲ್ಲಿರತಕ್ಕಂಥ ಲೋಹಗಳು. ದ್ರವ ರೂಪಕ್ಕೆ ಬಂದ್ರೆ ಬ್ರೋಮಿನ್, ಮರಿಬೇಡಿ, ಬ್ರೋಮಿನ್ ದ್ರವ ರೂಪದ ಅಲೋಹ. ಇನ್ನೊಂದ್ಸರಿ ಒತ್ತಿ ಹೇಳ್ತಾ ಇದ್ದೀನಿ. ಲೋಹದಲ್ಲಿ ಪಾದರಸ ದ್ರವ ರೂಪದ ಲೋಹ, ಅಲೋಹದಲ್ಲಿ ಬ್ರೋಮಿನ್ ದ್ರವ ರೂಪದ ಅಲೋಹ. ಅರ್ಥ ಆಯ್ತಾ ಮಕ್ಕಳ? ಸೊ ಹಾಗಾಗಿ 3 ಸ್ಥಿತಿನಲ್ಲಿ ಇರ್ತವೆ. ದೆನ್ ಬಿದುರ ಗುಣ ಇಂಪಾರ್ಟೆಂಟ್, ಬಿದುರತ್ವವನ್ನು ಹೊಂದಿರ್ತವೆ. ಪತ್ರಶೀಲತೆ ಇರೋದಿಲ್ಲ, ತಂತುಶೀಲತೆಯೂ ಕೂಡ ಇರೋದಿಲ್ಲ. ಉಷ್ಣವಾಹಕವೂ ಅಲ್ಲ, ವಿದ್ಯುತ್ ವಾಹಕವೂ ಅಲ್ಲ. ಮಕ್ಕಳ ಇಲ್ಲಿ ಇನ್ನೊಂದು ಗಮನದಲ್ಲಿಟ್ಕೊಳ್ಳಿ, ಗ್ರಾಫೈಟ್ ಇಂಗಾಲದ ಒಂದು ಬಹುರೂಪ, ಅಲೋಹವಾಗಿದ್ದರೂ ಕೂಡ ಅದು ಉತ್ತಮವಾದಂತಹ ವಿದ್ಯುತ್ ವಾಹಕ. ಅದು ನಿಮ್ಮ ಗಮನದಲ್ಲಿರಲಿ. ಹೀಗೆ ಅಲೋಹಗಳನ್ನು ನಾವು ಪಟ್ಟಿ ಮಾಡ್ತೀವಿ. ಹಾಗಾದ್ರೆ ಸರಿ, ಯಾವುದು ಸರ್ ಇದು ಇನ್ನೊಂದು ಪಟ್ಟಿ ಮಾಡಿದಿರಲ್ಲ, ಇದು ಈ ಲೋಹಾಭಗಳು ಅಂದ್ರೆ ಇಲ್ಲಿ ಕೆಲವು ಅಲ್ಯೂಮಿನಿಯಂ, ಜರ್ಮೇನಿಯಂ ಅನ್ನೋ ಕೆಲವು ಏನಾಗಿರುತ್ತೆ, ಲೋಹದ ಗುಣಗಳನ್ನು ಹೊಂದಿರ್ತದೆ, ಅಲೋಹದ ಗುಣಗಳನ್ನು ತೋರುತ್ತೆ. ಅರ್ಥ ಆಯ್ತಾ? ಎರಡರ ಗುಣಗಳನ್ನು ತೋರಿಸತಕ್ಕಂತಹ ಮಧ್ಯಮ ಸ್ಥಿತಿನಲ್ಲಿರತಕ್ಕಂತಹ ಮೂಲ ವಸ್ತುಗಳನ್ನ, ಧಾತುಗಳನ್ನು ನಾವು ಕರಿತೀವಿ ಲೋಹಾಭಗಳಿಂದ ಕರೆಯುತ್ತೇವೆ. ಮಕ್ಕಳೇ, ನಮಗೆ ಮೂಲತಃವಾಗಿ ವಿಶ್ವವೇ ರೂಪುಗೊಳ್ಳೋದಕ್ಕೆ ನಮಗೆ ಈ 118 ಧಾತುಗಳೇ ಕಾರಣ. ಆ 118 ಧಾತುಗಳು ಇಲ್ಲದೆ ಹೋಗಿದ್ರೆ ವಿಶ್ವವೂ ರೂಪುಗೊಳ್ತಿರಲಿಲ್ಲ, ನಾವೂ ರೂಪುಗೊಳ್ತಿರಲಿಲ್ಲ.
ಅರ್ಥ ಆಯ್ತಾ ಮಕ್ಕಳೇ? ಹಾಗಾಗಿ ರಾಸಾಯನ ಶಾಸ್ತ್ರದಲ್ಲಿ ರಾಸಾಯನಿಕಗಳದ್ದೇ ಪಾತ್ರ ಮಹತ್ವದ್ದು. ನಮ್ಮ ವಿಶ್ವದಲ್ಲಿ ನಾವೇ ಗ್ರೇಟ್ ಅನ್ಬೇಕು. ಯಾಕಂದ್ರೆ ರಾಸಾಯನ ಶಾಸ್ತ್ರದಲ್ಲಿ ಇವುಗಳಿದ್ರೆ ವಿಶ್ವದ ಒಂದು ಅಸ್ತಿತ್ವವೇ ಇರ್ತಿರ್ಲಿಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಎಲ್ಲದೂ ಕೂಡ ಎಲ್ಲ ರಾಸಾಯನಿಕಗಳಿಂದ ಮಾಡಿರಲ್ಪಟ್ಟಿರೋದು. ಹಾಗಾಗಿ 118 ಧಾತುಗಳನ್ನು ಇಟ್ಕೊಂಡು ನಾವು ಗ್ರೇಟ್ ಅನ್ಬೇಕು. ಅರ್ಥ ಆಯ್ತಾ? ಅದರಲ್ಲೂ ಕೂಡ ರಾಸಾಯನ ಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಲ್ಲಿ ನಾವು ಗ್ರೇಟ್ ಅನ್ಬೇಕು. ಓಕೆ ಮಕ್ಕಳ? ಸೊ ಹೀಗೆ ಧಾತುಗಳನ್ನ ನಾವು ಅಥವಾ ಮೂಲ ವಸ್ತುಗಳನ್ನ ಲೋಹಗಳು, ಅಲೋಹಗಳು ಮತ್ತು ಲೋಹಾಭಗಳು ಹೀಗೆ 3 ಭಾಗಗಳಾಗಿ ನಾವು ವಿಂಗಡಣೆಯನ್ನ ಮಾಡ್ತೀವಿ. ಇದಾದ ಮೇಲೆ ನೆಕ್ಸ್ಟ್ ಸಂಯುಕ್ತಗಳು. ಏನ್ ಸರ್ ಇದು ಸಂಯುಕ್ತಗಳಂದ್ರೆ? ಸಂಯುಕ್ತಗಳು ಅಂದ್ರೆ ವೆರಿ ಸಿಂಪಲ್. ಲೋಹಗಳು ಅಲೋಹಗಳು ಸಂಯೋಜನೆಗೊಂಡು ಉಂಟಾಗುವ ವಸ್ತು. ಮತ್ತಿನ್ನೇನು ಹೇಳಕ? ಲೋಹಗಳು ಮತ್ತು ಅಲೋಹಗಳು ಉಂಟಾಗುವ ಸಂಯುಕ್ತ ವಸ್ತುಗಳನ್ನು ನಾವು ಸಂಯುಕ್ತಗಳು ಅಂತ ಕರಿತೀವಿ. ಅದು ರಾಸಾಯನಿಕ ಬಂಧ ಏರ್ಪಟ್ಟಿರ್ತದೆ. ಅದರಲ್ಲಿ ಸಹವೇಲೆನ್ಸಿಯ ಬಂಧ ಇರ್ತದೆ, ಅಯಾನಿಕ ಬಂಧ ಇರ್ತದೆ, ಕೋಆರ್ಡಿನೇಟ್ ಕೋವಲೆಂಟ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಇನ್ನು ಸಹವೇಲೆನ್ಸಿಯ ಬಂಧದಲ್ಲಿ ಇನ್ನೊಂದು ರೀತಿಯ ಬಂಧ. ಈ ಸಹವೇಲೆನ್ಸಿಯ ಬಂಧಗಳಿಂದ ಸಂಯುಕ್ತಗಳೇನಾಗ್ತವೆ? ಉಂಟಾಗ್ತವೆ. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಈಗ NaCl ಅಯಾನಿಕ ಬಂಧ, ಸೋಡಿಯಂ ಕ್ಲೋರೈಡ್ ಒಂದು ಸಂಯುಕ್ತ. ಏನು ಸಂಯುಕ್ತ ಅಂದ್ರೆ 2ಕ್ಕಿಂತ ಹೆಚ್ಚು ಧಾತುಗಳು, ಅದು ಲೋಹ ಆಗಿರ್ಬೋದು ಅಥವಾ ಅಲೋಹ ಆಗಿರ್ಬೋದು, ಸಂಯೋಗಗೊಂಡು ಉಂಟಾಗುವ ಉತ್ಪನ್ನಗಳನ್ನ ಸಂಯುಕ್ತಗಳು ಅಂತ ಕರಿತೀವಿ. ನೋಡಿ, ಅದೇ ರೀತಿ ಸೋಡಿಯಂ ಕಾರ್ಬೋನೇಟ್ Na2CO3. ನೋಡಿ, ಇದರಲ್ಲಿ ಯಾವ್ಯಾವ್ದಿದೆ? ಸೋಡಿಯಂ ಇದೆ, ಇಂಗಾಲ ಇದೆ, ಆಮ್ಲಜನಕ ಇದೆ. ಇದೇ ರೀತಿ ಸಾವಿರಾರು ಸಂಯುಕ್ತಗಳನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಕಾಣ್ತೀವಿ. ಅವುಗಳನ್ನ ಸಂಯುಕ್ತಗಳು ಅಂತ ಕರಿತೀವಿ. ಸಂಯುಕ್ತಗಳು ಉಂಟಾಗೋದಕ್ಕೆ ಒಂದು ನಿರ್ದಿಷ್ಟವಾದ ಅನುಪಾತ ಇರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಎರಡನೇ ಸಂಯುಕ್ತಗಳು ಉಂಟಾಗೋದಿಲ್ಲ. ಆ ನಿರ್ದಿಷ್ಟ ಅನುಪಾತದಲ್ಲಿ ನಾವು ಸಂಯುಕ್ತಗಳು ಉಂಟಾಗೋದನ್ನ ಕಾಣ್ತೀವಿ. ನೋಡಿ, ಇದು ಅಯಾನಿಕ ಸಂಯುಕ್ತಗಳು ಅಂತ ಕರಿತೀವಿ. ಸೊ ಇನ್ನೊಂದು ಇದು ಸಹವೇಲೆನ್ಸಿಯ ಸಂಯುಕ್ತಗಳು ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಸಹವೇಲೆನ್ಸಿಯ ಸಂಯುಕ್ತ. ಅಯಾನಿಕ ಸಂಯುಕ್ತದಲ್ಲಿ ಎಲೆಕ್ಟ್ರಾನ್ಗಳು ದಾನಿಸಲ್ಪಡುತ್ತವೆ. ಸಹವೇಲೆನ್ಸಿಯ ಸಂಯುಕ್ತದಲ್ಲಿ ಎಲೆಕ್ಟ್ರಾನ್ಗಳು ಹಂಚಲ್ಪಡುತ್ತವೆ, ಒಂದಕ್ಕೊಂದು ಹಂಚಿಕೊಳ್ತೇವೆ. ಅದಾಗಿರ್ಬೋದು, ಅಥವಾ ನೀರು H2O ಆಗಿರ್ಬೋದು, ಅಥವಾ ಇಂಗಾಲದ ಮಾನಾಕ್ಸೈಡ್ ಆಗಿರ್ಬೋದು, ಅಥವಾ C6H12O6 ಗ್ಲೂಕೋಸ್ ಆಗಿರ್ಬೋದು. ಇವೆಲ್ಲವೂ ಕೂಡ ಸಹವೇಲೆನ್ಸಿಯ ಸಂಯುಕ್ತದಿಂದ ಉಂಟಾಗತಕ್ಕಂತಹ ಸಂಯುಕ್ತಗಳು. ಇಂತಹ ಕೋಟಿಗಟ್ಟಲೆ ಸಂಯುಕ್ತಗಳನ್ನು ನಾವು ನಿತ್ಯ ಜೀವನದಲ್ಲಿ ಕಾಣ್ತೇವೆ. ಹಾಗಾಗಿ ಧಾತುಗಳು ಒಂದು ರೀತಿ ಶುದ್ಧ ರೂಪದ ಮೂಲ ವಸ್ತುಗಳಾದರೆ ಸಂಯುಕ್ತಗಳು ಕೂಡ ಸಂಯೋಜಿತ ಶುದ್ಧ ವಸ್ತುಗಳಾಗ್ತವೆ. ಅರ್ಥ ಆಯ್ತಾ ಮಕ್ಕಳ? ಅದಾದ್ಮೇಲೆ ಕಡೆಯಲ್ಲಿ ನಾನು ನಿಮಗೆ ಏನು ವ್ಯತ್ಯಾಸ ಅಂದ್ರೆ, ಈ ಸಂಯುಕ್ತಗಳಿಗೂ ಮಿಶ್ರಣಗಳಿಗೂ ವ್ಯತ್ಯಾಸ ಏನು ಅನ್ನೋದನ್ನ ನೋಡ್ಬಿಡೋಣ ಮಕ್ಕಳೇ. ಸೊ ಸಂಯುಕ್ತಗಳು ಮತ್ತು ಮಿಶ್ರಣಗಳ ವ್ಯತ್ಯಾಸ. ಮಕ್ಕಳೇ, ನೀವು ಏನೇ ಮಾಡಿ ವ್ಯತ್ಯಾಸಗಳನ್ನ ಗುರುತಿಸಬೇಕಾದ್ರೆ ಒಂದು ಅಂಶವನ್ನ ಮನಸ್ಸಿನಲ್ಲಿ ಇಟ್ಕೊಳ್ರಿ. ಆ ಅಂಶ ಏನಂದ್ರೆ, ಭೌತಿಕವಾಗಿ ಮತ್ತು ರಾಸಾಯನಿಕವಾಗಿ ನಾವು ಆಲೋಚನೆ ಮಾಡಬೇಕು. ಭೌತಿಕವಾಗಿ ಮತ್ತು ರಾಸಾಯನಿಕವಾಗಿ. ಈ ಭೌತಿಕ ಸ್ವರೂಪ ಮತ್ತು ರಾಸಾಯನಿಕ ಸ್ವರೂಪ ಇವೆರಡನ್ನೂ ಕೂಡ ನೀವು ಅರ್ಥ ಮಾಡ್ಕೊಂಡ್ರೆ ನಮಗೆ ಮಿಶ್ರಣ ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸ ಗೊತ್ತಾಗ್ತದೆ. ಸೊ ಒಂದ್ ಕಡೆ ನಾವು ಮಿಶ್ರಣ ಅಂತ ಬರೆಯೋಣ, ಇನ್ನೊಂದ್ ಕಡೆ ನಾವು ಸಂಯುಕ್ತ ಅಂತ ಬರೆಯೋಣ. ವ್ಯತ್ಯಾಸ ಏನು ಅನ್ನೋದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳೋಣ. 1-2-3 ವ್ಯತ್ಯಾಸವನ್ನ ನೋಡೋಣ, ಸಂಯುಕ್ತ ಮತ್ತು ಮಿಶ್ರಣಗಳ ವ್ಯತ್ಯಾಸ. ಸೊ ಮಿಶ್ರಣ ಅಂದಾಗ ಆ ಮಿಶ್ರಣದಲ್ಲಿ ಘಟಕಗಳು ಬೇರೆ ಬೇರೆ ಇರ್ತದೆ, ಗುರುತಿಸೋದಕ್ಕೆ ಸಾಧ್ಯ. ಘಟಕಗಳು ಬೇರೆ ಬೇರೆ, ಘಟಕಗಳು ಬೇರೆ ಬೇರೆಯಾಗಿರ್ತದೆ. ಅದ್ರ ಜೊತೆಗೆ ಅವುಗಳನ್ನ ಗುರುತಿಸೋದಕ್ಕೆ ಸಾಧ್ಯ. ಆದರೆ ಸಂಯುಕ್ತದಲ್ಲಿ ಘಟಕಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಗುರುತಿಸಲು ಅಸಾಧ್ಯ. ಯಾವುದನ್ನ ಗುರುತಿಸಲು? ಆ ಸಂಯುಕ್ತದಲ್ಲಿರ್ತಕ್ಕಂಥ ಘಟಕಗಳನ್ನ ಗುರುತಿಸಲು ಅಸಾಧ್ಯ. ಆಮೇಲೆ ಸಂಯುಕ್ತ ಮಿಶ್ರಣಗಳನ್ನ ನಾವು ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣಗಳಂತ ಭಾಗ ಮಾಡ್ತೀವಿ, ಹೌದಲ್ಲ? ಅದರಲ್ಲಿ ವಿಭಿನ್ನತೆಯನ್ನ ಕಾಣ್ತೀವಿ. ಆದರೆ ಸಂಯುಕ್ತಗಳಲ್ಲಿ ವಿಭಿನ್ನತೆಯನ್ನ ಕಾಣೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅವು ಸಂಯುಕ್ತಗಳು ಉಂಟಾಗಿರುವುದು ರಾಸಾಯನಿಕ ಬಂಧದಿಂದ. ಸಂಯುಕ್ತಗಳು ಉಂಟಾಗಿರೋದು ಯಾವುದರಿಂದ? ರಾಸಾಯನಿಕ ಬಂಧದಿಂದ ಉಂಟಾಗಿರ್ತವೆ. ಆದರೆ ಇದು ಮಿಶ್ರಣಗಳು ಉಂಟಾಗಿರೋದು ಯಾವುದರಿಂದ? ಜಸ್ಟ್ ಭೌತಿಕ ಘಟಕಗಳಿಂದ ಅಷ್ಟೇ. ಭೌತಿಕ
ಭೌತಿಕ ಘಟಕಗಳಿಂದ ಉಂಟಾಗಿರ್ತದೆ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಆಗಲೇ ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ಕಡಲೆಪುರಿ ಮಿಶ್ರಣ, ಕಡಲೆಪುರಿಗೆ ಕಾರನ್ನು ಹಾಕ್ತೀವಿ, ಕಡಲೆ ಬೀಜನೂ ಹಾಕ್ತೀವಿ, ಕಡಲೆನೂ ಹಾಕ್ತೀವಿ, ಹೌದಲ್ಲ? ಸೊ ಅದಾಗ ನೀವು ಇಲ್ಲಿ ಭೌತಿಕ ಘಟಕಗಳವೆಲ್ಲ ಅವುಗಳನ್ನೆಲ್ಲ ಸಪರೇಟ್ ಮಾಡ್ಬೋದು. ಆದರೆ ಇಲ್ಲಿ ರಾಸಾಯನಿಕ ಬಂಧದಿಂದ ಉಂಟಾಗಿರ್ತದೆ. ಉದಾಹರಣೆ ಸೋಡಿಯಂ ಕ್ಲೋರೈಡ್. ಇಲ್ಲೇ ತೆಗೆದುಕೊಳ್ಳಿ ಉದಾಹರಣೆ. ಸೋಡಿಯಂ ಕ್ಲೋರೈಡ್ ಉಂಟಾಗಿದೆ. ಉಪ್ಪನ್ನು ನೀವೆಲ್ಲರೂ ಸಪರೇಟ್ ಮಾಡಕ್ಕೆ ಸಾಧ್ಯನಾ? ಅದರಲ್ಲಿ ಸೋಡಿಯಂ ಇಲ್ಲಿದೆ, ಕ್ಲೋರಿನ್ ಎಲ್ಲಿದೆ ಅಂತ ಸಪರೇಟ್ ಮಾಡೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ಹಾಗಾಗಿ ರಾಸಾಯನಿಕ ಬಂಧದಿಂದ ಉಂಟಾಗಿರ್ತದೆ. ಘಟಕಗಳನ್ನು ಗುರುತಿಸಲು ಸಾಧ್ಯವಿಲ್ಲ ಮತ್ತು ಘಟಕಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಅದು ಇಂಪಾರ್ಟೆಂಟ್. ಘಟಕಗಳನ್ನ ಗುರುತಿಸಲು ಅಸಾಧ್ಯ, ಬೇರ್ಪಡಿಸಲು ಕೂಡ ಅಸಾಧ್ಯ. ಬೇರ್ಪಡಿಸಲು ಕೂಡ ಅಸಾಧ್ಯ. ಬೇರ್ಪಡಿಸೋದಕ್ಕೂ ಕೂಡ ನಮ್ಗೆ ಆಗಲ್ಲ. ಮಕ್ಕಳೇ, ಇನ್ನೊಂದು ಅಂಶ ಏನಂದ್ರೆ, ಮಿಶ್ರಣಗಳಲ್ಲಿ ಮಿಶ್ರಿತ ಘಟಕಗಳ ರೇಷಿಯೋ ಇದೆಯಲ್ಲ, ಅನುಪಾತ ಬೇರೆ ಇರುತ್ತೆ. ಮಿಶ್ರಿತ ಘಟಕಗಳ ಅನುಪಾತ ಭಿನ್ನತೆ ಇರುತ್ತೆ. ನಾವು ಗುರುತಿಸಕ್ಕೆ ಸಾಧ್ಯ ಇಲ್ಲ. ಎಷ್ಟೆಷ್ಟು ಯಾವ್ಯಾವ್ದು ಎಷ್ಟೆಷ್ಟೈತೆ ಅಂತ ನಾವು ಗುರುತಿಸಕ್ಕೆ ಆಗೋದಿಲ್ಲ. ಈಗ ಸಕ್ಕರೆ, ಉಪ್ಪು, ಮರಳು ಅವೆರಡನ್ನು ಮಿಕ್ಸ್ ಮಾಡೋಣ. ಯಾವ್ಯಾವ್ದನ್ನ ಎಷ್ಟೆಷ್ಟು ಅಂತ ನಾವು ಅಳೆಯೋಕ್ಕೆ ಸಾಧ್ಯನಾ? ಗ್ರಾಮ ಆದರೆ ಎಷ್ಟು ಪ್ರಮಾಣದಲ್ಲಿ ಅಂತ ಹೋಲಿಕೆ ಮಾಡಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹಾಗಾಗಿ ಮಿಶ್ರಿತ ಘಟಕಗಳ ಅನುಪಾತದಲ್ಲಿ ನಾವು ಭಿನ್ನತೆಯನ್ನ ಕಾಣ್ತೀವಿ. ಆದರೆ ಇಲ್ಲಿ ಏನಿದೆ, ಅನುಪಾತ ನಿರ್ದಿಷ್ಟವಾಗಿರುತ್ತದೆ. ಸಂಯುಕ್ತಗಳು, ನಾವು ರಾಸಾಯನಿಕ ಸಂಯುಕ್ತಗಳು ಏನು ಕರಿತೀವಲ್ಲ, ಆ ಅನುಪಾತ ಉಂಟಾಗುವ ಅನುಪಾತ ನಿರ್ದಿಷ್ಟವಾಗಿರುತ್ತದೆ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಿರ್ದಿಷ್ಟವಾಗಿರುತ್ತದೆ ನೋಡ್ರಿ. ರಾಸಾಯನಿಕ ಸೂತ್ರ ಬರಿಬೇಕಾದ್ರೆ ಈಗ ಸೋಡಿಯಂ ಸಲ್ಫೇಟ್ ಅಂತ ತಿಳ್ಕೊಳ್ಳಿ, Na2SO4 ಅಂತ ಬರಿತೀವಿ. Na2SO4 ಅಂತ. ಆದ್ರೆ ಅದನ್ನ ಬೇರೆ NaSO4 ಅಂತ ಬರೆಯೋದಿಲ್ಲ, Na2S2O4 ಅಂತ ಬರೆಯೋದಿಲ್ಲ. ಕಾರಣ ಏನಂದ್ರೆ, ಸಲ್ಫರ್ ಅಯಾನಿನ ಜೊತೆಗೆ 2 ಸೋಡಿಯಂ ಅಯಾನುಗಳು ಸಂಯೋಗಗೊಂಡಿರ್ತವೆ. ಇದು ನಿರ್ದಿಷ್ಟವಾದ ಅನುಪಾತ. ಅರ್ಥ ಆಯ್ತಾ ಮಕ್ಕಳೇ? 2 ಏನಿರ್ತದೆ, ಸೋಡಿಯಂನ ಪರಮಾಣುಗಳು. ಸಲ್ಫೇಟ್ ಅಯಾನ್ ಅರ್ಥ ಆಯ್ತಲ್ಲ? ಇಲ್ಲಿ ಡಬಲ್ ಮೈನಸ್ ಇರ್ತದೆ, ಇಲ್ಲಿ Na ಡಬಲ್ ಸಿಂಗಲ್ ಪ್ಲಸ್ ಇರ್ತದೆ. ಹಾಗಾಗಿ ಬರೀಬೇಕಾದ್ರೆ ನೋಡಿ, Na ಪ್ಲಸ್ SO4 ಡಬಲ್ ಮೈನಸ್, 2 ಪ್ಲಸ್ ಮತ್ತು 2 ಮೈನಸ್ ಅಯಾನುಗಳು ಸೇರ್ಕೊಂಡು ಸೋಡಿಯಂ ಸಲ್ಫೇಟ್ ಆಗುತ್ತೆ, Na2SO4. ಅರ್ಥ ಆಯ್ತಲ್ಲ? ಆ ಒಂದು ನಿರ್ದಿಷ್ಟವಾದ ಅನುಪಾತವನ್ನ ರಾಸಾಯನಿಕ ಸಂಯುಕ್ತಗಳಲ್ಲಿ ಕಾಣ್ತೀವಿ. ಇಲ್ಲಿ ನಿರ್ದಿಷ್ಟವಾದ ಅನುಪಾತ ಇರೋದಿಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ಭಿನ್ನತೆ ಇರುತ್ತೆ, ಅನುಪಾತದಲ್ಲಿ ಭಿನ್ನತೆ ಇರ್ತದೆ. ಹೀಗೆ ನಾವು ಮಿಶ್ರಣಗಳು ಮತ್ತು ಸಂಯುಕ್ತಗಳಲ್ಲಿ ಅನೇಕ ರೀತಿಯಾದಂತಹ ವ್ಯತ್ಯಾಸಗಳನ್ನ ನಾವೇನು ಮಾಡ್ತೀವಿ, ಕಾಣ್ತೀವಿ. ರಾಸಾಯನಿಕ ಸಂಯುಕ್ತಗಳು ಹೊಸ ರೂಪವನ್ನ ಕೊಡ್ತವೆ, ಆದರೆ ಇಲ್ಲಿ ಮಿಶ್ರಣಗಳು ಹೊಸ ರೂಪವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ಒಂದು ದ್ರವ ರೂಪದಲ್ಲಿ ತೆಗೆದುಕೊಂಡ್ರಿ ಅಥವಾ ಘನ ರೂಪದಲ್ಲಿ ತೆಗೆದುಕೊಂಡ್ರಿ. ದೆನ್ ರಾಸಾಯನಿಕ ವಸ್ತುಗಳನ್ನ ಬೇರ್ಪಡಿಸೋದು ಸ್ವಲ್ಪ ಕಷ್ಟ ಮಕ್ಕಳೇ. ಆದರೆ ಮಿಶ್ರಣದ ಘಟಕಗಳನ್ನ ಇಲ್ಲಿ ನಾವು ಬೇರ್ಪಡಿಸೋದು ಯಾವುದಾದ್ರು ಒಂದು ವಿಧಾನದ ಮೂಲಕ ನಾವು ಬೇರ್ಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಈಸಿ, ಅಲ್ಲಿ ಸ್ವಲ್ಪ ಕಷ್ಟ. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ನೀವು ಮಿಶ್ರಣಗಳು ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸವನ್ನ ಗುರುತಿಸಬಹುದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದುವರೆಗೂ ನೀವು 2ನೇ ಪಾಠ ದ್ರವ್ಯದಲ್ಲಿ ನಾವು ಶುದ್ಧ ದ್ರವ್ಯ ಯಾವುದು, ಮಿಶ್ರಣ ಯಾವುದು, ಮಿಶ್ರಣದಲ್ಲಿ ದ್ರಾವಣಗಳು ಯಾವುದು, ದ್ರಾವಣಗಳ ವಿಧಗಳು ಯಾವುದು, ಅವುಗಳ ಸ್ವರೂಪ ಹೇಗಿರ್ತದೆ, ಮತ್ತೆ ಬದಲಾವಣೆಗಳು ಯಾವುದು, ರಾಸಾಯನಿಕ ಬದಲಾವಣೆ ಮತ್ತು ಭೌತಿಕ ಬದಲಾವಣೆ, ಅದರ ಜೊತೆಗೆ ಧಾತುಗಳು, ಸಂಯುಕ್ತಗಳು ಅವು ಹೇಗೆ ಉಂಟಾದವು, ಅವುಗಳ ಸ್ವರೂಪ ಹೇಗಿರ್ತದೆ, ಅದರ ಜೊತೆಗೆ ಮಿಶ್ರಣಗಳು ಮತ್ತು ಸಂಯುಕ್ತಗಳ ವ್ಯತ್ಯಾಸವನ್ನು ಹೇಗೆ ಗುರುತಿಸೋದು ಅನ್ನೋದನ್ನ ನಾವು ಈ ಪಾಠದಲ್ಲಿ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ನಾವು 3ನೇ ಪಾಠದ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಮಕ್ಕಳೇ. ಸೊ ಎಲ್ಲರೂ ಮನೆಗೆ ಹೋಗಿ ಚೆನ್ನಾಗಿ ಓದ್ರಿ. ನಿಮ್ಗೇನಾದ್ರು ತೊಂದರೆಗಳಾದರೆ ನಿಮ್ಮ ಶಿಕ್ಷಕರುಗಳನ್ನ ಡೌಟ್ಗಳನ್ನ ಕೇಳಿ ಬಗೆಹರಿಸ್ಕೊಳ್ರಿ. ಸೊ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೇನೆ. ಬಾಯ್ ಮಕ್ಕಳೇ.